ಎಲ್ಲರಿಗೂ ನಮಸ್ಕಾರ. ಪಾರ್ಟ್ ಎ ವಿಡಿಯೋ ನಂಬರ್ 3 ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್ ಇನ್ ಕನ್ನಡಗೆ ಸುಸ್ವಾಗತಗಳು. ಸೊ ಈ ವಿಡಿಯೋನಲ್ಲಿ ನಾವು ಸೆಟ್ಸ್, ರಿಯಲ್ ನಂಬರ್ಸ್ ಮತ್ತು ಫಂಕ್ಷನ್ಸ್ ಇದರಲ್ಲಿ ಮತ್ತಷ್ಟು ಆಳವಾಗಿ ಹೋಗ್ತೇವೆ. ಇದಷ್ಟು ಮೋಸ್ಟ್ ಎಸೆನ್ಷಿಯಲ್ ಫಾರ್ ಕ್ಯಾಲ್ಕುಲಸ್, ಮೋಸ್ಟ್ ಎಸೆನ್ಷಿಯಲ್ ಫಾರ್ ಎನಿ ಕೈಂಡ್ ಆಫ್ ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್ ದಟ್ ಕೋರ್ಸಸ್ ದಟ್ ಯು ವಿಲ್ ಬಿ ಡೀಲಿಂಗ್ ವಿತ್. ಸೊ ಶುರು ಮಾಡೋಣಂತೆ, ಯಾಕೆ ತಡ. ಇವತ್ತಿನ ವಿಡಿಯೋಲಿ ನಾವು ಮೊದಲು ಶುರು ಮಾಡೋದು ಸೆಟ್ಸಿಂದ ಶುರು ಮಾಡ್ತೇವೆ. ಸೆಟ್ಸಿಂದ ಶುರು ಮಾಡಿ ಸೆಟ್ಟಲ್ಲಿ ಸುಮ್ಮನೆ ಬೇಸಿಕ್ ಇಂಟ್ರೊಡಕ್ಷನ್ ಕೊಡ್ತೀನಿ ಸ್ಟಾರ್ಟಿಂಗ್ನಲ್ಲಿ, ಆಯಿತಾ. ಸೆಟ್ ಅಂದರೆ ಏನು, ಅದು ಏನಕ್ಕೆ ಬೇಕು ಅಷ್ಟೇ. ಅದಾದಮೇಲೆ ನಾವು ಡೈರೆಕ್ಟಾಗಿ ನಾವು ಫಂಕ್ಷನ್ಸ್ ಕೊಟ್ಟೋಗ್ತೀವಿ. ಫಂಕ್ಷನ್ ಅಂದರೆ ಏನು, ಇಲ್ಲಿವರೆಗೂ ನಾವು ಆಲ್ರೆಡಿ ನಾವು ಒಂದು ಸುಮಾರು ಕಲ್ತ್ಕೊಂಡಿದ್ದಾವೆ ಫಂಕ್ಷನಲ್ಲಿ. ದನ್ನೇ ನಾವು ಒಂದು ಫಾರ್ಮಲ್ ಡೆಫಿನೇಷನ್ ಕೊಟ್ಟು ಫಾರ್ಮುಲಾಗೆ ನೋಡ್ತೀವಿ. ಸ್ವಲ್ಪ ಇಲ್ಲಿ ಬರ್ತಂಗ ನಾವು ತುಂಬ ಒಂದು ಇನ್ಫಾರ್ಮುಲಾಗೆ ನೋಡ್ಕೊಂಡು ಬಂದಿದ್ದೀವಿ. ಇವಾಗ ಸ್ವಲ್ಪ ಲೆಟ್ಸ್ ಲುಕ್ ಎಟ್ ಫಂಕ್ಷನ್ಸ್ ಫ್ರಮ್ ಫಾರ್ಮಲ್ ಪರ್ಸ್ಪೆಕ್ಟಿವ್, ಅಂದರೆ ಮೋರ್ ಆಫ್ ಎ ಮ್ಯಾಥಮೆಟಿಕಲ್ ಲ್ಯಾಂಗ್ವೇಜ್ನಲ್ಲಿ ಯಾವುದು ಫಂಕ್ಷನ್ ಆಗುತ್ತೆ, ಯಾವುದು ಫಂಕ್ಷನ್ ಆಗೋದಿಲ್ಲ. ಇವಾಗ ಯಾವುದೋ ಒಂದು ಈಕ್ವೇಷನ್ ಬರೆದ್ಬಿಟ್ರೆ ತಕ್ಷಣ ಅದು ಫಂಕ್ಷನ್ ಆಗೋಗ್ಬಿಡುತ್ತೆ ಅನ್ನೋದು ಸುಳ್ಳು. ಅದೇ ರೀತಿ ಅದೊಂದು ಫಂಕ್ಷನ್ಸ್ಗೆ ಒಂದು ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಮತ್ತು ಕಂಡೀಷನ್ಸ್ ಇರುತ್ತೆ. ಅದರೆಲ್ಲ ಸ್ಯಾಟಿಸ್ಫೈ ಆದರೆ ಮಾತ್ರ ಅದು ಫಂಕ್ಷನ್ ಅಂತ ಅನಿಸ್ಕೊಳ್ಳೋದು. ಸೊ ಅದೇನು ಅಂತ ಅದು ಏನು ಫಂಕ್ಷನ್ ಆಗಬೇಕು ಅಂತಂದರೆ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವು ನೋಡ್ಕೊಳ್ತೀವಿ. ಆಮೇಲೆ ನಾವು ದೆನ್ ವಿ ಆರ್ ಗೋಯಿಂಗ್ ಟು ಗೋ ಟುವರ್ಡ್ಸ್ ದಿ ಡೀಪರ್ ಥಿಂಗ್ಸ್ ಅಬೌಟ್ ದಿ ಮೋಸ್ಟ್ ಫಂಡಮೆಂಟಲ್ ಥಿಂಗ್ಸ್ ವಿಚ್ ಈಸ್ ನಂಬರ್ಸ್ನಲ್ಲಿ ನಾವು ರಿಯಲ್ ನಂಬರ್ಸ್ ಬಗ್ಗೆ ಮಾತ್ರ ನೋಡ್ತೇವೆ ನಾವು ಇದರಲ್ಲಿ. ತದನಂತರ ಇದೆಲ್ಲ ಕಲ್ತ್ಕೊಂಡಾದ್ಮೇಲೆ ನೆಕ್ಸ್ಟ್ ಐ ವಿಲ್ ಗಿವ್ ಯು ಅನ್ ಓವರ್ವ್ಯೂ ಆಫ್ ಅದರ್ ಸಾರ್ಟ್ಸ್ ಆಫ್ ನಂಬರ್ಸ್ ದಟ್ ದೇರ್ ಆರ್. ಅದಾದಮೇಲೆ ಅದನ್ನೆಲ್ಲ ಕಲ್ತ್ಕೊಂಡ ತಕ್ಷಣ ನಮಗೆ ನಂಬರ್ಸ್ ಅಂದರೆ ಏನು ಅಂತಲೇ ಅರ್ಥ ಆಗೋಗ್ಬಿಡುತ್ತೆ. ಸೊ ದೆರ್ ಈಸ್ ಆ್ಯಕ್ಚುಲಿ ಅ ಫಾರ್ಮಲ್ ಡೆಫಿನೇಷನ್ ಫಾರ್ ದಿ ನಂಬರ್ ಆಲ್ಸೋ. ಅದನ್ನು ನಾವು ತಿಳ್ಕೊತೀವಿ ಏನು ಅಂತ, ಸಂಖ್ಯೆ ಎಂದರೇನು. ಆಮೇಲೆ ರಿಯಲ್ ನಂಬರ್ಸ್ ಬಗ್ಗೆ ತಿಳ್ಕೊತೀವಿ. ರಿಯಲ್ ನಂಬರ್ಸ್ನಲ್ಲಿ ನೆಕ್ಸ್ಟು ಅದರಲ್ಲಿ ರಿಯಲ್ ನಂಬರ್ ಲೈನಿಗೆ ಹೋಗಿ ಅದರಲ್ಲಿ ಡಿಸ್ಟೆನ್ಸ್ ಅಲಾಂಗ್ ಎ ನಂಬರ್ ಲೈನ್, ರಿಯಲ್ ನಂಬರ್ ಫೀಲ್ಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ರಿಯಲ್ ನಂಬರ್ ಫೀಲ್ಡ್ ಇಸ್ ಎನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದನ್ನು ನೋಡ್ಕೊತೀವಿ. ಅದರ ಒಳಗಡೆ ನಮಗೆ ರಿಕ್ವೈರ್ಮೆಂಟ್ಸ್, ನಾಟ್ ಎವ್ರಿಥಿಂಗ್ ಈಸ್ ಅ ಫೀಲ್ಡ್, ನಾಟ್ ಎವ್ರಿ ಫೀಲ್ಡ್ ಇಸ್ ಅ ರಿಯಲ್ ನಂಬರ್ ಫೀಲ್ಡ್, not every definition becomes a field. So ಅದರ ರಿಕ್ವೈರ್ಮೆಂಟ್ಸ್ ಏನು ಫೀಲ್ಡ್ ಆಗಬೇಕು ಅಂತಿದ್ರೆ ಫೀಲ್ಡ್ ಅಂದರೆ ಏನು ಅದನ್ನು ತಿಳ್ಕೊತೇವೆ. ಪಾಸಿಟಿವಿಟಿ ಆಕ್ಸಿಯಮು, ಆಮೇಲೆ ಕಂಪ್ಲೀಟ್ನೆಸ್ ಆಕ್ಸಿಯಮು, ಇದೆಲ್ಲ ಮೂರು ತಿಳ್ಕೊಂಡ ಮೇಲೆ ನಮ್ಗೆ ರಿಯಲ್ ನಂಬರ್ ಫೀಲ್ಡ್ ಅಂತ ಇರುತ್ತೆ. ಇದಷ್ಟನ್ನು ತಿಳ್ಕೊಂಡಾಮೇಲೆ ರಿಯಲ್ ನಂಬರ್ಸ್ಗೆ ಕ್ಯಾಲ್ಕುಲಸಲ್ಲಿ ಬೇಕಾಗಿರೋ ರಿಯಲ್ ನಂಬರ್ಸಿನ ಫೀಲ್ಡ್ ಇರುತ್ತಲ್ಲ, ಆ ರಿಯಲ್ ನಂಬರ್ಸಿನ ಬೇಸ್ ಇರುತ್ತಲ್ಲ, ಅದು ಸ್ವಲ್ಪ ತಳಹದಿ ಸರಿ ಹೋಗುತ್ತೆ. ಅದಾದಮೇಲೆ ನೆಕ್ಸ್ಟ್ ವಿ ವಿಲ್ ಗೋ ಬ್ಯಾಕ್ ಟು ಸೆಟ್ಸ್ಗೆ ಹೋದ ಮೇಲೆ ನಾವು ಎಲಿಮೆಂಟ್ ಆಫ್ ಎ ಸೆಟ್ ಅಂದರೆ ಏನೋ, ಮೆಂಬರ್ಶಿಪ್ಪು, ನಾನ್ ಮೆಂಬರ್ಶಿಪ್ಪು, ಸಬ್ಸೆಟ್, ಪ್ರಾಪರ್ ಸಬ್ಸೆಟ್ಟು, ಯೂನಿಯನ್ನು, ಇಂಟರ್ಸೆಕ್ಷನ್, ಕಾಂಪ್ಲಿಮೆಂಟು, ಎಂಟಿ ಸಬ್ಸೆಟ್ಟು, ಎಂಟಿ ಸೆಟ್ಟು, ಸಿಂಗ್ಲ್ಟನ್ ಸೆಟ್ಟು, ಆಮೇಲೆ ಪವರ್ ಸೆಟ್ಟು, ಇದೆಲ್ಲ ಏನು ಅಂತ ತಿಳ್ಕೊತೀವಿ. ಇದೆಲ್ಲ ಆದಮೇಲೆ ನೋಡಪ್ಪ ನೆಕ್ಸ್ಟ್ ನಾವು ಇವಾಗ ಒಂದು ಸ್ವಲ್ಪ ನಮಗೆ ಅಟ್ ದ ಎಂಡ್ ಆಫ್ ದ ಟನಲ್ ವಿ ಸಿ ಎ ಲೈಟ್ ವಿಚ್ ಈಸ್ ನಥಿಂಗ್ ಬಟ್ ಕ್ಯಾಲ್ಕುಲಸ್. ಓಕೆ, ಆಮೇಲೆ ವಿ ಆರ್ ಅಪ್ರೋಚಿಂಗ್ ಕ್ಯಾಲ್ಕುಲಸ್ ಒನ್ ಸ್ಟೆಪ್ ಎಟ್ ಎ ಟೈಮ್. ಸೊ ಈಗ ಶುರು ಮಾಡೋಣ. ಈಗ ನಾವು ಸೆಟ್ಸ್ ಬಗ್ಗೆ ಬಂದ್ವಿ. ಈಗ ನಾವು ಅಂಗಡಿಗೆ ಹೋಗ್ತೀವಪ್ಪ, ಹೋಟ್ಲಿಗೆ ಹೋಗ್ಬಿಟ್ಟು ನಮಗೆ ದೋಸೆ ಕೊಡಿ ಅಂತ ಹೇಳ್ತೀವಿ, ಇಡ್ಲಿ ಕೊಡಿ ಅಂತ ಹೇಳ್ತೀವಿ. ಆದರೆ ಒಂದು ಸ್ಪೆಷಲ್ ಟೈಪ್ ಆಫ್ ದೋಸೆ ಇದೆ, ಸೆಟ್ ದೋಸೆ ಅಂತ. ಏನು ಸೆಟ್ ದೋಸೆ ಅಂದರೆ ಏನು ಗೊತ್ತಾ, 3 ದೋಸೆನ ಒಂದು ಸೆಟ್ಟಾಗಿ ಕೊಡೋದು ಅಂತಂದರೆ ಇಟ್ ಇಸ್ ಎ ಕಲೆಕ್ಷನ್ ಆಫ್ 3 ದೋಸೆ, ಅಥವಾ ಇಟ್ ಇಸ್ ಎ ಕಲೆಕ್ಷನ್ ಆಫ್ ದೋಸೆ. ಅದರಲ್ಲಿ 2 ಕ್ವಾಲಿಟಿ ಇದೆ, 3 ಕ್ವಾಲಿಟಿ ಇದೆ. ಒಂದು ಎಷ್ಟು ದೋಸೆ ಇದೆ, ಆಮೇಲೆ ಏನು ಪದಾರ್ಥ ಏನು ಅಂತಂದರೆ ಅದು ದೋಸೆ ಎಷ್ಟಿದೆ, ದೋಸೆ 3 ಇದೆ. ಆಮೇಲೆ 2 ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಾಯಿತು. ಆಮೇಲೆ 3ನೇದೇನಪ್ಪ, ಇದು ಕಲೆಕ್ಷನ್. ಅದು ಕಲೆಕ್ಷನ್ ಅಂದರೆ ಒಂದೇ ತಟ್ಟೆಯಲ್ಲಿ ಇಟ್ಟಿರ್ತೀವಲ್ಲ, ಒಂದೊಂದು ತಟ್ಟೆಯಲ್ಲಿ 3 ಕೊಡ್ಬೋದು, ಒಂದೊಂದು ತಟ್ಟೆಯಲ್ಲಿ ಒಂದೊಂದು ಕೊಟ್ಬಿಟ್ಟು 3 ದೋಸೆ ಅಂತ ಕೊಟ್ಟರೆ ಅದು ಸೆಟ್ ದೋಸೆ ಆಗಲ್ಲ ಅಲ್ವಾ. ಸೊ ಅದು ಎಲ್ಲ ಒಂದೇ ತಟ್ಟೆಯಲ್ಲಿ 3 ದೋಸೆ ಇದ್ದಾಗ ಮಾತ್ರ ಅದು ಸೆಟ್ ದೋಸೆ ಅಂತ ಅನ್ಸ್ಕೊಳ್ಳುತ್ತೆ. ಅಂದರೆ ಏನು, ವಾಟ್ ಇಸ್ ಇಟ್? ಸೊ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ನಾವು ಒಂದೇ ತಟ್ಟೆಯಲ್ಲಿ 3 ದೋಸೆಗಳನ್ನು ಸೆಟ್ಟಾಗಿ ಅಂದರೆ ಕಲೆಕ್ಷನ್ ಆಗಿ ಕೊಡುವುದಕ್ಕೆ ನಾವು ಸೆಟ್ ದೋಸೆ ಅಂತ ಅನ್ಕೋತೀವಪ್ಪ, ಅದಲ್ಲ. ಇದು ಅಷ್ಟೇ ಸೆಟ್ಸೇ. ಇವಾಗ ಇನ್ನೊಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಈಗ ಆಕಾಶ ರಾತ್ರಿ ಹೊತ್ತು ಕಗ್ಗತ್ತಲಲ್ಲಿ ಹೋಗಿ ನೋಡಿದಾಗ, ಆಕಾಶ ನೋಡಿದಾಗ, ಮೋಡ ಇಲ್ಲದೆ ಇದ್ದಾಗ ನಮಗೆ ಲಕ್ಷಾಂತರ ನಕ್ಷತ್ರಗಳು ಕಾಣಿಸುತ್ತೆ. ಲಕ್ಷಾಂತರ ನಕ್ಷತ್ರಗಳು ಕಾಣಿಸುತ್ತೆ. ಅದರಲ್ಲಿ ನಾವು ಮದುವೆ ಮಾಡಬೇಕಾದ್ರೆ ಅಶ್ವಿನಿ ನಕ್ಷತ್ರಗಳನ್ನು ತೋರಿಸ್ತಾರೆ, ಹೌದಲ್ಲ. ಅದು ನಕ್ಷತ್ರನೇ. ಮೇಲಿರೋ ಬೇರೆ ನಕ್ಷತ್ರಗಳು ನಕ್ಷತ್ರಗಳೇ, ಆದರೆ ಈ 2 ಮಾತ್ರ ನೋಡ್ತೀವಲ್ಲ, ಇದು ನಕ್ಷತ್ರನೇ. ಅಂದರೆ ಈ 2 ನಕ್ಷತ್ರ ಮೇಲ್ಕಂಡ ಎಲ್ಲ ನಕ್ಷತ್ರಗಳ ಗುಂಪಿಗೆ ಸೇರಿದ್ದು. ಆದರೆ ಇದು ಆ ಗುಂಪಲ್ಲ ಅಲ್ವಾ. ಅಶ್ವಿನಿ ನಕ್ಷತ್ರದ ಗುಂಪು 2 ನಕ್ಷತ್ರ, ಬೈನರಿ ಸಿಸ್ಟಮ್ ತಾನೇ, ಅದು 2 ನಕ್ಷತ್ರ ಇರುತ್ತೆ ಅದರಲ್ಲಿ. ಅದಕ್ಕೋಸ್ಕರನೇ ಮದುವೆಗೆ ತೋರಿಸೋದು. ಎನಿವೇ, ಲೆಟ್ಸ್ ನಾಟ್ ಡೈಗ್ರೆಸ್. ಈಗ ಏನು, ಈ ಅಶ್ವಿನಿ ನಕ್ಷತ್ರದ ಒಂದು ಬೈನರಿ ಸಿಸ್ಟಮ್ ಇರುತ್ತಲ್ಲ, ಅದು ಒಂದು ಸೆಟ್ ಆಫ್ 2 ಸ್ಟಾರ್ಸ್.
ನೆಕ್ಸ್ಟು ನಾನು ಏನು ಹೇಳಿದೆ, ಇದು ಇಟ್ ಈಸ್ a subset of the bigger system of stars that you can see in the sky. ಹೌದಲ್ಲ? ಅಂದರೆ ಈ ಎರಡು ನಕ್ಷತ್ರಗಳು ಮೇಲ್ಕಂಡ ಎಲ್ಲ ನಕ್ಷತ್ರಗಳ ಗುಂಪಿಗೆ ಸೇರಿದ್ದು. ಆದರೆ ಅಶ್ವಿನಿ ನಕ್ಷತ್ರ ಮೇಲ್ಕಂಡ ಗುಂಪಲ್ಲ, ಅಥವಾ ಮೇಲ್ಕಂಡ ಗುಂಪು ಕೂಡ ಅಶ್ವಿನಿ ನಕ್ಷತ್ರ ಅಲ್ಲ. ಅದರಲ್ಲಿರೋ ಕ್ವಾಲಿಟೀಸು, ನಕ್ಷತ್ರಗಳ ಗುಂಪಿಗೆ ಸೇರಿದ್ದ ಕ್ವಾಲಿಟೀಸು ಇದರಲ್ಲಿದೆ. ಆದರೆ ಇದರೆಲ್ಲ ಅಶ್ವಿನಿ ನಕ್ಷತ್ರಕ್ಕೆ ಸೇರಿದ್ದ ಕ್ವಾಲಿಟೀಸ್ ಇರುತ್ತಲ್ಲ, ಅದು ಅದರಲ್ಲಿ ಇದ್ರೂಬಹುದು, ಇಲ್ಲದೆ ಇದ್ರೂ ಇರಬಹುದು. ಸೊ ಈಗ ಇದರಲ್ಲಿ ನಾವು ಒಂದು ಬೇಸಿಕ್ ಅಸಂಪ್ಷನ್ ಮಾಡ್ಕೊಂಡಿದ್ವಿ ಅಂತಂದರೆ, ಈಗ ನಾವು ಮೇಲ್ಕಂಡ ಗುಂಪಿದೆಯಲ್ಲ, ಅದು ಅನಂತ ರಾಶಿಯಾದ ನಕ್ಷತ್ರಗಳ ಒಂದು ಗುಚ್ಛ, ಅದರ ಸೆಟ್ ಹಂಗೆ ಅನ್ಕೋತೀವಿ. ಅದರಲ್ಲಿ ನಾವು ತೆಗೆದಿರೋದು ಅಂತ ಇದು ತೊಗೊಂಡ್ಬಿಟ್ಟು ಒಂದು ಸಣ್ಣ ನಕ್ಷತ್ರ ತೊಗೊಂಡಾಗ ಎರಡು ನಕ್ಷತ್ರ ತೊಗೊಂಡ್ವಿ ಅಂದರೆ ನಾವೇನು ಆಕಾಶದ ನೋಡ್ತೀವಿ, ಇಲ್ಲಿ ಭೂಮಿ ಇದೆ, ಇಲ್ಲಿ ನಾವು ನೀವು ಇಬ್ಬರು ನಿಂತಿದ್ದಾರೆ ಆಯಿತಾ, ಇಬ್ಬರೂ ಮದುವೆ ಮಾಡಿ ಕಟ್ಟಾಕ್ಬಿಟ್ಟಿದ್ದಾರೆ. ಹೀಗೆ ಇಲ್ಲೊಬ್ಬರು ಮನುಷ್ಯರು ಮದುವೆ ಆಗಿದೆ ಆಯಿತಾ. ಇಲ್ಲಿ ಮೇಲ್ಗಡೆ ಏನು ಕಾಣಿಸ್ತಾ ಇದೆ, ಇಲ್ಲಿ ನಕ್ಷತ್ರಗಳು, ಸಾವಿರಾರು ನಕ್ಷತ್ರಗಳು ಕಾಣಿಸ್ತಾ ಇದೆ ಆಯಿತಾ. ಎಷ್ಟು ನಕ್ಷತ್ರಗಳು ಅಂದರೆ ತುಂಬ ನಕ್ಷತ್ರಗಳಿರುತ್ತೆ. ಆದರೆ ಬೆಳಗಿನ ಹೊತ್ತು ತೋರಿಸ್ತಾರಲ್ವ ಎರಡು ನಕ್ಷತ್ರ ಅಲ್ಲಿದೆ ಅಂತ ಅನ್ಕೋತೀವಿ. ಇದು ಎರಡು ಅಶ್ವಿನಿ ನಕ್ಷತ್ರ ಅಂತ ಅಂದ್ಕೊಳ್ಳಿ. ಇಲ್ಲಿ ಇನ್ನು ಸ್ವಲ್ಪ ಕ್ಲಿಯರಾಗಿ ಕಾಣಿಸೋಂಗೆ ಇದೊಂದು ನಕ್ಷತ್ರ ಬೇರೆ ನಕ್ಷತ್ರಗಳೇ, ಇಲ್ಲೆರಡೂ ನಾವು ಇದನ್ನು ನೋಡ್ತೀವಿ ಅಲ್ವಾ. ಇದು ಸಿಸ್ಟಮ್. ಇದೆರಡನ್ನ ದೂರದಿಂದ ನೋಡಿದ್ರೆ ನಮಗೆ ಒಂದೇ ಸಿಸ್ಟಮ್ ಅಂತ ಕಾಣಿಸುತ್ತೆ. ಸೊ ದಟ್ ಈಸ್ ಒನ್ ನಕ್ಷತ್ರ, ನಮಗೆ ಅಶ್ವಿನಿ ನಕ್ಷತ್ರ ಅಂತ ನೋಡ್ತೀವಿ. ಆ ಅಶ್ವಿನಿ ನಕ್ಷತ್ರ ಈ ಮೇರೆ ಎಲ್ಲ ಸ್ಟಾರ್ಸ್ ಇರುತ್ತಲ್ಲ, ಆ ಸ್ಟಾರ್ಸ್ನ ಗುಂಪಿಗೆ ಸೇರಿದ್ದು. ಅಂದರೆ ಈ ಎಲ್ಲ ಸ್ಟಾರ್ಸ್ನು ನಾನು ಆಲ್ ಸ್ಟಾರ್ಸ್ ಅಂತ ಹಾಕ್ಬಿಟ್ಟು ಒಂದು ಕ್ಲೋಸ್ಡ್ ಕರ್ವಿ ಬ್ರ್ಯಾಕೆಟ್ ಹಾಕ್ಬಿಟ್ರೆ, ಆಮೇಲೆ ಇಲ್ಲಿ ಬ್ರ್ಯಾಕೆಟ್ ಆಫ್ ಸ್ಟಾರ್ 1 ಸ್ಟಾರ್ 2 ಅಂದರೆ ಏನು, ದಿಸ್ ಈಸ್ ಆಲ್ಸೋ ಎ ಕಲೆಕ್ಷನ್, ದಟ್ ಈಸ್ ಆಲ್ಸೋ ಎ ಕಲೆಕ್ಷನ್. ಸೊ ಬಟ್ ದಿಸ್ ಅಬೌವ್ 1 is a collection of all stars. ಇಲ್ಲಿ ಕೆಳಗಡೆ ಇರೋದು ಇಟ್ಸ್ ಎ ಕಲೆಕ್ಷನ್ ಆಫ್ 2 stars. ಸೊ ಇದನ್ನು ಕ್ಯಾಪಿಟಲ್ ಎಸ್ ಅಂತ ಕರಿತೇನೆ, ಇದನ್ನು ಸ್ಮಾಲ್ ಎಸ್ ಅಂತ ಕರಿತೇನೆ. ಈ ಕ್ಯಾಪಿಟಲ್ ಎಸ್ಸು ಸ್ಮಾಲ್ ಎಸ್ಸು ಎರಡು, it is not equal to a collection. It is defined as, or it is defined by the set of all the stars, or it is the definition of this capital S is fully contained within all the stars which is inside these collections. ಹಾಗೆ ಬರಿತೀವಿ, ಅದಕ್ಕೆ ನಾವು ಇಲ್ಲೊಂದು ಎರಡು ಡಾಟ್ ಹಾಕ್ತೀವಿ. ಸೊ ಈಗ ನೋಡೋದಾದರೆ ಎಸ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎಸ್, ಹೌದಲ್ಲ. ಎಸ್ ಬಿಲಾಂಗ್ಸ್ ಟು ಎಸ್. ಓಕೆ, ಸೊ ಆವಾಗ ಏನಾಯಿತು ನಮಗೆ, ಅದನ್ನು ನಾವು ಎಸ್ ಇಸ್ ಎ ಸಬ್ಸೆಟ್, ಅಂದರೆ ಅದರ ಒಳಗಡೆ ಇರುವ ಒಂದು ಗುಂಪು ಅಲ್ವಾ ಎಸ್. ಸೊ ಎಸ್ ಈಸ್ ಅ ಸಬ್ಸೆಟ್ ಆಫ್ ಎಸ್ ಅಂತ ಹೇಳ್ತೇವೆ. ಓಕೆ, ಅಥವಾ ಎಸ್ ಇಸ್ ಅ ಸೆಟ್ ವಿಚ್ ಬಿಲಾಂಗ್ಸ್ ಟು ಎಸ್ ಕ್ಯಾಪಿಟಲ್ ಎಸ್ ಅಂತ ಹೇಳ್ಕೊಬೋದು. ನೆಕ್ಸ್ಟ್ ಇದೆಲ್ಲ ಆಯ್ತಪ್ಪ, ನಮಗೆ ಮುಂದೆ ಹೋಗಿ ನೋಡ್ತೀವಿ. ಅಂದರೆ ಇವಾಗ ನಾವು ಸೆಟ್ ಅಂದರೆ ನಾವು ಸ್ವಲ್ಪ ಅಫಿಷಿಯಲ್ ಆಗಿ ನೋಡೋಣ. ಸೆಟ್ ಅಂದರೆ ಏನು ಅಂತಂದರೆ, ಸೆಟ್ ಇಸ್ ಅ ಕಲೆಕ್ಷನ್. ಇಟ್ ಈಸ್ ಅ ಕಲೆಕ್ಷನ್ ಆಫ್ mathematically identifiable or ideable ಅಂದರೆ ಅದಕ್ಕೊಂದು ಮ್ಯಾಥಮೆಟಿಕಲ್ ಆಗಿ ಒಂದು ಹೆಸರು, ಒಂದು ಒಂದು ಕರಾರವತ್ತಾಗಿ ಹೇಳುವಂಥ ಒಂದು ಸಂಖ್ಯೆಯನ್ನು ಅಟ್ಯಾಚ್ ಮಾಡುವ ಒಂದು ಕೇಪಬಿಲಿಟಿ ಇರಬೇಕು ಅದಕ್ಕೆ. ಅಥವಾ ಯುನಿಕ್ ಆಬ್ಜೆಕ್ಟ್ ಆಯಿತಾ. ಇದರಲ್ಲಿ ನಮಗೆ ಏನೇನಿರುತ್ತೆ, ಸೊ ಸೆಟ್ಟಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಇಟ್ ಕುಡ್ ಬಿ ದ ಸೆಟ್ ಆಫ್ ಆಲ್ ಡೇಸ್ ಇನ್ ಎ ವೀಕ್. ಅಂದರೆ ಸೋಮವಾರ, ಮಂಗಳವಾರ, ಹಾಗೆ ಎಲ್ಲ ಹೋಗ್ತಾ ಇರುತ್ತೆ. ಇದು ಒಂದು ಸೆಟ್. ತದನಂತರ ನಮಗೆ ಸೆಟ್ ಆಫ್ ಆಲ್ ನಂಬರ್ಸ್ ಅಪ್ ಟು 10, 1 2 3 4 5 ಅದಕ್ಕೆ ಹಿಂಗೆ 6 ಹೋಗ್ತಾ ಇರುತ್ತೆ. ಇದು ಒಂದು ಸೆಟ್ಟೆ. ನೆಕ್ಸ್ಟು ಆಮೇಲೆ
ಹೀಗೆ ನಾವು ಮುಂದೆ ತೊಗೊಂಡು ಹೋಗಿ ಇದರಲ್ಲಿ ಹಲವಾರು ಕಾನ್ಸೆಪ್ಟ್ಸ್ಗಳು ಬರುತ್ತೆ. ಆ ಕಾನ್ಸೆಪ್ಟ್ಸ್ನ ನಾವು ಒಂದು ಸ್ವಲ್ಪ ಮುಂದೆ ಹೋಗಿ ಆಮೇಲೆ ನೋಡ್ತೀವಿ ನಾವು. ಓಕೆ, ಇವಾಗ ನಾವು ಏನು ನೋಡಬೇಕು ಅಂತ ಅಂದ್ಕೊಂಡಿದ್ವಿ, ನಾವು ಮೊದಲೇ ನೋಡಿದ್ರಾಗ ನಾವು ಸೆಟ್ ಥಿಯರಿ ಆಯಿತು, ಒಂದು ಸ್ವಲ್ಪ ಬೇಸಿಕ್ ಇಂಟ್ರೊಡಕ್ಷನ್ ಆಯಿತು. ಇವಾಗ ನಾವು ಫಂಕ್ಷನ್ ಅಂದರೆ ಏನು ಅಂತ ನಾವು ನೋಡ್ತೇವೆ. ನಾನು ಹೋದ್ಸಲಿ ಹೇಳಿದ ಹಾಗೆ ರಿಯಲ್ ಸ್ಪೇಸ್ ಆರ್ ಅಂತ ತೊಗೊಂಡಿದ್ವಿ ನಾವು, ಹೌದಲ್ಲ? ರಿಯಲ್ ಸ್ಪೇಸ್ ಆರ್ ಅಂತ ತೊಗೊಂಡಿದ್ದಾಗ ಈ ರಿಯಲ್ ಸ್ಪೇಸು ಇದರಲ್ಲಿ ನಮಗೆ ಒಂದು ರಿಯಲ್ ನಂಬರ್ ಲೈನ್ ಅಂತ ಹಾಕ್ತೇವೆ. ರಿಯಲ್ ನಂಬರ್ ಲೈನು ಅದೆಲ್ಲ ಮುಂದೆ ಹೇಳುವಂಥ ಕಾನ್ಸೆಪ್ಟ್ಸು, ಬಟ್ ಇವಾಗ ಫಂಕ್ಷನ್ಸ್ಗೆ ಒಂದು ಸ್ವಲ್ಪ ಮೆಲ್ಗೆ ಹಾಕೋದಕ್ಕೋಸ್ಕರ ಇವಾಗ ಹೇಳ್ತಾ ಇದ್ದೀನಿ. ಇಲ್ಲಿ ನಾವು ಒಂದು ಎಕ್ಸ್ ಅಂತ .0 ಅಂತ ತೊಗೊಂಡಾಗ ಇಲ್ಲಿ ಮತ್ತೆ ಇನ್ನೊಂದು ನಂಬರ್ ಲೈನ್ ಇರುತ್ತೆ, ಅದು ರಿಯಲ್ ನಂಬರ್ ಲೈನೇ, 0 ಅಂತಿರುತ್ತೆ, ಆಯಿತಾ? ಇಲ್ಲಿ 0 ಅಂತಿರುತ್ತೆ. ಈ ಪಾಯಿಂಟು ಇದೊಂದಿದೆ, ಇಲ್ಲೆಲ್ಲ ಬೈಫರ್ಕೇಷನ್ಸ್ ಮಾಡಿದ್ದೀವಿ ನಾವು, ಇಲ್ಲೆಲ್ಲ ಪಾಯಿಂಟ್ಸ್ ಡಿವಿಷನ್ ಮಾಡಿದ್ದೀವಿ ನಾವು. ಓಕೆ, ಕ್ಲೀನಾಗಿ ಮಾಡಿಬಿಡೋಣ, ಯಾಕೆ ಬೇಕಾಬಿಟ್ಟು ಆಗೋದು, ಕ್ಲೀನಾಗಿದ್ದರೆ ಒಳ್ಳೆಯದು. 1 2 3 4 5 6 7 8 9 1 2 3 4 1 2 3 4 1 2 3 4 5 5 4 3 2 1. ಓಕೆ, ಈಗ ನಮಗೆ ಒಂದು ಏನಪ್ಪ ಅಂತಂದರೆ, ಇದು ನಮ್ಮ ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಅಂದ್ಕೊಳ್ಳಿ, ಇದು ನಮ್ಮ ಡಿಪೆಂಡೆಂಟ್ ವೇರಿಯಬಲ್ಗೆ ಸೇರಿದ್ದು ಅಂತ ಅಂದ್ಕೊಳ್ಳಿ. ಇಫ್ ದೆರ್ ಈಸ್ ಅ ಮ್ಯಾಥಮೆಟಿಕಲ್ ಮ್ಯಾಪಿಂಗ್ ಆರ್ ಅನ್ ಆಬ್ಜೆಕ್ಟ್ ವಿಚ್ ಮ್ಯಾಪ್ಸ್ some elements of the independent variable into some elements of the IV ಅಂತಂದರೆ ನಾವು ಏನು ಮಾಡ್ಕೊತೀವಿ, all values of the independent variable, all values that independent variable can assume, okay, belongs to R ಅಂತ ನಾನು ಬರೀತೇನೆ, ರಿಯಲ್ ನಂಬರ್ಗೆ ಸೇರಿದ್ದು. ನೆಕ್ಸ್ಟ್ ಹೀಗಿದ್ದಾಗ ಒಂದು ವೇಳೆ ನಮಗೆ 0 ಏನಾದ್ರು 1ಗೆ ಮ್ಯಾಪ್ ಆಗಿ, 1 2ಗೆ ಮ್ಯಾಪ್ ಆಗಿ, ತಪ್ಪು ಬರೆದಿರಲ್ಲ, 0 ಇದಕ್ಕೆ 1ಕ್ಕೆ ಮ್ಯಾಪ್ ಆಗಿ, 1 2ಕ್ಕಾಗಿ, 2 3 ಆದರೆ, 3 4 ಆದರೆ, -1 ಇದ್ದಿದ್ದು 0 ಆಗಿ, -2 -1 ಆದರೆ, ಹೀಗೆ ತದನಂತರ ನಡ್ಕೊಂಡು ಹೋಗ್ತಾ ಇದ್ರೆ ತನ್ನಷ್ಟಕ್ಕೆ ತಾನು ಹಿಂಗೆ ಆಗ್ತಾ ಇದ್ದರೆ ಆವಾಗ ನಾವೇನು ಹೇಳ್ತೀವಿ, ಇವಾಗ ನಮಗೆ 1 to 1 ಮ್ಯಾಪಿಂಗ್ ಅಂತ ಹೇಳ್ತೀವಿ. ಅಂದರೆ 1 to 1, one object of the independent variable or one element or one point in the independent variable space maps uniquely to another object or point in the dependent variable space ಅಂತ ನಾವು ಹೇಳ್ತೇವೆ. ಡಿಪೆಂಡೆಂಟ್ ವೇರಿಯಬಲ್ ಸ್ಪೇಸ್ ಅಂದರೆ ಅದು ಒಂದು ಆರ್ ಅಲ್ವಾ? ಸೊ ನಮಗೆ ಈ ಎಲ್ಲ ಇದೆಯಲ್ಲ, ಇಲ್ಲಿ ಆಲ್ ದ ವ್ಯಾಲ್ಯೂಸ್ ದಟ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್ ಕ್ಯಾನ್ ಅಸ್ಯೂಮ್ ವಿಚ್ ಬಿಲಾಂಗ್ಸ್ ಟು ಆರ್, ಅದಕ್ಕೆ ನಾವು ಏನು ಹೇಳ್ತೇವೆ ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ದ ಡೊಮೈನ್. ಅದನ್ನು ನಾವು ಡೊಮೈನ್ ಅಂತ ಹೇಳ್ತೇವೆ. ಆಲ್ ವ್ಯಾಲ್ಯೂಸ್ ದಟ್ ದಿ that are obtained by mapping all initial values in IV, okay, let that also belong to R, then ಈ ಪಾಯಿಂಟ್ಸ್ ನಾವು ಏನಂತೇವೆ, ಇದನ್ನು ನಾವು ರೇಂಜ್ ಅಂತ ಕರಿತೇವೆ. ಸೊ ಇದು ನ್ಯಾಚುರಲಿ ದಿಸ್ ಈಸ್ ಅಪ್ಲೈಯಿಂಗ್ ಟು ದಿ ಡಿಪೆಂಡೆಂಟ್ ವೇರಿಯಬಲ್, ಹೌದಲ್ಲ? ಯಾಕಂದರೆ ಇಂಡಿಪೆಂಡೆಂಟ್ ವೇರಿಯಬಲ್ ಮೇಲೆ ನಾವು ಮ್ಯಾಥಮೆಟಿಕಲ್ ಆಪರೇಷನ್ಸು ಏನೇನೋ ಅದು ಇದು ಪ್ಲಸ್ಸು ಮೈನಸ್ಸು ಡಿವಿಷನ್ನು ಸಬ್ಟ್ರಾಕ್ಷನು ಸ್ಕ್ವೇರ್ ರೂಟ್ ಏನು ಬೇಕಾದ್ರೆ ತೊಗೊಂಬಿಟ್ರೆ ಮ್ಯಾಥಮೆಟಿಕಲ್ ಆಪರೇಷನ್ ತೊಗೊಂಬಿಟ್ಟು ನಮಗೆ ಡಿಪೆಂಡೆಂಟ್ ವೇರಿಯಬಲ್ ಬಂದುಬಿಟ್ರೆ, ಅಂದರೆ ಡಿಪೆಂಡೆಂಟ್ ಇರುವಾಗ ಇನ್ನೊಂದು ಹೊಸ ಸಂಖ್ಯೆ ಬಂದು ಒಂದು point in the independent variable gives one and unique point in the dependent variable ಅಂತ ಅಂದ್ಬಿಟ್ರೆ ಆವಾಗ ನಮಗೆ 1 to 1 ಫಂಕ್ಷನ್ ಅಂತ ನಾವು ಕರಿತೇವೆ. ಓಕೆ, ಬಟ್ ಈ ಪ್ರೋಸೆಸ್ ಇದೆಯಲ್ಲ, ಆ ಪ್ರೋಸೆಸ್ನ ನಾವು ಮೊದಲೇ ಹೇಳ್ದಂಗೆ ದಟ್ ಈಸ್ ಕಾಲ್ಡ್ ಆಸ್ ಮ್ಯಾಪಿಂಗ್. ಓಕೆ, ಮ್ಯಾಪಿಂಗ್ ಅಂತ ಹೇಳ್ತೇವೆ. ಇದು ಆ್ಯಕ್ಚುಲಿ ನಾವು ರಿಲೇಷನ್ಸಿಂದ ಬರಬೇಕು, ಸೊ ಅದು ಪರವಾಗಿಲ್ಲ, ನಾವು ಈ ಸದ್ಯಕ್ಕೆ ನಾವು ಮ್ಯಾಪಿಂಗ್ ಅಂತ ಅರ್ಥ ಕೊಡೋಣ. ಈ ಮ್ಯಾಪಿಂಗು 1 to 1 ಆಗಿರಬೇಕು ನಮಗೆ ಫಂಕ್ಷನ್ಸ್ ಆಗೋದಕ್ಕೆ. ಹಾಗೆ ಬೇರೆ ರೀತಿಯೂ ಆಗಿರ್ಬೋದು, 1 to 1 ಇರ್ಬೋದು, 1 to ಮೆನಿ ಟು 1 ಇರ್ಬೋದು, ಆದರೆ 1 to many ಆಗಬಾರ್ದು. 1 to many ಆಗಿಬಿಟ್ರೆ ಅದು ಫಂಕ್ಷನ್ ಆಗೋಕ್ಕಾಗಲ್ಲ. ಏನು ಅದು ಅಂತ ತೋರಿಸ್ತೇನೆ ನಿಮಗೆ. ಈಗ
ಇಲ್ಲಿ ಕೆಳಗಡೆ ಬರೆದಿರುವಂಥ ಡೆಫಿನೇಷನ್ ನಾವು ಇನ್ನು ಸ್ವಲ್ಪ ಮುಂದೆ ತೊಗೊಂಡೋಗಿ ತೋರಿಸ್ತೇನೆ ನಾವೀಗ. ಒಂದು ಸ್ವಲ್ಪ ಮುಂದೆ ತೊಗೊಳ್ಳೋದಾದರೆ ಈಗ ನಾವು ಏನಂತ ಬರೆದಿದ್ದೆ ನಾನು ಇಲ್ಲಿ, ಆಲ್ ವ್ಯಾಲ್ಯೂಸ್ ಆಫ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್ ಕ್ಯಾನ್ ಅಸ್ಯೂಮ್ ಪಾಯಿಂಟ್ಸ್ ಬಿಲಾಂಗಿಂಗ್ ಟು ದಿ ರಿಯಲ್ ಸ್ಪೇಸ್. ಓಕೆ, ದಟ್ ಇಲ್ಲಿ ದಟ್ ಅಂತಿರುವ ಆಲ್ ವ್ಯಾಲ್ಯೂಸ್ ದಟ್ the independent variable can assume, and all values that are obtained by mapping all initial values in independent variable. ಇಲ್ಲಿ ಇನ್ನೊಂದು ಸ್ವಲ್ಪ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಈಗ ಆಲ್ ವ್ಯಾಲ್ಯೂಸ್ ಈಗ ಇರಲಿ ಪರವಾಗಿಲ್ಲ, ಇನ್ನೊಂದು ಸಿಂಪಲ್ ಆಗೇ ತೊಗೊಂಡ್ಬಿಡ್ತಾನೆ. ಒಂದು ವೇಳೆ ನಮಗೆ ಇಂಡಿಪೆಂಡೆಂಟ್ ವೇರಿಯಬಲ್ ಈಸ್ ಈಕ್ವಲ್ಸ್ ಟು dependent variable is equals to independent variable divided by 2 plus 1 ಅಂತ ಒಂದು ಎಕ್ಸ್ಪ್ರೆಷನ್, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರೆದಿರ್ತೇನೆ ಅಂತ ಅಂದ್ಕೊಳ್ಳಿ. ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಹೀಗೆ ಬರೆದಿದ್ದಾಗ ನೋಡಿ ಇಲ್ಲಿ, ಎನಿ ರಿಯಲ್ ನಂಬರ್ ಲೆಟ್ ಆರ್ ಬಿ ಎನಿ ಎಲಿಮೆಂಟ್ ಅಂದರೆ ಏನು ಅಂತ ನಂತರ ಹೇಳ್ತೇನೆ. ಎಲಿಮೆಂಟ್ ಈಸ್ ಯಾವುದೇ ಒಂದು ಯುನಿಕ್ ಆಬ್ಜೆಕ್ಟ್ ಆಫ್ ಎ ಸೆಟ್. ಓಕೆ, ದಟ್ಸ್ ಕಾಲ್ಡ್ ಆಸ್ ಅನ್ ಎಲಿಮೆಂಟ್. ಲೆಟ್ ಆರ್ ಬಿ ಎನಿ ಎಲಿಮೆಂಟ್ ವಿಚ್ ಬಿಲಾಂಗ್ಸ್ ಟು ದ ರಿಯಲ್ ನಂಬರ್ ಸೆಟ್. ಓಕೆ, ಸೆಟ್ ಆಫ್ ರಿಯಲ್ ನಂಬರ್ಸ್. ಓಕೆ, ಈ ರೀತಿ ಇದ್ದಾಗ ದೆನ್ ಫ್ರಮ್ ದ ಬೇಸಿಕ್ಸ್ ಆಫ್ ಮ್ಯಾಥಮೆಟಿಕಲ್ ಆಪರೇಷನ್ಸ್, ಫ್ರಮ್ ದ ಅರ್ಥಮೆಟಿಕ್ ಆಪರೇಷನ್ಸ್, ದೆನ್ ಕೆ ಆರ್ ಆಲ್ಸೋ ಈಸ್ belonging to R provided that K also belongs to real number. Example, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ. ಇವಾಗ 2 obviously belongs to R. Let K be a constant, let K be any other number, let that be 3. Obviously 3 also is a real number, therefore K into 2 is equals to 3 into 2 is equals to 6 ಆಯಿತು. ಅವಾಗ ಏನಾಯಿತು ನಮಗೆ 6 is also belonging to real number space ಅದೇ ಅಲ್ವಾ. ಸೊ ದೇರ್ಫೋರ್ ಏನಾಗೋಯ್ತು ನಮಗೆ, ದೇರ್ಫೋರ್ K into R is equal, K into the original number is also real number, therefore K also belong to real number. ಈಗ K can be anything, K can be real number. ಓಕೆ, ಅಂದರೆ ಇವಾಗ ಏನಾಗುತ್ತೆ, ರಿಯಲ್ ನಂಬರ್ ಅಂತಂದ್ಬಿಟ್ರೆ ರಿಯಲ್ ನಂಬರು is real number ಏನು ಹೇಳ್ತೀವಿ, ಇಟ್ಸ್ ಅ ಸೆಟ್ ಆರ್ ಇಟ್ ಬಿಲಾಂಗ್ಸ್ ಟು ದಿ ಓಪನ್ ಇಂಟರ್ವಲ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಓಕೆ, ಎಕ್ಸ್ಟೆಂಡೆಡ್ ರಿಯಲ್ ನಂಬರ್ ಸೆಟ್ ಇದು ಪರವಾಗಿಲ್ಲ, ಇಟ್ಸ್ ಓಕೆ, ಅರ್ಥ ಮಾಡ್ಕೊಳ್ಳೋಣ. ಆರ್ ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಸೊ ಹೀಗೆ ತೊಗೊಂಡಾಗ ನಮಗೆ ಎನಿ ನಂಬರ್ ಇನ್ ಬಿಟ್ವೀನ್, ಇಟ್ ಕುಡ್ ಬಿ ಡೆಸಿಮಲ್ಸ್, ಇಟ್ ಕುಡ್ ಬಿ ನೀಡ್ ನಾಟ್ ಬಿ ಡೆಸಿಮಲ್ಸು ಇರ್ಬೋದು. ಈಗ ಎಕ್ಸಾಂಪಲ್, ವಾಟ್ ಇಫ್ ಕೆ ಇಸ್ ಈಕ್ವಲ್ಸ್ ಟು ಹಾಫ್, ಅವಾಗೇನಾಗೋಗ್ಬಿಡುತ್ತೆ, ನಮಗೆ ಕೆ ಆರ್ ವಿಲ್ ಬಿ ಆರ್ ಬೈ 2. ಓಕೆ, ಸೊ ಆರ್ ಬಿಲಾಂಗ್ಸ್ ಟು ರಿಯಲ್ ನಂಬರ್, ದೇರ್ಫೋರ್ ಹೀಗೆ ನೋಡಿದ್ದಂಥ ಎಕ್ಸಾಂಪಲಿಂದ ಕೆ ಆರ್ ಇಸ್ ಈಕ್ವಲ್ಸ್ ಟು ಆರ್ ಬೈ 2 ಆಲ್ಸೋ ಈಸ್ ಅ ರಿಯಲ್ ನಂಬರ್ ಫಾರ್ ಆಲ್ ಆರ್ ಬಿಲಾಂಗಿಂಗ್ ಟು ಆರ್. ಯಾವುದೇ ಸ್ಮಾಲ್ ಆರ್ ಬಿಲಾಂಗಿಂಗ್ ಟು ರಿಯಲ್ ನಂಬರ್ ಸ್ಪೇಸ್ ತೊಗೊಂಡು ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿದಾಗ we are going to be having KR will still be belonging to R. Further, therefore, ನಮಗೆ if IV be an element in IV which belongs to R, okay, then according to what we have just seen, ಈಗಲೇ ನೋಡ್ಕೊಂಡಂತೆ IV okay divided by 2 is belonging to R. ಹೌದಲ್ಲ? ಓಕೆ, ಆಲ್ಸೋ ಬಿಲಾಂಗ್ಸ್ ಟು ಆರ್. ನೆಕ್ಸ್ಟ್ ಇವಾಗ ಏನಾಗೋಗ್ಬಿಡುತ್ತೆ, therefore also any mathematical operation valid on an element of set R
okay, is valid on R. ಅಂದರೆ ಈ ಆರ್ ಅನ್ನುವ ಒಂದು ಸೆಟ್ ಆಫ್ ರಿಯಲ್ ನಂಬರ್ಸ್ನಲ್ಲಿ ಯಾವುದೇ ಒಂದು ರಿಯಲ್ ನಂಬರ್ ಮೇಲೆ ಯಾವುದಾದ್ರೂ ಒಂದು ಮ್ಯಾಥಮೆಟಿಕಲ್ ಆಪರೇಷನ್ ಮಾಡಿದಾಗ ಆ ಮ್ಯಾಥಮೆಟಿಕಲ್ ಆಪರೇಷನ್ ವ್ಯಾಲಿಡ್ ಆಗಿದ್ದಾಗ ದಟ್ ಮೀನ್ಸ್ ದಟ್ ದಿಸ್ ಆಪರೇಷನ್ ಈಸ್ ವ್ಯಾಲಿಡ್ ಅಪಾನ್ ದಿ ಎಂಟೈರ್ ರಿಯಲ್ ನಂಬರ್ ಸ್ಪೇಸ್ ಅಂತ ನಾವು ಅಂದ್ಕೊಂಡ್ರೆ ಓಕೆ, ನಾವು ಅವಾಗ ಏನಾಗೋಗ್ಬಿಡುತ್ತೆ, ಇದು ಫಸ್ಟ್ ಆಪರೇಷನ್ ಇದು 1 2 ಎರಡನ್ನೂ ಕಂಬೈನ್ ಮಾಡಿಬಿಟ್ಟಾಗ ನಮಗೆ ಲಾಜಿಕಲ್ ಆಗಿ ಅರ್ಥ ಆಗೋದು ಏನಪ್ಪ ಅಂತಂದರೆ ಕಂಬೈನಿಂಗ್ 1 and 2, what do we get? Okay, we get IV divided by 2 is also R, belongs to R. Okay, and therefore IV by 2 is also an element of R. Andre ಏನಾಯಿತು, all elements in IV is also an element of R if each, ಇದ್ರ ಒಳ ಅರ್ಥ ಇದು, if each element in IV belongs to R, then IV by 2 also belongs to R. ಅಷ್ಟೇ, as simple as that. ಇದರಲ್ಲಿ ಇನ್ನೇನು ಜಾಸ್ತಿ ಇಲ್ಲ. ಓಕೆ, ಇದು ಅರ್ಥ ಆಯಿತು ನಮಗೆ. ಈಗ ನಾವು ಮ್ಯಾಥಮೆಟಿಕಲ್ ಆಪರೇಷನ್ ನಂಬರ್ 2 ನೋಡೋಣ ಇಲ್ಲಿ. ಓಕೆ, IV by 2 ಆಯಿತು. ಇಫ್, ಬೇರೆ ಕಲರಲ್ಲಿ ಬರೆದ್ಬಿಡ್ತೇನೆ ಯಾಕೆ ಕನ್ಫ್ಯೂಷನ್ನು, ಇಫ್ R belongs to real space, then R plus K for all K also belonging to real number is also belonging to R. Andre if for all R comma K belonging to R, andre R and K both belonging to real space, okay, we have R plus K also belonging to real space. Okay, ಹೀಗೆ ಹೇಳ್ತೇವೆ. Therefore if that value of R be IV divided by 2, then IV by 2 plus 1 also belonging to real space. ಅಷ್ಟೇ ಅಲ್ವಾ, ಸಿಂಪಲ್. ಓಕೆ, ಈಗ ಇನ್ನು ಸ್ವಲ್ಪ ಮುಂದೆ ತಗೊಳ್ಳೋಣ. ಇದು IV ಮಾತ್ರ ತಗೊಂಡಿದ್ದು. ವಾಟ್ ಇಫ್ ಐ ಕನ್ಸಿಡರ್ ಎ ಸೆಟ್ ಆಫ್ ಆಲ್ ಸಚ್ ಪಾಯಿಂಟ್ಸ್ ಆಫ್ IV ವಿಚ್ ಬಿಲಾಂಗ್ ಟು R? ಫಾರ್ ಆಲ್ IV belonging to all the values that independent variable can take, okay, equally it is also valid yavaga that IV over 2 plus 1 also belongs to R. ಇಲ್ಲಿ ಏನು ನಡೀತಾ ಇದೆ ನಮಗೆ, IV ನಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್ ನಂಬರ್ 1, ಇಂಡಿಪೆಂಡೆಂಟ್ ವೇರಿಯಬಲ್ ನಂಬರ್ 2, ಇಂಡಿಪೆಂಡೆಂಟ್ ವೇರಿಯಬಲ್ ನಂಬರ್ 3 ಅಪ್ ಟು ಇಂಡಿಪೆಂಡೆಂಟ್ ವೇರಿಯಬಲ್ ನಂಬರ್ n, ಇಷ್ಟೂ ವ್ಯಾಲ್ಯೂಸ್ ಇದೆ ಇನ್ ದ ಸೆಟ್ of all real numbers belonging to IV. ಇದಕ್ಕೆ ನಾವು ಡಿವೈಡ್ ಬೈ 2 ಮಾಡಿದಾಗ ಆಗ ನಮಗೆ ಏನು ಆಪರೇಷನ್ ಸಿಗುತ್ತೆ ನಮಗೆ ಅಂತಂದರೆ, ಈ ಡಿವೈಡ್ ಬೈ 2 ಮಾಡಿದ್ವಲ್ಲ, ದಿಸ್ ಅಪ್ಲೈಸ್ ಯೂನಿಕ್ಲಿ ಟು ದಿಸ್, ಇದಕ್ಕೂ ಅಪ್ಲೈ ಆಗುತ್ತೆ, ಇದಕ್ಕೂ ಅಪ್ಲೈ ಆಗುತ್ತೆ, ಟು ಆಲ್ ದ ವ್ಯಾಲ್ಯೂಸ್ ಇನ್ ಬಿಟ್ವೀನ್ ಡಿವಿಷನ್ ಆರ್ ಮಲ್ಟಿಪ್ಲಿಕೇಷನ್, ಡಿವಿಷನ್ ಆಪರೇಟರ್ ವಿಲ್ ಅಪ್ಲೈ. ಆಗೇನಾಗುತ್ತೆ ನಮಗೆ, ಈಗ IV1 by 2, IV2 by 2, IV3 by 3 and so on up to IVn by 3 2 ಆಗುತ್ತೆ, IV2 by 2. ಓಕೆ, ಅದೇ ರೀತಿ ನಮಗೆ ಇದೇನಾಗುತ್ತೆ, ಸ್ಪೇಸ್ ಆಫ್ IV by 2 ಅಂತ ನಾವು ಅನ್ಕೋಬೋದು. ಓಕೆ, ಆಮೇಲೆ ನೆಕ್ಸ್ಟು ಈಗ ಇಲ್ಲಿ ನಾವೇನಾಗೋಗ್ಬಿಡುತ್ತೆ, ಈಗ ಇದನ್ನು ಇವಾಗ ಫರ್ದರ್ ನಾನು ಇಲ್ಲಿ +1 ಅಂತ ಹಾಕ್ತೀನಿ. +1, ಈ +1 ಕೂಡ ನ್ಯಾಚುರಲಿ ಇಟ್ ವಿಲ್ ಸ್ಟಾರ್ಟ್ ಮ್ಯಾಪಿಂಗ್ ಟು ಈಚ್ ವ್ಯಾಲ್ಯೂ, +1 +1 +1 to all the in between and the last one. ಓಕೆ, ಅದು ಮ್ಯಾಪ್ ಆಗೋದ ನಮ್ಗೆ ಏನು ಸಿಗುತ್ತೆ ಇಲ್ಲಿ, ವಿ ಆಮ್ ಗೋಣ ಗೆಟ್ IV1 by 2 plus 1, IV2 by 2 plus 1, IV3 by 2 plus 1 and so on all the way up to IVn by 2 plus 1.
ಸೊ ಇದಷ್ಟು ನಾನು ವಿಂಗಡಿಸ್ಬಿಟ್ಟು ನಾನು ಏನು ಹೇಳ್ತೇನೆ ಅಂತಂದರೆ ದಿಸ್ ಈಸ್ IV by 2 plus 1. Okay, now all of them belongs to R, all of them belongs to R, all of them belongs to R. Yenikoskara they belong to R because this belongs to R, that belongs to R, every individual value belongs to R, that is also belonging to R. Similarly, we have already seen that this also belong to R. Why is that? Because 2 that you are dividing belongs to R, okay, and hence also therefore 1 by 2 also belongs to R. Rather the other way round is, why? Because 1 by 2 belongs to R. Why does 1 by 2 belongs to R? 1 belongs to R and 2 belongs to R, and 1 by 2 is a mathematical operation which does not lead to invalid or indeterminate values, and therefore the value that we obtain is also is also belonging to a R. Therefore all these are R, that is also R, and all the values in between also belong to R. Now this is also belong to R. Why? Because the plus 1 that we do is also belonging to R, and the mathematical operation doesn't change the point mapped onto a different space. It is still in the real space, because real number by their definition are those numbers which can be expressed by an infinite amount of decimal points. One can be expressed by an infinite amount of decimal points, which is 1.00000. So all of them are real space. That's also belonging to real space, andre the entire thing I mean. Okay, now the entire thing also belong to real space. Therefore, since because each of these elements of the set belongs to real space, the entire set itself belongs to real space. The entire set belongs to real space. This was started off as an assumption. Now this we have proved it, and this also we have proved it. Idannu prove ಮಾಡಿದ್ದಾಯ್ತು, ಹೀಗೆ ಬಂದಿದ್ದಾಯ್ತು, ನಾವು ಇಲ್ಲಿವರೆಗೂ ಬಂದ್ವಿ. Therefore ನಮಗೆ ಇಲ್ಲಿವರೆಗೂ ಏನು ಅರ್ಥ ಆಯಿತು? ಡಿಪೆಂಡೆಂಟ್ ವೇರಿಯಬಲ್, okay, which is defined by or different variable ಇವಾಗ ನಾನು is equals to ಅಂತ ಹಾಕಿ IV over 2 plus 1 ಅಂತ ಬರೆದ್ರೆ all the values of real number which IV can assume gets divided by 2 and then that value gets added on by 1. ಆವಾಗ ಆ ವ್ಯಾಲ್ಯೂ ನಮಗೆ ಏನು ಬರುತ್ತೆ ಅದು ಡಿ ವಿ ಒಳಗೆ ಹೋಗಿ ಕುತ್ಕೊಂಡ್ಬಿಡುತ್ತೆ ಅಂತ ಆಯಿತು. ಅಂದರೆ ನಾವು ಏನು ಮಾಡ್ತಿದ್ದೀವಿ ಇಲ್ಲಿ, ನಾವು ಮಾಡ್ತಾ ಇರೋದು ಮ್ಯಾಪಿಂಗು. ಏನು ಮ್ಯಾಪ್ ಮಾಡ್ತಿದ್ದೀವಿ ಇಲ್ಲಿ? ಫಸ್ಟು ನಾವು ಏನು ಮ್ಯಾಪ್ ಮಾಡಿದ್ವಿ ಅಂದರೆ IV ವ್ಯಾಲ್ಯೂಸ್ ಇದೆಯಲ್ಲ, ವ್ಯಾಲ್ಯೂಸ್ ಆಫ್ IV ನಾವು ಯಾವುದಕ್ಕೆ ಮ್ಯಾಪ್ ಮಾಡಿದೆ? IV by 2 ಮಾಡಿದೆ. ಆವಾಗ ಅದೊಂದು ಸೆಟ್ ಇದೆ. ಈ ಇಂಡಿವಿಜುವಲ್ ವ್ಯಾಲ್ಯೂಸ್ ಆರ್ ಎಲಿಮೆಂಟ್ಸ್ನ ಇರೋದನ್ನ ನಾನು ಮತ್ತೆ ಮ್ಯಾಪಿಂಗ್ ಮಾಡ್ತೇನೆ. ಯಾವಾಗ ಮಾಡ್ತೀನಿ? ನಾನು ಏನು ಮಾಡ್ತೆ, ಇಲ್ಲಿ ನಾನು 1 ಕೊಟ್ಟೆ, ನಾನು ಆ್ಯಡ್ 1 ಕೊಟ್ಟೆ, ಅದೊಂದು ಸೆಟ್ ಆಯಿತು. ಇದಷ್ಟು ನನಗೇನು ಇವಾಗ ಇದಷ್ಟು ನನಗೆ ಈಕ್ವಲ್ಸ್ ಟು ಡಿ ವಿ ಅಂತಂದರೆ ಇದು ಡಿ ವಿ ಆಗೋಯ್ತು. ಅಂದರೆ IV ಇಟ್ಸ್ ಗೆಟಿಂಗ್ ಮ್ಯಾಪ್ಡ್ ಆನ್ ಟು ಡಿ ವಿ, ಹೌದಲ್ಲ? ಅಂದರೆ ಇಂಡಿಪೆಂಡೆಂಟ್ ವೇರಿಯಬಲ್ ಮ್ಯಾಪ್ಸ್ ಆನ್ ಟು ದ ಡಿಪೆಂಡೆಂಟ್ ವೇರಿಯಬಲ್. ನಾವು ಹೌ ಇಸ್ ದಿಸ್ ಮ್ಯಾಪಿಂಗ್? ನಾವು ಈ ಮ್ಯಾಪ್ ಆಗ್ತಾ ಇರೋದಕ್ಕೆ ಕಾರಣ ಎರಡು ರೀತಿ ಬರುತ್ತೆ. ಒಂದು, ಈ ಮ್ಯಾಪನ್ನು ಮಾತ್ರ ನಾನು ಮುಂದಿನ ಸ್ಲೈಡಲ್ಲಿ ಬರಿತೀನಿ. IV ಈಸ್ ಮ್ಯಾಪಿಂಗ್ ಟು ಡಿ ವಿ ಅಂತ ಬರೆದ್ರೆ ನಾನು ಏನಾಗೋಗುತ್ತೆ ಇಲ್ಲಿ ಅಂದರೆ, ಇಟ್ ಡಿಪೆಂಡ್ಸ್. IV ಲಿ ಏನೇನಿರುತ್ತೆ ನನಗೆ ಈ ಮ್ಯಾಪಲ್ಲಿ? IV ಹ್ಯಾಸ್ ವ್ಯಾಲ್ಯೂಸ್ ಇನ್ ಇಟ್ ಆರ್ ಮೆನಿ ಯುನೀಕ್ ನಂಬರ್ಸ್ ಆರ್ ಎಲಿಮೆಂಟ್ ಅಂತ ಬರೀತಾನೆ. ಓಕೆ, ಸಚ್ ದಟ್ ಈಚ್ ಎಲಿಮೆಂಟ್ IV such that each IV belongs to R. So that is the basic condition we started off with. ಇಲ್ಲಿಂದ ಅನ್ಕೊಂಡು ನಾವು ಶುರು ಮಾಡಿದ್ವಿ. ಆಮೇಲೆ ಈ ಮ್ಯಾಪಿಂಗ್ ಪ್ರೊಸೀಜರ್ ಇತ್ತಲ್ಲ, ಈ ಮ್ಯಾಪಿಂಗ್ ಪ್ರೊಸೀಜರ್ ನಾವು ಎರಡು ಕೊಟ್ವಿ. ನಾವು ಫಸ್ಟ್ ಸ್ಟೆಪ್ಪಲ್ಲಿ ನಮಗೆ ಏನು ಕೊಟ್ವಿ? ನಾವು ಫಸ್ಟ್ ಸ್ಟೆಪ್ಪಲ್ಲಿ ಡಿವೈಡ್ ಬೈ 2, ಅಂದರೆ ಈ ಯಾವುದೇ IV ಐತಲ್ಲ, ಈ IVನ ನಾನು ಡಿವೈಡ್ ಬೈ 2, ಆಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಆ್ಯಡ್ ಮಾಡ್ತೇನೆ, ಪ್ಲಸ್ 1 ಮಾಡ್ತೇನೆ. ಇದು ಎರಡು ಮ್ಯಾಪಿಂಗ್ ಆಪರೇಷನ್ಸ್. ಇದೆರಡು ಮ್ಯಾಪಿಂಗ್ ಆಪರೇಷನ್ಸ್ ಆರ್ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಇದು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಂತ ಹೇಳೋಣ. ಆಮೇಲೆ ಇದು ನಮಗೆ ಡಿಪೆಂಡೆಂಟ್ ವೇರಿಯಬಲ್ ಅಥವಾ ಫೈನಲ್ ಎಂಡ್ ರಿಸಲ್ಟ್. ಈಗ ನಮಗೆ ಡಿಪೆಂಡೆಂಟ್ ವೇರಿಯಬಲ್ ಸ್ಪೇಸಿಗೆ ಹೋಗಬೇಕು ಅಂದರೆ ಡಿಪೆಂಡೆಂಟ್ ವೇರಿಯಬಲ್ ಸ್ಪೇಸ್ ಆಯಿತಾ. ಆಮೇಲೆ ಇಂಡಿಪೆಂಡೆಂಟ್ ವೇರಿಯಬಲ್ ಸ್ಪೇಸ್ ಅಂದರೆ ಆವಾಗಲೇ ಹೇಳಿದೆಲ್ಲ, ಕಲೆಕ್ಷನ್ ಆಫ್ ಸಮ್ ಪಾಯಿಂಟ್ಸ್ ಅಂತ. ಇಲ್ಲಿಂದ ಇಲ್ಲಿಗೆ ನಾವು ಮ್ಯಾಪ್ ಮಾಡಬೇಕು ಅಂತಂದರೆ ಒಂದು ಬೇಕಾಗಿರೋದು ನಮಗೆ ವ್ಯಾಲ್ಯೂಸ್ ಇನ್ ಇಂಡಿಪೆಂಡೆಂಟ್ ವೇರಿಯಬಲ್ ಸ್ಪೇಸಲ್ಲಿ ಆರ್ ಪಾಯಿಂಟ್ಸ್ ಆರ್ ಬೆಟರ್ ನೋನ್ ಆಸ್ ಬೆಟರ್ ನೋನ್ ಆಸ್
ಪಾಯಿಂಟ್ಸ್ ಅಂತ ಕೊಡ್ತಾರೆ. ಲೆಟ್ ಮೀ ಕಾಲ್ ದೆಮ್ ಆಸ್ ಪಾಯಿಂಟ್ಸ್, ಇಂಡಿವಿಜುವಲ್ ಪಾಯಿಂಟ್ಸ್ ಅಂತ ಬೇಕಾಗುತ್ತೆ ನಮಗೆ. ಇಂಡಿವಿಜುವಲ್ ಪಾಯಿಂಟ್ಸ್ ಐ ವಿ ಸ್ಪೇಸ್ ಅದು ಬೇಕು ನಮಗೆ. ಇದರಲ್ಲಿ ಬೇಕಾಗಿರೋದು ಇನ್ನೊಂದು ಬೇಕಾಗಿರೋದು ನಮ್ಗೆ ಏನಪ್ಪ ಅಂತಂದರೆ ಇಂಡಿವಿಜುವಲ್ ಪಾಯಿಂಟ್ಸ್ ಒಂದೇ ಅಲ್ಲ, ಸಮಥಿಂಗ್ ವಿಚ್ ಆಸ್ ಅ ಮ್ಯಾಥಮೆಟಿಕಲ್ ರೂಲ್ ವಿಚ್ ಎಕ್ಸ್ಪ್ಲೇನ್ಸ್ ಹೌ ದ ಮ್ಯಾಥ್ ಟೇಕ್ ಪ್ಲೇಸ್. ಮ್ಯಾಥಮೆಟಿಕ್ ಆಪರೇಷನ್ ಆರ್ ಅಥವಾ ಮ್ಯಾಥಮೆಟಿಕಲ್ ರೂಲ್ ಅಂತಲೂ ಹೇಳ್ಬೋದು, ವಿಚ್ ಡಿಸ್ಕ್ರೈಬ್ಸ್ ದಿ ಮ್ಯಾಪಿಂಗ್ ಪ್ರೋಸೆಸ್. ಓಕೆ, ಅದನ್ನು ನಾವು ಎಲ್ಲ ಗೊತ್ತಾಗೋಗ್ಬಿಟ್ಟಾಗ ನಮಗೆ ವಿ ಕ್ಯಾನ್ ಈಸಿಲಿ ಮ್ಯಾಪ್ ಫ್ರಮ್ ಒನ್ ಸ್ಪೇಸ್ ಟು ಅನದರ್. ಈ ಮ್ಯಾಪಿಂಗ್ ಪ್ರೋಸೆಸ್ಸು ಮತ್ತು ಎಲ್ಲ ಮಾಡ್ತೀವಲ್ಲ, ಈಗ ನಮಗೆ ಇದೆರಡನ್ನು ನಾವು ಒಂದು ಆರ್ಡರ್ಡ್ ಪೇರ್ ಆಗಿ ಬರೆದುಬಿಟ್ರೆ ನಾವು, ಫಾರ್ ಎಕ್ಸಾಂಪಲ್ ಇಂಡಿಪೆಂಡೆಂಟ್ ವೇರಿಯಬಲ್ ಸ್ಪೇಸು ಕಾಮ ದಿ ಡಿಪೆಂಡೆಂಟ್ ವೇರಿಯಬಲ್ ಸ್ಪೇಸ್ ಹೀಗೆ ಬರೆದ್ರೆ, ಓಕೆ, ಈಗ ಬರೆದ್ರೆ ನಮಗೆ ಇದನ್ನು ನಾವೇನು ಮಾಡ್ತೇವೆ, that is called as a function. ಓಕೆ, ಅದರಲ್ಲಿ ಬದ್ಧತೆಗಳು ತುಂಬ ಇದೆ, ಯಾವುದು ಫಂಕ್ಷನು ಯಾವುದು ಫಂಕ್ಷನ್ ಅಲ್ಲ ಅದು ಮುಂದೆ ಹೇಳ್ತೇನೆ. ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳೋಣ. ಇದನ್ನು ನಾವು ಫಂಕ್ಷನ್ ಅಂತ ಹೇಳ್ತೇವೆ. ಅಂದರೆ ಟು ನೋ ವಾಟ್ ಈಸ್ ಅ ಫಂಕ್ಷನ್ ವಿ ನೀಡ್ ಟು ನೋ ವಾಟ್ ಈಸ್ ದಿ ಮ್ಯಾಥಮೆಟಿಕಲ್ ರೂಲ್ ವಿಚ್ ಈಸ್ ಸೇಯಿಂಗ್ ಹೌ ದಿ ವ್ಯಾಲ್ಯೂಸ್ ಆರ್ ಪಾಯಿಂಟ್ಸ್ ಇನ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್ ಸ್ಪೇಸ್ ಈಸ್ ಮ್ಯಾಪಿಂಗ್ ಆನ್ ಟು ದಿ ಡಿಪೆಂಡೆಂಟ್ ವೇರಿಯಬಲ್ ಸ್ಪೇಸ್, ಅದು ಗೊತ್ತಾಗಿರಬೇಕು. ಆಮೇಲೆ ವ್ಯಾಲ್ಯೂಸ್ ಇನ್ ದಿ ಇನ್ಸೈಡ್ ದಿ ಯುನೀಕ್ ಪಾಯಿಂಟ್ಸ್ ಇನ್ಸೈಡ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್ ಸ್ಪೇಸ್ ಇಟ್ ಸೆಲ್ಫ್, ಅಷ್ಟು ಗೊತ್ತಿರಬೇಕು ನಮಗೆ. ಓಕೆ ಓಕೆ, ನೆಕ್ಸ್ಟ್ ಇಷ್ಟು ಗೊತ್ತಾದಮೇಲೆ ಈಗ ನಮಗೆ ಡಿಪೆಂಡೆಂಟ್ ವೇರಿಯಬಲ್ ಸ್ಪೇಸ್ ಇದೆಯಲ್ಲ, ವೈ ಇಸ್ ಇಟ್ ಕಾಲ್ಡ್ ಎಸ್ ಎ ಡಿಪೆಂಡೆಂಟ್ ವೇರಿಯಬಲ್ ಸ್ಪೇಸ್ ಅಂತ ನಾನು ಏನಕ್ಕೆ ಆ ಥರ ಹೆಸರಿಟ್ಟೆ. ಡಿಪೆಂಡೆಂಟ್ ವೇರಿಯಬಲ್ ಸ್ಪೇಸ್ ಈಸ್ ಕಾಲ್ಡ್ ಸೊ ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಟೂ ಥಿಂಗ್ಸ್. ಒಂದು, values of IV or in general IV itself, ಆಮೇಲೆ the mathematical rules or operations which map. ಎರಡರ ಮೇಲೂ ಡಿಪೆಂಡ್ ಆಗುತ್ತೆ, ಹೌದಲ್ಲ. ಬಟ್ ವಸ್ತುತಃ ನಮಗೆ ಡಿಪೆಂಡ್ ಆಗುವಂಥದ್ದು ಐ ವಿ ಆ್ಯಂಡ್ ಮ್ಯಾಥಮೆಟಿಕಲ್ ಅಂದರೆ ಡಿಪೆಂಡೆಂಟ್ ವೇರಿಯಬಲ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಬರೆಯೋದಕ್ಕೆ ನಾನು ಬ್ರಾಕೆಟ್ ಹಾಕ್ಬಿಟ್ಟು ಇಟ್ ಡಿಪೆಂಡ್ಸ್ ಆನ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್, ಹೌದಲ್ಲ. ಆ್ಯಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದಿ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಆರ್ ಮ್ಯಾಥಮೆಟಿಕಲ್ ರೂಲ್ಸ್ MR ಅಂತ ಬರೀಬೇಕು. ಓಕೆ, ಅಂದರೆ ಇವಾಗ ನಮಗೆ ಫಂಕ್ಷನ್ ಸೆಟ್ ಆರ್ಡರ್ಡ್ ಪೇರ್ ಥರ ಬರೀಬೇಕು ಅಂತಂದರೆ ದಟ್ ಈಸ್ ಒನ್ ಐ ವಿ ಅಂತ ಬರೆದು ನೆಕ್ಸ್ಟ್ ಕಾಮ ಹಾಕೋಣ. ಕಾಮ ಹಾಕಿ ನೆಕ್ಸ್ಟ್ ನಾವೇನು ಬರಿತೀವಿ, ದ ಡಿಪೆಂಡೆಂಟ್ ವೇರಿಯಬಲ್ ಸ್ಪೇಸ್. ಸ್ಪೇಸ್ ಅಂದರೆ ಅಂಡರ್ಸ್ಟುಡ್, ಇಲ್ಲ ನಾನು ಬರೀದಿಲ್ಲ ಸ್ಪೇಸ್ ಅಂದ್ರೆ ಡಿ ವಿ ಐ ವಿ ಆ್ಯಂಡ್ ಮ್ಯಾಥಮೆಟಿಕಲ್ ರೂಲ್ ಆರ್ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಓಕೆ, ಇದನ್ನು ನಾವು ಹಿಂಗೆ ಆರ್ಡರ್ ಮಾಡಿದಾಗ ದಿಸ್ ಈಸ್ ನೌ ಬಿಕಮಿಂಗ್ ಕಾಲ್ಡ್ ಆಸ್ ಅ ಫಂಕ್ಷನ್ ಇನ್ ಜನರಲ್. ಓಕೆ, ಫಾರ್ಮಲ್ ಡೆಫಿನೇಷನ್ ಅಂತ ಅಂದ್ಕೊಳ್ಳೋಣ. ಇದರಲ್ಲಿ ನಮಗೆ ಮ್ಯಾಥಮೆಟಿಕಲ್ ಆಪರೇಷನ್ಸ್ನ ನಾವು ಯೂಶಲಾಗಿ ಫಂಕ್ಷನ್ಸ್ ಡೆಫಿನೇಷನ್ಸ್ ನಾವು ಈ ಥರ ಬರೆಯೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಮ್ಯಾಥಮೆಟಿಕಲ್ ಆಪರೇಷನ್ಸು ಯಾವ ರೀತಿ ಬೇಕಾದ್ರೂ ಇರ್ಬೋದು, ಬಟ್ ಇಟ್ ಈಸ್ ಓನ್ಲಿ ಕಸ್ಟಮರಿ ಟು ಐಡೆಂಟಿಫೈ ಯಾವುದ್ರ ಮೇಲೆ ಯಾವ ವೇರಿಯಬಲ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಮಾತ್ರ ಬರಿತೀವಿ ನಾವು. ಸೊ ಇವಾಗ ನಾವೇನು ಬರಿತೀವಿ, ಐ ವಿ ಆ್ಯಂಡ್ ಡಿ ವಿ ಡಿಪೆಂಡಿಂಗ್ ಆನ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಬರಿತೀವಿ. ಓಕೆ, ದಟ್ ಇಟ್ ಸೆಲ್ಫ್ ಇಸ್ ನೌ ಕಾಲ್ಡ್ ಆಸ್ ಅ ಫಂಕ್ಷನ್. ಓಕೆ, ಇದರಲ್ಲಿ ನಮಗೆ ಇನ್ನೂ ಸ್ವಲ್ಪ ಸಿಂಪ್ಲಿಫಿಕೇಷನ್ಸ್ ಮಾಡಿದ್ದೀವಿ ನಾವು. ಏನವು ಸಿಂಪ್ಲಿಫಿಕೇಷನ್ಸ್ ನಾವು ಮಾಡಿರುವಂಥದ್ದು, ಇವಾಗ ಡಿಪೆಂಡೆಂಟ್ ವೇರಿಯಬಲ್ಲು ಮತ್ತು ಆಫ್ ಐ ವಿ ಅಂತ ಬರೆದ್ರೆ ಐ ವಿ ಎರಡೆರಡು ಕಡೆ ಬರೆಯೋಂಗಾಗುತ್ತಲ್ಲ, ಈ ಆರ್ಡರ್ಡ್ ಪೇರ್ ಬರೆಯೋ ಬದಲು ಸುಮ್ಮನೆ ನಾವು ಡಿಪೆಂಡೆಂಟ್ ವೇರಿಯಬಲ್ ಡಿಪೆಂಡಿಂಗ್ ಆನ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಬರೆದ್ಬಿಟ್ಟು ಅದೇ ನಮ್ಮ ಫಂಕ್ಷನ್ನು ಅಂತ ಸುಮ್ಮನೆ ಹಿಂಗೆ ಸಿಂಪಲ್ಲಾಗಿ ಒಂದು ಕಾನ್ಸೆಪ್ಟ್ ಥರ ಹಿಂಗೆ ಬರೆದ್ಬಿಡ್ತೀವಿ. ಓಕೆ, ನೆಕ್ಸ್ಟ್ ಈಗ ಈ ಕಸ್ಟಮರಿಯಾಗಿ ನಾವೇನು ಬರಿತೀವಿ ಅಂತಂದರೆ ಡಿಪೆಂಡೆಂಟ್ ವೇರಿಯಬಲ್ಗೆ ನಾವು ವೈ ಅಂತ ಕರಿತೇವೆ. ಓಕೆ, ನಾವು ಆಮೇಲೆ ಎಕ್ಸ್ನ ನಾವು ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ನಾವು ಕರಿತೇವೆ. ಈ ನೋಟೇಷನಲ್ಲಿ ನಮ್ಗೆ ಏನಾಗೋಗ್ಬಿಡ್ತೀವಿ ಈಗ ನಮಗೆ ಫಂಕ್ಷನ್ ಏನಾಗೋಯ್ತಲ್ಲಿ ವೈ ಡಿಪೆಂಡಿಂಗ್ ಆನ್ ಎಕ್ಸ್ ಅಂತ ಆಯಿತು. ಓಕೆ, ಇದನ್ನು ನಮಗೆ ಫಂಕ್ಷನ್ ಅಂತ ಬರಿತೇವೆ. ಓಕೆ, ನಾವು ಈ ರೀತಿ ಫಂಕ್ಷನನ್ನು ಈ ರೀತಿ ಬರೆಯೋ ಬದಲು ಮತ್ತೊಂದು ಸ್ವಲ್ಪ ಚೇಂಜ್ ಇಂಟ್ರೊಡ್ಯೂಸ್ ಆಗುತ್ತೆ. ಈ ವೈ ಡಿಪೆಂಡಿಂಗ್ ಆನ್ ಎಕ್ಸ್ ಅನ್ನೋದನ್ನು ನಾನೀಗ ಸಪ್ರೇಟಾಗಿ ಬರೆದ್ಬಿಡ್ತೀನಿ. ವೈ ಈಸ್ ಡಿಫೈನ್ಡ್ ಬೈ ಅ ಫಂಕ್ಷನ್, ಓಕೆ, ಇನ್ವಾಲ್ವಿಂಗ್ ಎಕ್ಸ್ ಅಂತ ನಾನು ಬರೀತೇನೆ.
ಈ ಥರ ಅಂದರೆ ಏನಂದರೆ ಈ ಫಂಕ್ಷನ್ ಅಂತಂದರೆ ಫಂಕ್ಷನ್ ಡಿಫೈನ್ಸ್ ದಿ ಸೆಟ್ ಆಫ್ ಮ್ಯಾಥಮೆಟಿಕಲ್ ರೂಲ್ಸ್. ಓಕೆ, ಇದರಲ್ಲಿ ನಮಗೆ ಇದು ತುಂಬ ತುಂಬ ಇಂಪಾರ್ಟೆಂಟ್ ಓಕೆ, ಇಲ್ಲಿ ನಾವು ಇದನ್ನು ಸ್ವಲ್ಪ ಒಳಗಡೆ ಹೋಗೋಣ. ವೈ ಡಿಫೈನ್ಡ್ ಆ್ಯಸ್ ಎಫ್ ಎಕ್ಸ್ ಹೆಂಗೆ ಹೇಳ್ತೀವಿ ನಾವು? ವೈ ಡಿಫೈನ್ಡ್ ಆ್ಯಸ್ ಎಫ್ ಆಫ್ ಎಕ್ಸ್ ಅಂತ. ಎಫ್ ಆಫ್ ಎಕ್ಸ್ ಅಂತಂದರೆ ಎಫ್ ಡಿಪೆಂಡಿಂಗ್ ಆನ್ ಎಕ್ಸ್ ಅಂತ, ಅಲ್ಲ ಸಾರಿ, ಮ್ಯಾಥಮೆಟಿಕಲ್ ಆಪರೇಷನ್ಸ್ ಆಪರೇಟಿಂಗ್ ಆನ್ ಎಕ್ಸ್. ಅಂದರೆ ಇದನ್ನು ಹೆಂಗೆ ಹೋಗ್ತೀವಿ ನಾವು? ಇದನ್ನು ಎಫ್ ಆಫ್ ಎಕ್ಸ್ ಅಂದರೆ ಟೆಕ್ನಿಕಲಿ ಸ್ಪೀಕಿಂಗ್ ಒಳಗಡೆ ಇಳಿದು ನೋಡೋದಾದರೆ ಇದೇನು ಅಂತಂದರೆ ಎಫ್ ಆಪರೇಟಿಂಗ್ ಆನ್ all or defined elements of x. Of x ಅಂತಂದರೆ x has to be a set. ಓಕೆ, ಇವಾಗ ಆಲ್ ಆರ್ ಡಿಫೈನ್ಡ್ ಅನ್ನೋದನ್ನು ಸ್ವಲ್ಪ ಮರ್ತುಬಿಡಿ, ಆಮೇಲೆ ನಾನು ಏನಕ್ಕೆ ಅಂತ ಬರ್ತಿದ್ದೀನಿ ಅಂತ ಹೇಳ್ತೇವೆ. ಫಸ್ಟ್ ಇದಕ್ಕೆ ಏನಂತ ನೋಡಿ, ಎಫ್ ಆಪರೇಟಿಂಗ್ ಆನ್ ಎಲಿಮೆಂಟ್ಸ್ ಆಫ್ ಎಕ್ಸ್ ಅಂತ ನೋಡ್ಕೊಳ್ಳಿ ಸಾಕು. ಓಕೆ, ಆಲ್ ಆರ್ ಡಿಫೈನ್ಡ್, ಆಮೇಲೆ ಐ ವಿಲ್ ಎಕ್ಸ್ಪ್ಲೈನ್ ಅ ಬಿಟ್ ಲೇಟರ್. ಓಕೆ, ಈಗ ಮ್ಯಾಥಮೆಟಿಕಲ್ ಆಪರೇಷನ್ಸ್. ವಾಟ್ ಈಸ್ ಎಫ್? ವಾಟ್ ಈಸ್ ದಿಸ್ ಗೈ ಎಫ್? ಎಫ್ ಈಸ್ ದಿ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಷ್ಟೇ. ಮ್ಯಾಥಮೆಟಿಕಲ್ ಇದೆ, ಡಿವೈಡು, ಸ್ಕ್ವೈರ್ ರೂಟು, ಏನು ಬೇಕಾದ್ರೆ ಇರ್ಬೋದು. ಅಂದರೆ ವೈ ಡಿಫೈನ್ಡ್ ಆ್ಯಸ್ ಎಫ್ ಆಫ್ ಎಕ್ಸು ನಮಗೆ ವೈ ಡಿಫೈನ್ಡ್ ಆ್ಯಸ್ ಎಕ್ಸ್ ಅಂತಲೂ ಬರಿಬೋದು, ವೈ ಡಿಫೈನ್ಡ್ ಆ್ಯಸ್ ಎಕ್ಸ್ ಸ್ಕ್ವೇರ್ಡ್ ಬರಿಬೋದು, ಆಮೇಲೆ ವೈ ಡಿಫೈನ್ಡ್ ಆ್ಯಸ್ ಎಕ್ಸ್ ಕ್ಯೂಬ್ಡ್ ಬರಿಬೋದು, ಎಕ್ಸ್ ಕ್ಯೂಬ್ಡ್ ಬೈ 4+1 ಅಂತ ಬರಿಬೋದು. ಏನಿರ್ತಾರೆ ಬರ್ಕೊಂಡು ಹೋಗ್ಬೋದು. ಅಂದರೆ ಏನರ್ಥ ಇದ್ರದ್ದು? ನಾವು ವಿ ಆರ್ ನೌ ಡಿಫೈನಿಂಗ್ ಎ ಫಂಕ್ಷನ್. ಅಂದರೆ ಡಿಫೈನಿಂಗ್ ಎ ಫಂಕ್ಷನ್ ಅನ್ನೋದಕ್ಕಿಂತ ವಿ ಹ್ಯಾವ್ ಮ್ಯಾಪಿಂಗ್ ಬಿಟ್ವೀನ್ ವೈ ಆ್ಯಂಡ್ ಎಕ್ಸ್. ಓಕೆ, ಹೇಗೆ ಮ್ಯಾಪ್ ಆಗುತ್ತೆ ಅಂತಂದರೆ ಇಟ್ ಈಸ್ ಅ ಮ್ಯಾಪಿಂಗ್ ಬಿಟ್ವೀನ್ ಎಕ್ಸ್ ಟು ಎಕ್ಸ್ ಸ್ಕ್ವೇರ್ಡ್. ಅಂದರೆ ಇನ್ ದಿ ಡೆಫಿನೇಷನ್ ವೈ ಡಿಫೈನ್ಡ್ ಆ್ಯಸ್ ಎಕ್ಸ್ ಸ್ಕ್ವೇರ್ಡ್. ಸೊ ದ್ಯಾಟ್ ಇಸ್ ದ ಮ್ಯಾಪಿಂಗ್ ವಿಚ್ ಟೇಕ್ಸ್ ಪ್ಲೇಸ್, ಎಕ್ಸ್ ಮ್ಯಾಪಿಂಗ್ ಆನ್ ಟು ಎಕ್ಸ್ ಸ್ಕ್ವೇರ್ಡ್. ಇದರಲ್ಲಿ ನಮಗೆ ಈ ಎಕ್ಸ್ ಸ್ಕ್ವೇರ್ಡ್ನ ಸಪ್ರೇಟಾಗಿ ಒಂದೇ ರೀತಿಯಾಗಿ ತೊಗೊಂಡ್ರೆ ನಾವು ದಟ್ ಬಿಕಮ್ಸ್ ದಿ ಡಿಪೆಂಡೆಂಟ್ ವೇರಿಯಬಲ್, that becomes the independent variable. That x squared is nothing but this y, so x maps on to y, dependent variable. Yes, so sorry, so this is independent variable. X maps on to y, so that is the independent variable, that is the ಡಿಪೆಂಡೆಂಟ್ ವೇರಿಯಬಲ್. ಸೊ ಇಷ್ಟು ಅರ್ಥ ಮಾಡ್ಕೊಂಡ್ವಿ ನಾವು ಈ ಸೆಟ್ಸ್ ಬಗ್ಗೆ ಇಷ್ಟು ಅರ್ಥ ಮಾಡ್ಕೊಂಡಾದ್ಮೇಲೆ ಸೆಟ್ಸು ಮತ್ತು ಫಂಕ್ಷನ್ಸು ಇದ್ರ ಬಗ್ಗೆ ಎಲ್ಲ ನಾವು ಅರ್ಥ ಮಾಡ್ಕೊಂಡಿದ್ದಾಯಿತು. ಈಗ ನಾವು ಒಂದು ರಿಯಲ್ ನಂಬರ್ ಲೈನ್ ಕೊಟ್ಟೆ ನಾನು. ರಿಯಲ್ ನಂಬರ್ ಲೈನ್ ಬರೆದು ಈ ರೀತಿ 2 ಲೈನ್ ಬರೆದು ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಇದು ಇಂಡಿಪೆಂಡೆಂಟ್ ವೇರಿಯಬಲ್ಸು, ಇದು ಇಂಡಿಪೆಂಡೆಂಟ್ ವೇರಿಯಬಲ್ಗೆ ಸೇರಿದ್ದು. ಆದರೆ ನಮಗೆ ಎವ್ರಿ ಪಾಯಿಂಟ್ ಆನ್ ದಿ independent variable space maps on to one and only one unique point in the dependent variable space ಅನ್ನೋದಾದರೆ ಆವಾಗ ನಮಗೆ we get such mapping as called as 1-to-1 mapping ಆಗುತ್ತೆ. ಆಯಿತಾ? ಈ ಥರ ಆದಮೇಲೆ ಆವಾಗ ನಮಗೆ ಬರಿಬೋದು. ವಿ ಕ್ಯಾನ್ ಸೇ ದಟ್ ಡಿಪೆಂಡೆಂಟ್ ವೇರಿಯಬಲ್ ಈಸ್ ಅ ಫಂಕ್ಷನ್ ಆಫ್ independent variable ಅಂತ ಬರಿಬೋದು. It is allowed. So this is a valid mapping. Okay, this is a valid mapping. ಇದೇ ರೀತಿ ನಮಗೆ ಬೇರೆ ಥರ ಮ್ಯಾಪಿಂಗು ಇರ್ಬೋದು. ಫಾರ್ ಎಕ್ಸಾಂಪಲ್ ಇನ್ನೊಂದು ಕನ್ಸಿಡರ್ ಮಾಡಿ. ಇಲ್ಲಿ ಈ ಒಂದು ಎಕ್ಸಾಂಪಲ್ನಲ್ಲಿ ಎಕ್ಸಾಂಪಲ್ 2 ಆರ್ ಕೇಸ್ ಬಿ ಅಂತ ಅಂದ್ಕೊಳ್ಳೋಣ ನಾವು. ಕೇಸ್ ಬಿ, ಹಾಗೆ ಇದು ನಮಗೆ ಕೇಸ್ ಎ. ಓಕೆ, ನೆಕ್ಸ್ಟ್ ಈ ಥರ ಮಾಡಿದಾಗ ಏನಾಗುತ್ತೆ ನಮಗೆ ಕೇಸ್ ಬಿನಲ್ಲಿ ಇದು ನಮಗೆ ಇಂಡಿಪೆಂಡೆಂಟ್ ವೇರಿಯಬಲ್ಲು, ಡಿಪೆಂಡೆಂಟ್ ವೇರಿಯಬಲ್ಲು. ಸೊ ಇಲ್ಲಿ ನಮಗೆ
ಪಾಯಿಂಟ್ಸ್ ಇದೆ ಇಲ್ಲಿ ನಮಗೆ. ವಿ ಹ್ಯಾವ್ ಮೆನಿ ಪಾಯಿಂಟ್ಸ್ ಹಿಯರ್, ಇನ್ಫಿನಿಟ್ ಅಮೌಂಟ್ ಆಫ್ ಪಾಯಿಂಟ್, ಬಟ್ ವಿ ಓನ್ಲಿ ರೈಟ್ ಕೆಲವೊಂದು ಪಾಯಿಂಟ್ಸ್ ಮಾತ್ರ ಬರಿತೀವಿ ನಾವು. ಸೊ ಇಲ್ಲಿ ಹೀಗೆ ನಮಗೆ ಪಾಯಿಂಟ್ಸ್ ಎಲ್ಲ ಇದೆ, ಸ್ವಲ್ಪ ಬರೆದು ಬರೋಣ. 1 2 3. ಓಕೆ. ಡಿಪೆಂಡೆಂಟ್ ವೇರಿಯಬಲ್ ಸ್ಪೇಸಿಂದ ನಾವು ಇಂಡಿಪೆಂಡೆಂಟ್ ವೇರಿಯಬಲ್ ಸ್ಪೇಸಿಂದ ಡಿಪೆಂಡೆಂಟ್ ವೇರಿಯಬಲ್ ಸ್ಪೇಸ್ಗೆ ಹೋಗ್ಬೇಕಾದ್ರೆ ಕೆಲವೊಂದು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮಾಡ್ತೇವೆ. ಮಾಡಿದಾಗ ನಾವು ಒಂದು ವೇಳೆ ನಮಗೆ 0 ಇಫ್ ಇಟ್ ಮ್ಯಾಪ್ಸ್ ಆನ್ ಟು 1 and 0 maps on to 2, 1 and 2 maps on to 3. ಹೀಗಾಗಿ if 3 also maps on to 3, -1 -2 -3, -1 maps on to 0 in the dependent variable space. -2 also maps on to 0. -3 also maps on to 0. And ಯಾವುದೇ ನೆಗೆಟಿವ್ ನಂಬರ್ ಇದ್ದರೆ ಎವ್ರಿಥಿಂಗ್ ಆಲ್ ದೋಸ್ ನಂಬರ್ಸ್ ಮ್ಯಾಪ್ ಆನ್ ಟು 0. ಓಕೆ, ಈ ರೀತಿ ನಾವು ಒಂದು ಫಂಕ್ಷನ್ ಅಥವಾ ಡಿವೈಡ್ ಮಾಡಿದರೆ ಈ ಲೆಟ್ಸ್ ಫಾರ್ ಎಕ್ಸಾಂಪಲ್ ಟೇಕ್, ಇರಲಿ ಇದನ್ನು ಇಟ್ಕೊಂಡ್ರೆ ಏನು ತೊಂದರೆ ಏನಾಗಲ್ಲ. ಓಕೆ, ಈಗ ಏನಾಗೋಗ್ಬಿಡುತ್ತೆ, ಎವ್ರಿ ಒನ್ ವ್ಯಾಲ್ಯೂ, ಎವ್ರಿ ಯುನೀಕ್ value has a unique, has a ಅನ್ನೋದಕ್ಕಿಂತ ಇನ್ನು ಸ್ವಲ್ಪ ಬರೆಯೋಣ, 1 and only 1, every unique value in IV has 1 and only 1 unique mapping to dependent variable. That is, it maps to a single unique ಅಂದ್ರೆ single unique value in dv, okay, or in a real space which we called as a dependent variable. Now this is also a valid function. ಏನು ಹಿಂಗಂದ್ರೆ ನಮಗೆ ಇಲ್ಲಿ ಎವ್ರಿ ಯುನೀಕ್ ವ್ಯಾಲ್ಯೂ ಇನ್ ದ ಇಂಡಿಪೆಂಡೆಂಟ್ ವೇರಿಯಬಲ್ ಅಂದರೆ ಕನ್ಸಿಡರ್ 2, ಕನ್ಸಿಡರ್ 3 ಫಾರ್ ಎಕ್ಸಾಂಪಲ್. ದಿಸ್ ಇಸ್ ಅ ಯುನೀಕ್ ವ್ಯಾಲ್ಯೂ ಇನ್ ದ ಇಂಡಿಪೆಂಡೆಂಟ್ ವೇರಿಯಬಲ್, 2 is a unique value in the independent variable, 1 is also a unique value in the independent variable. ಈ 1 it maps to a very unique value on the dependent variable. ಯಾವುದದು? it maps on to 2 ಅಲ್ವಾ? ಈಗ 2 ಇದೆಯಲ್ಲ, ಈ 2 is a unique value, even that maps on to a unique value in 3. 1 here for example does not also map on to 1. No, that is not there happening here. So 1 maps on to only 2. 3 for example also maps on to 3, but for that 3 ಈ ಮ್ಯಾಪ್ ಆಗೋದು ಯುನೀಕ್. ಅಂದರೆ ಈ 3 ಇದಕ್ಕೆ ಮ್ಯಾಪ್ ಆಯಿತು, ಅದರ ಜೊತೆಗೆ ಅದು ಇನ್ನೊಂದು ನಂಬರ್ಗೆ ಏನು ಮ್ಯಾಪ್ ಆಗಿಲ್ಲ. ದಿಸ್ ಇಸ್ ನಾಟ್ ಹ್ಯಾಪನಿಂಗ್, ಓನ್ಲಿ ದಿಸ್ ಇಸ್ ಹ್ಯಾಪನಿಂಗ್, ದಿಸ್ ಇಸ್ ಅಲೌಡ್. ಓಕೆ, ಸೊ ಈ ಒಂದೇ ಒಂದು ಮ್ಯಾಪ್ ಆಗ್ತಾ ಇದೆ ಅಲ್ವಾ. ಸೊ ಇವು ಫಾರ್ ಎಕ್ಸಾಂಪಲ್ ಇವನ್ ಕನ್ಸಿಡರ್ -1 ತಗೊಳ್ಳಿ. ಈ -1 ಇಟ್ ಮ್ಯಾಪ್ಸ್ ಟು 0. -2 also maps to the same number 0. Andre unique value in the IV maps to a unique value in DV. Even if that unique values in DV could be the same, there is a single unique value in the independent variable which leads to a single unique value in the dependent variable. Okay, now idu ಹೀಗೆ ಮ್ಯಾಪ್ ಆಯಿತು. ಓಕೆ, ಆದರೆ ಇದು ನಮಗೆ ಇಲ್ಲಿ ಎಕ್ಸ್ಟ್ರಾ ಒಂದು ಮ್ಯಾಪಿಂಗ್ ಏನು ಕೊಟ್ಟಿಲ್ಲಲ್ಲ ನಾನು. this map to this is not given, so not considering that. Okay, now this is ಈ ಥರ ಮ್ಯಾಪ್ ಆದಾಗ has own, that is a unique one. ಅಂದರೆ every unique value in independent variable has one and only one unique mapping to dv. ಅಂದರೆ that is the only one unique mapping which 3 has. There is no other mapping which takes place for 3.
ಇದಿಲ್ಲ. There is the only unique mapping for -1 is this, and only unique mapping for -2 is this. Okay, now that is, it maps to a single unique value in R. Okay, all these are numbers belongs to R alva. It maps to a single unique value in R. Now this is also a function. ಇವಾಗ ಇನ್ನೊಂದು ಕೇಸ್ ತಗೋತೀನಿ ನೋಡಿ, ಕೇಸ್ 3, ಕೇಸ್ ಸಿ ನಲ್ಲಿ ಒಂದು ಸೆಕೆಂಡ್ ಯಥಾ ಪ್ರಕಾರ ನಮಗೆ ಕೆಳಗಡೆ ನಮಗೂ ಇಂಡಿಪೆಂಡೆಂಟ್ ವೇರಿಯಬಲ್ ನಂಬರ್ ಲೈನ್ ಆ್ಯಂಡ್ ಮೇಲ್ಗಡೆ ನಮಗೆ ಡಿಪೆಂಡೆಂಟ್ ವೇರಿಯಬಲ್ದು ನಂಬರ್ ಲೈನ್ ಇದೆ. 1 2 3 4 5 ಆಯಿತಾ. ಈಗ ಈ 0 0 -1 -2 -2 -1 +1 2 +1 2 ಹೀಗಿದೆ ನಂಬರ್. ಈಗ ನಮಗೆ 0 ಮ್ಯಾಪ್ಸ್ ಟು 0, ತೊಂದರೆ ಇಲ್ಲ ಆಯಿತಾ. ಅದೇ ರೀತಿ ನಮಗೆ ಒಂದು ವೇಳೆ ನಮಗೆ 0 ಮ್ಯಾಪ್ಸ್ ಟು 0 ಆಲ್ಸೋ ಮ್ಯಾಪ್ಸ್, ಓಕೆ 1 ಮ್ಯಾಪ್ಸ್ ಟು 1, ಆದರೆ ಇದೇ ಒಂದು ಇಟ್ ಆಲ್ಸೋ ಮ್ಯಾಪ್ಸ್ ಟು -1. ಓಹೋ, ಈಗ ಈ -1 it maps to -1, at the same time it also maps to 2 ಹಿಂಗಿದೆ ಅನ್ಕೊಳ್ಳಿ. ಈಗ ಇದರಲ್ಲಿ ಸ್ವಲ್ಪ ಗಜಬಿಜ ಆಗೋಯ್ತು. ಈಗ ಇಷ್ಟು ಮಾತ್ರ ತಗೊಳ್ಳೋಣ. ದಿಸ್ ಈಸ್ ಅ ಯುನೀಕ್ ಮ್ಯಾಪಿಂಗ್. ಇದರಲ್ಲಿ 2 ಮ್ಯಾಪಿಂಗ್ ಇದೆ, ಈ ಕಡೆಗೂ ಹೋಯ್ತು ಮ್ಯಾಪಿಂಗು, ಈ ಕಡೆಗೂ ಹೋಯ್ತು. ಆವಾಗ ಯುನೀಕ್ ಹೆಂಗಾಯ್ತದು? ಇಟ್ ಈಸ್ ನೋ ಲಾಂಗರ್ ಯುನೀಕ್. ಅಂದರೆ ಈ 1ಇಂದ ನಮಗೆ 2 ನಂಬರ್ ಸಿಗ್ತಿದೆ, ಈ 1 ಸಿಗ್ತದೆ, -1 ಆಗ್ತಿದೆ. ಸೊ ಈ 2 ಮ್ಯಾಪಿಂಗ್ ಇದೆಯಲ್ಲ, ಈ 2 ಮ್ಯಾಪಿಂಗ್ ಎರಡನ್ನೂ ಜೊತೆಗೆ ಪರಿಗಣಿಸ್ಕೊಂಡಾಗ ನಾಟ್ ಯುನೀಕ್. ಅಂದರೆ ದ ಮ್ಯಾಪಿಂಗ್ ಡಸ್ ನಾಟ್ yield a unique value in dv alva. It instead yields 2 unique values in dv which are -1 and +1. Okay, so hence such definitions are not valid. Okay, ಅಂದರೆ ಏನಕ್ಕೆ ವ್ಯಾಲಿಡಿಟಿ ನಾಟ್ ವ್ಯಾಲಿಡ್ ಅಂತಂದರೆ, ಈಗ ಕೇಸ್ ಎ ತಗೊಂಡ್ವಿ, ಕೇಸ್ ಬಿ ತಗೊಂಡ್ವಿ, ಕೇಸ್ ಸಿನೂ ತಗೊಂಡ್ವಿ. ಈಗ ಕೇಸ್ ಎ ನೋಡಿದಾಗ ನಮಗೆ ಏನಿತ್ತು ಅಲ್ಲಿ, ಇಟ್ ಈಸ್ 1 to 1 ಮ್ಯಾಪಿಂಗು. ಓಕೆ, ನಾವು ಕೇಸ್ ಬಿಗೆ ಬಂದಾಗ ಈ ಕೇಸನ್ನು ನಾವು ಹೇಗೆ ಬರಿಬೋದು? ಈ ಕೇಸು ಇಟ್ ಈಸ್ 1 to 1 or 1 to many. ಆದರೆ ಇಲ್ಲಿ ನಮಗೆ ವಿ ಆಲ್ಸೋ ಹ್ಯಾವ್ ದಿ ಪಾಸಿಬಿಲಿಟಿ ಆಫ್ ಹ್ಯಾವಿಂಗ್ ಮೆನಿ ಟು 1. ಅಂದರೆ many to 1 ile many 1 to many, or let me write it properly. My mistake. Idu many to 1, many to 1, many reading to just a single number. Okay, so many to 1 idu 1 to many. ಓಕೆ, ಇಲ್ಲಿ ಬರಿತೀನಿ ನಾನು. ಇದು 1 to 1 ಮ್ಯಾಪಿಂಗು. ಈ ಮ್ಯಾಪಿಂಗ್ ಬಂದ್ಬಿಟ್ಟು ಇದರಲ್ಲಿ ನಮಗೆ ವಿ ಆಲ್ಸೋ ಹ್ಯಾವ್ ದಿ ಪಾಸಿಬಿಲಿಟಿ ಆಫ್ ಹ್ಯಾವಿಂಗ್ ಮೆನಿ ಮ್ಯಾಪಿಂಗ್ ಆನ್ ಟು ಜಸ್ಟ್ 1. ಎಕ್ಸಾಂಪಲ್, ಇದರಲ್ಲಿ ನಮಗೆ 1 ಮ್ಯಾಪಿಂಗ್ ಆನ್ ಟು ಮೆನಿ ತಗೋದು. ಇದರಲ್ಲಿ ನಮಗೆ this is valid, ಆದರೆ this guy here is invalid. ಅಂತಂದರೆ
if the mapping from IV to DV, okay, is of type case A or case B, then the ordered pair IV DV belonging on depending on IV is a function. Okay, ಅಂದರೆ if the mapping from IV to DV is of type case C, then the ordered pair ಅಂದರೆ ಇಂಡಿಪೆಂಡೆಂಟ್ ವೇರಿಯಬಲ್ ಆರ್ಡರ್ಡ್ ಪೇರ್ಸ್ ಅಂತ ಹಾಕ್ಬಿಡ್ಬೇಕು ನಿಜವಾಗ್ಲೂ ಹೇಳೋದಾದರೆ IV, ಬಿಕಾಸ್ IV ಇಸ್ ಅ ಸೆಟ್ ಅಲ್ಲ, IV and DV depending on IV is not a function. Okay, ಈಗ ಈ ಎಲ್ಲ ಕನ್ಸೈಸ್ ಆಗಿ ಬರೆಯೋದಂದರೆ y defined as f of x could be actually a function. Let's write it differently. Mathematical operations operating on x could be a function or not a function. It could be a function or not a function if case A ಅಂತಂದರೆ 1 to 1 ಆಗಿದ್ದರೆ ಮ್ಯಾಪಿಂಗು it is allowed, and you can also have many to 1 mapping, okay, also allowed, and you can also have 1 to many mapping, in which case the mathematical operation this thing is not a function. So ಒಂದು ವೇಳೆ ಫಂಕ್ಷನ್ ಆದರೆ ನಮಗೆ we write it as y defined as a function of x. ಫಂಕ್ಷನ್ ಆಗಿಲ್ಲ ಅಂತಂದರೆ we still write it as a mo of x, mathematical operation on x, okay, but that doesn't qualify to become a function, but however this qualifies to be a function. Now of course there are other types of mapping also. ಅದು ನನಗೆ ಇಲ್ಲಿ ಈ ಎಕ್ಸಾಂಪಲ್ಸ್ನಿಂದ ನಾನು ಮುಂದುವರೆದಿದ್ದೇನೆ. ಯಾವಾಗ ಅದು ಬೇರೆ ಮ್ಯಾಪಿಂಗ್ ಟೈಪ್ ಎಕ್ಸಾಂಪಲ್ಸ್ ಬೇಕಾಗುತ್ತೋ ಆವಾಗ ನಾನು ಅಲ್ಲೇ ಕೊಡ್ತೀನಿ. ಓಕೆ, ಈಗ ನಾವು ರಿಯಲ್ ನಂಬರ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ರಿಯಲ್ ನಂಬರ್ಸ್ ಅಂತ ಹೇಳೋದಕ್ಕಿಂತ ಮುಂಚೆ ಈ ನಂಬರ್ಸ್ ಅನ್ನೋ ಒಂದು ಫೀಲ್ಡ್ ಇದೆಯಲ್ಲ, ಅದೇ ಒಂದು ಸಾಗರ. ಅದು ಮೊದಲು ನಮಗೆ ಬೆರಳೆಣಿಕೆಗಳ ನಂಬರ್ಸ್ ಬರುತ್ತಲ್ವ, 1 2 3 4. ಸೊ ಅದನ್ನು ನಮಗೆ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸು ಒಂದು ಏನು ಬರುತ್ತೆ ನಮಗೆ, ನ್ಯಾಚುರಲ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೇವೆ. ನ್ಯಾಚುರಲ್ ನಂಬರ್ಸ್ ಅಂದರೆ 1 2 so far, ಓಕೆ, ಇದಷ್ಟನ್ನು ಸೇರಿಸಿ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಈ ನ್ಯಾಚುರಲ್ ನಂಬರ್ಸ್ ಇದೆಯಲ್ಲ, that is a small subset of whole numbers. ನಾನು ಹೋಗಾಟ ಆಡೋಣ ಅನ್ನಿಸ್ತಾ ಇದೆ. ಆಯ್ತು, ಹೋಲ್ ನಂಬರ್ಸ್ ಅಂದರೆ 0 1 2 3 ಎಕ್ಸೆಟ್ರಾ ಇದೆಲ್ಲ ಸೇರಿಸಿ ಹೋಲ್ ನಂಬರ್ಸ್ ಅಂತ ಅನಿಸ್ಕೊಡುತ್ತೆ. ಓಕೆ, ಅಂದರೆ ಹೋಲ್ ನಂಬರ್ಸ್ ಒಳಗಡೆ ನ್ಯಾಚುರಲ್ ನಂಬರ್ಸು ಇದೆ. ಆಬ್ವಿಯಸ್ಲಿ ಇದಷ್ಟನ್ನು ಸೇರಿಸಿದ್ರೆ ಇದೆಲ್ಲ ನ್ಯಾಚುರಲ್ ನಂಬರ್ಸ್ಗೆ ಸೇರಿದಂಗೆ ಅಲ್ವಾ. ಓಕೆ, ಎನಿವೇ ಇರಲಿ. ಹೋಲ್ ನಂಬರ್ಸ್ನ ಹೊರತಾಗಿ ಮಾಡಿದ್ರೆ ನೆಕ್ಸ್ಟ್ ನಮಗೆ ಇಂಟೀಜರ್ಸ್ ಬರ್ತಾರೆ. ಈ ಇಂಟೀಜರ್ಸ್ ಇಲ್ಲಿ ಜೇಮ್ಸ್ ಬಾಂಡ್ ಇಲ್ಲಿ ಬರ್ತಾರೆ. ಇಂಟೀಜರ್ಸ್ ಅಲ್ಲಿ ನಾವು ಝೆಡ್ ಅಂತ ಬರಿತೇವೆ, ಆಯಿತಾ. ಅಂದರೆ ನಾವು -3 ಅಂದರೆ ಇಲ್ಲಿ ಕಡೆಯಿಂದನೋ ಶುರು ಆಗುತ್ತೆ, ಅದು ಕೊನೆಯಿಂದ -∞ಇಂದಂತೂ ಶುರು ಆಗಲ್ಲ, ಆಯಿತಾ. ಒಂದು -4 -3 -2
ಇದೇ ಥರ 10 ಹಿಂಗೆ ಹೋಗಿ 12 ಅಂದರೆ ಯೂನಿಟ್ಸ್ ಆಫ್ 1. ಓಕೆ, ಒಂದೊಂದು ಜಾಸ್ತಿ ಆಗ್ತಾ ಹೋಗುತ್ತೆ ಅದ್ರ ಹಿಂದಿನ ನಂಬರ್ಗಿಂತ. ಸೊ ಅದಷ್ಟು ನಮಗೆ ಇಂಟೀಜರ್ಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಇಂಟೀಜರ್ಸ್ನ ಮೇಲ್ಗಡೆ ಅದಕ್ಕಿಂತ ಮೇಲೆ ಹೋಗೋದಾದರೆ ನಮಗೆ ರ್ಯಾಷನಲ್ ನಂಬರ್ಸ್ ಬರುತ್ತೆ. ರ್ಯಾಷನಲ್ ನಂಬರ್ಸ್ ರ್ಯಾಷನಲ್ ನಂಬರ್ಸ್ ಬರುತ್ತೆ. ಈ ರ್ಯಾಷನಲ್ ನಂಬರ್ಸ್ ಉದಾಹರಣೆಗೆ ನಿಮಗೆ ಇಟ್ ಕುಡ್ ಬಿ 1/2, 0.5, 0.75 ಎಕ್ಸೆಟ್ರಾ ಈಗೆಲ್ಲ ಸೇರಿಸಿ ನಿಮಗೆ ರ್ಯಾಷನಲ್ ನಂಬರ್ಸ್ ಆಗೋಗುತ್ತೆ. ಅಷ್ಟು ನಮಗೆ ರ್ಯಾಷನಲ್ ನಂಬರ್ಸ್ಗೆ ಸೇರಿಸ್ತೀವಿ. ಈ ರ್ಯಾಷನಲ್ ನಂಬರ್ಸಿಗೆ ಸೇರಿಸಿ ಅದನ್ನು ಹೊರತುಪಟ್ಟು ನಮಗೆ ಇರ್ಯಾಷನಲ್ ನಂಬರ್ಸ್ ಅಂತ ಇನ್ನೊಂದು ಬೇರೆ ಇದೆ. ಇರ್ಯಾಷನಲ್ ನಂಬರ್ಸ್ ಇದೆಲ್ಲ ಡೀಟೇಲ್ಸ್ ಏನು ಅಂತ ನಾವು ಮತ್ತೆ ನೋಡೋಣ. ಇರ್ಯಾಷನಲ್ ನಂಬರ್ಸ್ ಅದು ಇದಕ್ಕೆ ಅಂಟಲ್ಲ ಇದು. ಆದರೆ ಈ ರ್ಯಾಷನಲ್ ನಂಬರ್ಸು ಮತ್ತು ಇರ್ಯಾಷನಲ್ ನಂಬರ್ಸು ಎರಡೂ ಸೇರ್ಕೊಂಬಿಟ್ಟು ಒಂದು ಮ್ಯಾಜಿಕ್ ಮಾಡಿಬಿಡ್ತಾರೆ. ಎರಡೂ ಸೇರ್ಕೋತಾರೆ. ಈಗ ಎರಡು ಜೊತೆಗೆ ಹಿಂಗೆ ಸೇರಿಕೊಂಡು, ಅಂದರೆ ಅಂಟ್ಕೊಳ್ಳೋದೇ ಸೇರ್ಕೊಳ್ಳೋದು, ಆಯಿತಾ? ಎರಡು ಹಿಂಗೆ ಬಂದು ಹಿಂಗೆ ಜಾಯ್ನ್ ಆಗಿ ಹಿಂಗೆ ಬರ್ತಾರೆ. ಇದೆರಡೂ ಜಾಯಿನ್ ಆಗಿ ಇನ್ನು ಸಿಗೋ ನಂಬರ್ಸೇ ನಮಗೆ ರಿಯಲ್ ನಂಬರ್ಸ್. ಓಕೆ, ಈ ರಿಯಲ್ ನಂಬರ್ಸು ಇಟ್ ಈಸ್ ಒನ್ಸ್ ಅಗೈನ್ ಅ ಸಬ್ಸೆಟ್ ಆಫ್ ಅನದರ್ ನಂಬರ್ಸ್ ವಿಚ್ ಈಸ್ ಕಾಂಪ್ಲೆಕ್ಸ್ ನಂಬರ್ಸ್. ಅಂತ ಈ ಕಾಂಪ್ಲೆಕ್ಸ್ ನಂಬರ್ಸು ಹಿಂಗಿದೆ. ಈ ಕಾಂಪ್ಲೆಕ್ಸ್ ನಂಬರು ಇಟ್ ಈಸ್ ಒನ್ಸ್ ಅಗೈನ್ ಅ ಸಬ್ಸೆಟ್ ಆಫ್ ಅನದರ್ ಸೆಟ್ ಆಫ್ ನಂಬರ್ಸ್ ಕಾಲ್ಡ್ ಕ್ವಾಟರ್ನಿಯನ್ಸ್. ಓಕೆ, ಇಲ್ಲಿ ಕ್ವಾಟರ್ನಿಯನ್ಸ್ ಅಂತ ಇಲ್ಲಿ ಬರೆದು ಹೀಗೆ ಒಂದು ಹಾಕೋಣ. ನೋಡಿ, ಒಂದು ಈರುಳ್ಳಿ ಥರ ಇದು, ಒಂದ್ರೊಳಗೆ ಒಂದಾದ್ರು. ಈ ಕ್ವಾಟರ್ನಿಯನ್ಸು ಕೂಡ ಇನ್ನೊಂದು ಸಬ್ಸೆಟ್. ಅದು ಯಾವ್ದು ಗೊತ್ತಾ? ಆಕ್ಟೋನಿಯನ್ಸ್ ಅಂತಾರೆ ಅದಕ್ಕೆ. ಇದಷ್ಟು ಆಕ್ಟೋನಿಯನ್ಸಿಗೆ ಬರುತ್ತೆ. ಓಕೆ. ಸೊ what are the spaces that we are concerning ourselves with? It is this space, real number space ideyalla illi. It is only this space that we are considering. We are only playing with things which are inside the real space and not any numbers which are outside the real space. ಇದರ ಒಳಗಡೆನೇ ನಾವು ಆಟ ಆಡ್ತಾ ಇದ್ವಿ ಅಷ್ಟೇ. ಈ ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್ ಏನೇನು ಕೋರ್ಸ್ ಮಾಡ್ತಾ ಇದೀವಲ್ಲ, ಇದಷ್ಟು ಕೋರ್ಸ್ಗಳಲ್ಲಿ ಈ ಎಂಟೈರ್ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ನಾವು ಏನೇ ಮಾಡಿದ್ರು we are only dealing with part A of these things. ಓಕೆ, ನಾನು ಈ ಟೆಕ್ಸ್ಚರ್ಸ್ ಅನ್ನುವ ಒಂದು ವಿಡಿಯೋ ಸೀರೀಸ್ ಮಾಡಬೇಕು ಅಂದ್ಕೊಂಡಿದ್ದೇನೆ ಮೆಟೀರಿಯಲ್ ಸೈನ್ಸಲ್ಲಿ, ಕ್ರಿಸ್ಟಲೋಗ್ರಫಿಕ್ ಟೆಕ್ಸ್ಚರ್ ಅಂತ. ಅದನ್ನು ಮಾಡಿದಾಗ ನಮಗೆ ಈ ಕ್ವಾಟರ್ನಿಯನ್ಸು ಬರಬೇಕಾಗತ್ತೆ. ನೋಡಪ್ಪ, ಕ್ವಾಟರ್ನಿಯನ್ಸು ಹಲವಾರು ಬೇರೆ ಕಡೆನೂ ತರಿಸ್ಬೋದು. I'll try to bring it in ಕಾಂಪ್ಲೆಕ್ಸ್ ನಂಬರ್ಸ್ ಎಕ್ಸ್ಪ್ಲನೇಷನ್ಸು, ಲೀನಿಯರ್ ಆಲ್ಜಿಬ್ರಾ ಅದರಲ್ಲೂ ತರ್ಬೋದು ಕ್ವಾಟರ್ನಿಯನ್ಸು, ಆದರೆ ಅವಶ್ಯಕತೆ ಇದ್ದರೆ ತರೋಣ. ಓಕೆ, ಸೊ ಈ ನಾವು ಏನಿಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಇಲ್ಲಿ ಇನ್ನೊಂದು, ಲೆಟ್ ಮಿ ಸಿ ಇಫ್ ಐ ಕ್ಯಾನ್ ಮೇಕ್ ಅ ಬೌಂಡ್ರಿ. ಸೊ ದಿಸ್ ಈಸ್ ದ ಬೌಂಡ್ರಿ ದಟ್ ವಿ ಆರ್ ಗೋಯಿಂಗ್ ಟು ಬಿ ಕನ್ಸರ್ನಿಂಗ್ ಅವರ್ ಸೆಲ್ವ್ಸ್ ವಿತ್ ಇನ್ ಆಲ್ ದೀಸ್ ವಿಡಿಯೋ. ಆಯ್ತಪ್ಪ, ಸರಿ. ಓಕೆ, ವೆರಿ ಗುಡ್. ಈ ಇಂಟೀಜರ್ಸ್ ಬರುತ್ತೆ, ಹೋಲ್ ನಂಬರ್ಸ್ ಕನ್ಸಿಡರ್ ಮಾಡ್ತೀವಿ, ನ್ಯಾಚುರಲ್ ನಂಬರ್ಸ್ ಕನ್ಸಿಡರ್ ಮಾಡ್ತೀವಿ, ರ್ಯಾಷನಲ್ ನಂಬರ್ಸು, ಇರ್ಯಾಷನಲ್ ನಂಬರ್ಸ್ ಎಲ್ಲ ಕನ್ಸಿಡರ್ ಮಾಡ್ಕೊಂಡು ನೋಡ್ಸ್ಕೊಂಡ್ಬಿಡ್ತೀವಿ. ಸೊ ದೆರ್ ಆರ್ ಲಾಟ್ಸ್ ಆಫ್ ಅಸಂಪ್ಷನ್ಸ್ ಹಿಯರ್. ಆಯಿತು, ನಾವು ಇಷ್ಟು ತಿಳ್ಕೊಂಡಿದ್ದಾಯ್ತಲ್ವಾ, ನಾವಿನ್ನು ಮುಂದೆ ಒಂದು 2 ನಿಮಿಷದ ಕಾಲ ನಾವು ಇವಾಗ ನಂಬರ್ ಲೈನ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡೋಣ. ಅಂದರೆ ರಿಯಲ್ ನಂಬರ್ ಲೈನಲ್ಲಿ ಒಂದು ರಿಯಲ್ ನಂಬರ್ ಲೈನ್ ಹೀಗಿದೆ. ಒಂದು ಲೈನ್ ಹಾಕ್ತೇನೆ, that I call that it belongs to the real space or the set of all real numbers. ಅಂತಂದರೆ ಏನಂತಂದರೆ ಆಲ್ ಪಾಯಿಂಟ್ಸ್
which are on this are belonging to the real space. ಕನ್ನಡದಲ್ಲಿ ಹೇಳೋದಾದರೆ ಇನ್ನೊಂದಂದರೆ ಇದರಲ್ಲಿ ಯಾವುದೇ ಒಂದು ಪಾಯಿಂಟನ್ನು ತೊಗೊಂಡ್ರೆ ಈ ಒಂದು ಲೈನ್ ಮೇಲೆ ಆ ಲೈನು ನಮ್ಮ ಸೆಟ್ ಆಫ್ ರಿಯಲ್ spaces or the set of all the possible unique points inside the real set of real space ಅದಕ್ಕೆ ಯಾವುದೋ ಒಂದು ಮೆಂಬರ್ ಆಗಿರುತ್ತೆ ಅಥವಾ ಯಾವುದೋ ಒಂದು ಪಾಯಿಂಟ್ ಅದರದ್ದು ಇಲ್ಲಿರುತ್ತೆ. ಇದರಲ್ಲಿ ನಮಗೆ ಒಂದು ಸೆಟ್ ಆಫ್ ರಿಯಲ್ ಸ್ಪೇಸ್ನಲ್ಲಿ ಲೆಟ್ ದಿಸ್ ಬಿ ದ ಸೆಟ್ ಆಫ್ ರಿಯಲ್ ಸ್ಪೇಸ್, ಅಲ್ಲಿ ಸಾವಿರಾರು ಪಾಯಿಂಟ್ಸ್ ಇದೆ ಅಂತ ಅಂದ್ಕೊಳ್ಳಿ. ಈಚ್ ಯುನೀಕ್, ಒಂದರ ಮೇಲೆ ಒಂದಲ್ಲ, ಒಂದರಂತ ಒಂದೊಂದಿಲ್ಲ, ಭಿನ್ನ, ಒಂದೊಂದು ಭಿನ್ನ. ಸೊ ಒಂದು ಪಾಯಿಂಟ್ ಇದೊಂದು ಪಾಯಿಂಟ್, ದಿಸ್ ಕುಡ್ ಬಿ ದಿಸ್ ಪಾಯಿಂಟ್, ದಟ್ ಕುಡ್ ಬಿ ದಿಸ್ ಪಾಯಿಂಟ್, ಯಾವ್ದು ಬೇಕಾದ್ರೂ ಇರ್ಬೋದು. ಓಕೆ, anyway, so needless to say of all these additional points, ಈಗ ನಾನು ಇಲ್ಲಿ ಏನೇ ಮಾಡ್ತೇನೆ ನಾವು ಅಂತಂದರೆ ಈ ಪಾಯಿಂಟ್ ಮೇಲೆ ನಾನು ಒಂದು ಸಣ್ಣ ಒಂದು representation ಮಾಡ್ತೇನೆ. ಲೆಟ್ ಮಿ ಕಾಲ್ ದಟ್ ಈಸ್ 0. Okay, that's where counting starts from either towards the positive side or towards the negative side. ಯಾವ ಕಡೆ ಹೋಗ್ಬೇಕಾದ್ರೆ ಹೋಗ್ಬೋದು. ಪಾಸಿಟಿವ್ ಸೈಡ್ ಹೋಗ್ಬೇಕಂದ್ರೆ ಈ ಕಡೆಗೆ ಹೋಗ್ಬೇಕು, ಈ ಕಡೆ ನೆಗೆಟಿವ್ ಸೈಡ್ ಅಂದರೆ ಈ ಕಡೆಗೆ ಹೋಗ್ಬೇಕು. ಸೊ ಆಬ್ವಿಯಸ್ಲಿ ವಿ ಸೇ ದಟ್ ಈಸ್ ನೆಗೆಟಿವ್ ಎಕ್ಸ್ ಆ್ಯಂಡ್ ದಟ್ ಈಸ್ ಪಾಸಿಟಿವ್ ಎಕ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಇಲ್ಲಿ ನಾವು ಏನು ಮಾಡ್ತೀವಿ ಇವಾಗ ಅಂತಂದರೆ, ಇಲ್ಲಿ ನಾನು ಬೇರೆ ಬೇರೆ ಪಾಯಿಂಟ್ಸ್ ಇರುತ್ತೆ ಅಂದ್ಕೊಳ್ಳಿ, 1 2 3. ಸೊ ಇಲ್ಲಿ -1 -2 -3, ಇದನ್ನು +1 +2 ಆ್ಯಂಡ್ +3 ಅಂತ ಮಾಡಿದ್ರೆ, ನಾವು ಇಫ್ ಐ ವಾಂಟ್ ಟು ಲೊಕೇಟ್ ಎ ಪಾಯಿಂಟ್, ಯಾವುದೇ ಒಂದು ಪಾಯಿಂಟನ್ನು ಲೊಕೇಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ದಟ್ ಐ ವಾಂಟ್ ಟು ಲೊಕೇಟ್ 2. ಅಂದರೆ ನಾನು ಏನು ಮಾಡ್ತೇನೆ ಅಂತಂದರೆ, ಐ ಸ್ಟಾರ್ಟ್ ಆಫ್ ಫ್ರಮ್ 0 ಆ್ಯಂಡ್ ಐ ಮೂವ್ 2 steps, 1 step there and then 2 steps here, then I move here, then I locate that point. ಆ ಪಾಯಿಂಟ್ ಸಿಕ್ತು ನಮಗೆ. ಆ ಪಾಯಿಂಟ್ ಸಿಕ್ಕಿದ್ದು ಲೊಕೇಟ್ ಆಯ್ತಲ್ಲ, ಈ ನನಗೆ ಸ್ಟಾರ್ಟ್ ಮಾಡಿದ್ದು ನಾನು ಈ ಪಾಯಿಂಟಿಂದ ತಾನೆ. ಈ ಪಾಯಿಂಟನ್ನು ನಾನು ಆರಿಜಿನ್ ಅಂತ ಕರಿತೇನೆ. ಈ ಪಾಯಿಂಟನ್ನು ಆರಿಜಿನ್ ಅಂತ ಕರೆದುಬಿಟ್ಟು ಇಲ್ಲಿಂದ ಇಲ್ಲಿಗೆ, ಓಕೆ, ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಎಷ್ಟು ಡಿಸ್ಟೆನ್ಸ್ ಇದೆಯಲ್ಲ, ಆ ಡಿಸ್ಟೆನ್ಸು ಆ ನಂಬರ್ ಆಗುತ್ತೆ. ಓಕೆ, ನಾವು ಅದೇ ರೀತಿ ನಾವೇನೋ ಸ್ವಲ್ಪ ನೋಡೋದಾದರೆ, ಇಲ್ಲಿ ಲೆಟ್ಸ್ ಸೇ ದಟ್ ಐ ವಾಂಟ್ ಟು ಫೈಂಡ್ ಔಟ್ ದಿ ಡಿಸ್ಟೆನ್ಸ್ ಬಿಟ್ವೀನ್ -3 ಆ್ಯಂಡ್ +1. ಸೊ ಮೊದಲು ನಾನು ಏನು ಮಾಡ್ತೇನೆ, -3ನ ಲೊಕೇಟ್ ಮಾಡ್ತೇನೆ. -3 ಇಲ್ಲಿ ನಾನು ಐ ಸ್ಟಾರ್ಟ್ ಹಾಪಿಂಗ್ ಹಿಯರ್, ಸ್ಟಾಪ್ ಹಾಪಿಂಗ್ ಹಿಯರ್ ಆ್ಯಂಡ್ ಐ ಸ್ಟಾರ್ಟ್ ಹಾಪಿಂಗ್ ದೇರ್. ಸೊ ಅಲ್ಲಿ ನಾನು -3, ಐ ಹ್ಯಾವ್ ಜಸ್ಟ್ ಲೊಕೇಟೆಡ್ -3 ಆ್ಯಂಡ್ ನಾವು ಐ ಲೊಕೇಟ್ +1, ಹಾಪ್ 1 ಆ್ಯಂಡ್ ಐ ಲೊಕೇಟ್ +1. ಸೊ ಮೊದಲು ನಾನು ಇದನ್ನು, ಒಂದು ಪಾಸಿಟಿವ್ ಇದೆ, ಇನ್ನೊಂದು ನೆಗೆಟಿವ್ ಇದೆ, ಅದರಿಂದ ನಾನು ಫಸ್ಟ್ ಈ ಡಿಸ್ಟೆನ್ಸ್ ಕಂಡುಹಿಡ್ಕೊತೀನಿ. ಈ ಡಿಸ್ಟೆನ್ಸು ಎಷ್ಟು, ನೆಕ್ಸ್ಟು ಆಮೇಲೆ ಈ ಡಿಸ್ಟೆನ್ಸು ಎಷ್ಟು ಅಂದರೆ ಡಿಸ್ಟೆನ್ಸು 0 to -3, ಇದೇನಾಗುತ್ತೆ 0 to 1, ಇದು ಡಿಸ್ಟೆನ್ಸು. ಈ ಡಿಸ್ಟೆನ್ಸ್ ತೊಗೋಬೇಕಾದ್ರೆ ನಾನು ನೆಗೆಟಿವ್ ಸೈನ್ ಪಾಸಿಟಿವ್ ಸೈನ್ ನೋಡೋಕ್ಕೆ ಹೋಗಲ್ಲ, ಓನ್ಲಿ ವಿ ಕನ್ಸಿಡರ್ ಪಾಸಿಟಿವ್ ಸೈನ್. ಸೊ ಅಂತಂದರೆ ಇಲ್ಲಿ ನಮಗೆ ಏನಾಗುತ್ತೆ, ಡಿಸ್ಟೆನ್ಸು ಇಲ್ಲಿ ನಮಗೆ 0 -3 ಅಥವಾ 0 ಇಂದ ನನಗೆ 3ವರೆಗೂ ಹೋಯಿತು. ಫೈನಲ್ ಎಂಡಿಂಗ್ ನಂಬರಲ್ಲಿ -3 ಎಂಡ್ ಆದೆ. ಶುರು ಮಾಡಿದ್ದು 0, ಸಬ್ಟ್ರಾಕ್ಟ್ ಮಾಡ್ತೇನೆ, ಆದರೆ ನನಗೆ ಐ ವಿಲ್ ಟೇಕ್ ಇಟ್ ಆಸ್ ಎ ಅಬ್ಸಲ್ಯೂಟ್ ವ್ಯಾಲ್ಯೂ. ಆದರೆ ಹೀಗೂ ನೋಡ್ಬೋದು, ಅಥವಾ ನೀವು ಇನ್ನೊಂದು ರೀತಿ ಹೆಂಗೆ ನೋಡ್ಬೋದು ಅಂತಂದರೆ, ಲೈಕ್ ಯು ಕ್ಯಾನ್ ಆಲ್ಸೋ ಸ್ಟಾರ್ಟ್ ಆಫ್ ಫ್ರಮ್ 0 ಇಂದ ನಾನು -3ಗೆ ಹೋದೆ, ದಿ ಮ್ಯಾಗ್ನಿಟ್ಯೂಡ್ ಆರ್ 0 ಮೈನಸ್ ಆರ್ 0 ಇಂದ ನನಗೆ ಮ್ಯಾಗ್ನಿಟ್ಯೂಡ್ ತೊಗೊತೇನೆ, 0 -3 ಅಂಡರ್ ಮ್ಯಾಗ್ನಿಟ್ಯೂಡ್ ಹೀಗೂ ತೊಗೋಬೋದು. ಸೊ ದ ಕರೆಕ್ಟ್ ವೇ ಆಫ್ ರೈಟಿಂಗ್ ದಿಸ್ ವುಡ್ ಬಿ -3 ಇಂದ 0ವರೆಗೂ ಎಷ್ಟು ಡಿಸ್ಟೆನ್ಸ್ ಆಯಿತು ಅಂತ ನಾನು ತೊಗೊಳ್ತೇನೆ. ಓಕೆ, ಸೊ ದಟ್ ಈಸ್ ವೇ ಆಫ್ expressing the distance from here to here. So that is -3 under the absolute value. Absolute value andre positive value, any value negative or positive is considered as positive. So that is +3. Idu 0 to 1 antandre it is the absolute value of ended in zeros, beginning and 1. So that is more absolute value of 1, which is +1. ಸೊ ನನಗೆ ಇಲ್ಲಿ +3 ಇದೆ ಡಿಸ್ಟೆನ್ಸು, ಈ ಕಡೆ ಡಿಸ್ಟೆನ್ಸ್ +3 ಇದೆ. ಸೊ ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು +3 +1 ಆಯಿತು, +4 ಇದು ಟೋಟಲ್ ಡಿಸ್ಟೆನ್ಸ್. ಸೊ ನಾನು ಆ ಥರ ಬರೀತೇನೆ ಟೋಟಲ್ ಡಿಸ್ಟೆನ್ಸ್. ಓಕೆ, ದಟ್ ಇಸ್ ದ ಮೋಸ್ಟ್ ಫಂಡಮೆಂಟಲ್ ವೇ ಆಫ್ ಲುಕಿಂಗ್ ಎಟ್ ಡಿಸ್ಟೆನ್ಸಸ್. ಓಕೆ, ನಾವು +3 ಆ್ಯಂಡ್ +4 ಆಯಿತು. ಇದನ್ನು ಎಲ್ಲ ಸೇರಿಸಿ ಜೊತೆಗೆ ತೊಗೊಳ್ಳೋದಾದರೆ
ಒಂದು ಪಾಯಿಂಟ್ ಇದೆ, ಒಂದು ಜನರಲ್ ಆಗಿ ತೊಗೊಂಡ್ಬಿಡೋಣ. ಒಪ್ಸಿ ಎಕ್ಸ್ ಪ್ಲಸ್ ಸುಮ್ಮನೆ ಅಂತ ತೊಗೊಳ್ತೇನೆ ನಾನು, ಇಲ್ಲಿ 0. ಓಕೆ, ನಾವು ಒಂದು ಪಾಯಿಂಟ್ ಎಕ್ಸ್ ಇದೆ, ಇನ್ನೊಂದು ಪಾಯಿಂಟ್ ವೈ ಇದೆ. 0 ಇಂದ ಎಕ್ಸ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ? ನಮಗೆ ಎಕ್ಸ್ ಡಿಸ್ಟೆನ್ಸ್ ಇದೆ. 0 ಇಂದ ವೈ ಪಾಯಿಂಟ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ? ಅದು ವೈ ಪಾಯಿಂಟ್ ಇದೆ. ಸೊ ಎಕ್ಸ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಆಯಿತು ಅಂತ ನಾವು ಕಂಡುಹಿಡ್ಕೋಬೇಕಾದ್ರೆ, ಎಕ್ಸಿಂದ ವೈಗೆ ನಾನು ಏನಾಗೋಗ್ಬಿಡುತ್ತೆ ಅವಾಗ ಮಾಡ್ ಆಫ್ ವೈ ಮೈನಸ್ ಎಕ್ಸ್ ಅಂತ ನಾನು ತೊಗೊಂಡ್ಬಿಡ್ತೇನೆ. ಮಾಡ್ ಆಫ್ ಎಕ್ಸ್ ಮೈನಸ್ ವೈ ಅಂತ ತೊಗೊಂಡಾಗ ಆವಾಗ ಸಿಂಪಲ್ ನನಗೆ ಏನಾಗೋಗ್ಬಿಡುತ್ತೆ, ಆವಾಗ ನನಗೆ ವಿ ನೋ ದಿ ಫಂಡಮೆಂಟಲ್ ಈಕ್ವೇಷನ್ ಫಾರ್ ದಿ ಡಿಸ್ಟೆನ್ಸ್. ಇದು ನಾನು ಒಂದು ವೇಳೆ ನನಗೆ ಎಕ್ಸು ಇಲ್ಲಿ 0 ಇದ್ದು, ಇದು ವೈ ಇದ್ದು, ಇಲ್ಲೂ ಎಕ್ಸ್ ಇದ್ದಾಗ ಆವಾಗ ಏನಾಗೋಗುತ್ತೆ ನನಗೆ, ವಿ ಕ್ಯಾನ್ ಆಲ್ಸೋ ರೈಟ್ ದಿಸ್ ಆಸ್ ದಿ ಈಕ್ವೇಷನ್ ಆಫ್ ದಿಸ್ ಡಿಸ್ಟೆನ್ಸ್ ಟು ಬಿ ಮಾಡ್ ಆಫ್ ಎಕ್ಸ್ ಮೈನಸ್ ವೈ, ಅಂದರೆ ಎಂಡಿಂಗ್ -5 ಇನಿಷಿಯಲ್ ಅಂತ ನಾವು ಜನರಲಾಗಿ ತೊಗೊಳ್ಳೋದು. ಬಟ್ ಇಟ್ ಈಸ್ ಕಸ್ಟಮರಿ ಟು ರೈಟ್ ದ ಡಿಸ್ಟೆನ್ಸ್ ಆಸ್ ಎಕ್ಸ್ ಮೈನಸ್ ವೈ. ಮಾಡ್ಯುಲಸ್ ಆಪರೇಷನ್ ಅಥವಾ ಅಬ್ಸಲ್ಯೂಟ್ ವ್ಯಾಲ್ಯೂ ಆಪರೇಷನ್ ಇರೋದ್ರಿಂದ ಇಟ್ ರಿಯಲಿ ಡಸಂಟ್ ಮ್ಯಾಟರ್ ವಿಚ್ ಒನ್ ವಿ ರೈಟ್, ಬಿಕಾಸ್ mod of x minus y, ಅಂದರೆ absolute value of x minus y is nothing but the same as mod of minus of y minus x, which is the same as mod of x minus y is the same as mod of -1 into mod of y minus x, that is nothing but mod of y minus x ಆಯಿತು, x minus y. So they remain unchanged, so they are pretty much the same thing. Anyway, it doesn't matter. Now we can proceed further with the actual requirements for real number fields. Real number fields ಗೆ ಹೇಗೆ ಅಂತಂದರೆ, real number fields. okay, ಸೊ ಫೀಲ್ಡ್ಸ್ಗೆ ನಮಗೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಕೆಲವೊಂದಿರುತ್ತೆ. ಸೊ ವಾಟ್ ಡು ವಿ ಮೀನ್ ಬೈ ಅ ಫೀಲ್ಡ್ ಅಂತಂದರೆ, ವೆನ್ ಎವರ್ ವಿ ಹ್ಯಾವ್ ಅನ್ ಆಬ್ಜೆಕ್ಟ್ ಆರ್ ಅ ಸೆಟ್, ದ ಸೆಟ್ ಕ್ಯಾನ್ ರೆಪ್ರೆಸೆಂಟ್ ಅ ಫೀಲ್ಡ್ when there are certain rules which needs to be accepted by all its members of the sets. So ಅದು ನಮಗೆ ಹೇಗೆ ಅಂತಂದರೆ, one thing that it has to accept is that it's called as a field axioms ಅಂತ ನಾವು ಹೇಳ್ತೇವೆ. field axioms ಅಂತ ಹೇಳ್ತೇವೆ when the real number set, okay, conforms or conforms to the field axiom, we say it is a field. okay, we say that it is a field. Now field axiom ಅಲ್ಲಿ ನಮಗೆ ಬೇಸಿಕಲಿ ನಮ್ಗೆ ಏನೇನು ಬರುತ್ತೆ ಅಂತಂದರೆ, ಅಡಿಟಿವಿಟಿ ಆಪ್ರೇಷನ್ ಬರುತ್ತೆ, ಕಮ್ಯೂಟೇಟಿವಿಟಿ ಬರುತ್ತೆ, ನಂಬರ್ 1 ಸಿಂಪಲ್, ಆಮೇಲೆ ನಮಗೆ ಅಸೋಸಿಯೇಟಿವಿಟಿ ಬರುತ್ತೆ, ಆ್ಯಂಡ್ ದೆನ್ ಐಡೆಂಟಿಟಿ ಬರುತ್ತೆ. we also have identity, additive identity ಬರುತ್ತೆ, multiplicative identity ಬರುತ್ತೆ, associativity for multiplication, associativity for addition ಬರುತ್ತೆ, ಆಮೇಲೆ inverse operation ಬರುತ್ತೆ 3, and then we also have ಇನ್ವರ್ಸ್, ಅಂದರೆ ಅದರಲ್ಲೂ ನಮಗೆ ಅಡಿಟಿವ್ ಇನ್ವರ್ಸ್ ಬರುತ್ತೆ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಬರುತ್ತೆ. ಆಮೇಲೆ ಫೈನಲಿ ನಮಗೆ ಇನ್ನು 2 ಇಂಪಾರ್ಟೆಂಟ್ ಬರುತ್ತೆ. ಒಂದು ಏನಪ್ಪ ಅಂತಂದರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಹೇಳ್ತೇವೆ. ಆಮೇಲೆ ಲಾಸ್ಟ್ ಒನ್ ಈಸ್ ನಮಗೆ ನಾನ್ ಟ್ರಿವಿಯಾಲಿಟಿ ಅಂತ, ನಾನ್ ಟ್ರಿವಿಯಾಲಿಟಿ ಅಸಂಪ್ಷನ್. ಅಂತಂದರೆ ಬಿಟ್ವೀನ್ ಇವಾಗ ನಮಗೆ ರಿಯಲ್ ನಂಬರ್ ಸೆಟ್ನಲ್ಲಿ ಕೆಲವೊಂದು ಎಲಿಮೆಂಟ್ಸ್ ಚೂಸನ್ ಅಟ್ ರ್ಯಾಂಡಮ್ ಯಾವ್ದು ಬೇಕಾದ್ರೆ ಎಲಿಮೆಂಟ್ಸ್ ನೋಡಿ, ಆ ಎಲಿಮೆಂಟ್ಸ್ ಮಧ್ಯದಲ್ಲಿ ನಮಗೆ ಕೆಲವೊಂದು ಮ್ಯಾಥಮೆಟಿಕಲ್ ಆಪರೇಷನ್ಸ್, ಅಂದರೆ ಈ ರೀತಿಯಾಗಿ ಒಂದು ಆರ್ಡರಲ್ಲಿ ನಾವು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮಾಡಿದಾಗ, ಇಫ್ ದಿ ಮ್ಯಾಪಿಂಗ್ ಈಸ್ ಸ್ಟಿಲ್ ಯುನೀಕ್, ದೆನ್ ವಿ ಸೇ ದಟ್
the set is actually a real number field. Addition to not just mapping ಒಂದೇ ನಾವು ಕನ್ಸಿಡರ್ ಮಾಡಲ್ಲ, we also consider certain other assumptions such as non-triviality assumption. Non-triviality assumptions ಅಂದರೆ ತುಂಬ simple. It is just that 1 is not equals to 0. Okay, that is called as a non-triviality assumption. ಅಂದರೆ it shows the uniqueness of any number ಅಷ್ಟೇ. ಅಂದರೆ ಯಾವುದೇ ನಾವು ನಂಬರ್ ತೊಗೊಂಡು ಅದಕ್ಕೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಮಾಡಾದ್ಮೇಲೆ ನಮ್ಗೆ ಅವಾಗ ಏನಾಗೋಗ್ಬಿಡುತ್ತೆ, ಅವಾಗ ಒನ್ ಬಂದ್ಬಿಡುತ್ತೆ. ದಟ್ ಒನ್ ಆಬ್ವಿಯಸ್ಲಿ ಈಸ್ ನಾಟ್ ಈಕ್ವಲ್ ಟು ದಿ 0 ಅಂತಂದರೆ ದಟ್ ಶೋಸ್ ಹೌ ಯುನೀಕ್ ಅ ನಂಬರ್ ಈಸ್. ಈ ರಿಯಲ್ ನಂಬರ್ ಫೀಲ್ಡಲ್ಲಿ ನಾವು ಮೊದಲನೇದು ಏನು ಮಾಡ್ತೀವಿ, ನಾವು ವಿ ಫಸ್ಟ್ ಕನ್ಸಿಡರ್ ದಿ ಕಮ್ಯೂಟೇಟಿವಿಟಿ ತೊಗೊಳ್ಳೋಣ. ಕಮ್ಯೂಟೇಟಿವಿಟಿ ಇದು ಯಾವುದು ಅಂತ ತಿಳ್ಕೊಂಡ್ರು, ಕಮ್ಯೂಟೇಟಿವಿಟಿ ಇದೆ, ಕಮ್ಯೂಟೇಟಿವಿಟಿ ಆಯಿತಾ. ಆಮೇಲೆ ಅಸೋಸಿಯೇಟಿವಿಟಿ, and then we have identity, then we have inverse, next we have distributiveness, distributive property. Next we have last but not the least we have the non-triviality assumption. Non-triviality assumption ಆಯಿತು. ಇದರಲ್ಲಿ ನಮಗೆ ವಿ ಹ್ಯಾವ್ ಕಪಲ್ ಆಫ್ ಥಿಂಗ್ಸ್. ಒನ್ ಈಸ್ ಅಡಿಷನ್, ಆ್ಯಂಡ್ ದೆನ್ ವಿ ಹ್ಯಾವ್ ಮಲ್ಟಿಪ್ಲಿಕೇಶನ್. ಓಕೆ, ನಾವು ಕಮ್ಯೂಟೇಟಿವಿಟಿನ ನಾವು ಅಡಿಷನ್ಗೆ ನೋಡ್ತೀವಿ, ಅಸೋಸಿಯೇಟಿವಿಟಿನ ನಾವು ಅಡಿಷನ್ಗೆ ನೋಡ್ತೀವಿ, ಇದನ್ನು ನಾವು ಅಡಿಷನ್ಗೆ ನೋಡ್ತೀವಿ. ಸೊ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಐ ಟೇಕ್ ಡಿಫ್ರೆಂಟ್ ಕಲರ್ಸ್ ಆ್ಯಂಡ್ ದೆನ್ ರೈಟ್ ದೀಸ್ ಹಿಯರ್ ಇನ್ ದಿಸ್. ಮಲ್ಟಿಪ್ಲಿಕೇಶನ್ನ ನಾನು ಇಲ್ಲಿ ಬರಿತೀನಿ, ಮಲ್ಟಿಪ್ಲಿಕೇಶನ್ ಅಂತ ಇಲ್ಲಿ ಬರೆದಾಗ ನೆಕ್ಸ್ಟ್ ಕಮ್ಯೂಟೇಟಿವಿಟಿ ಅಡಿಷನ್ ಬಂದು associativity addition ಬರುತ್ತೆ, and then identity also applies for addition, and in the same way next ನಮಗೆ ಇವಾಗ ಫಸ್ಟ್ ಇದು ನಮ್ಮ ಹತ್ರ ನೋಡೋಣ. ಯಾವುದೇ ಎರಡು ನಂಬರು ಎ ಆ್ಯಂಡ್ ಬಿ ಇದೆ ಅಂತ ತಗೊಳ್ಳಿ. ಎ ಆ್ಯಂಡ್ ಬಿ ಕಮ್ಯೂಟೇಟಿವಿಟಿ ಅಂದರೆ ಎ ಪ್ಲಸ್ ಬಿ will always be equals to b plus a for any two numbers a and b belonging to R. Okay, so that is the a b belonging to R. Okay, so a b being belonging to R antandre a and b being elements in the real space or the real subset or the real set. That's what we mean. Addition, associativity indradhu bala simple. For another number c which also is an element in R, we say that associativity is quite simply a plus b plus c, a plus b plus c is a plus b plus c. Okay, ಅಂದರೆ these are all the different ways in which you could map. ಸೊ ಇದಷ್ಟು ಆಟ ಆಡ್ತಾ ಇರೋದು ನಾವು ಡಿಸ್ಟೆನ್ಸಸ್ ಅಂತ ನಂಬರ್ ಲೈನಲ್ಲೇ ಆಟ ಇದೆಲ್ಲ. ಇವಾಗ ಇಟ್ ಡಸಂಟ್ ಮ್ಯಾಟರ್, ನೀನು ಮೆಜೆಸ್ಟಿಕ್ಕಿಂದ ಯಲಹಂಕಗೆ ಹೋದ್ರೆ ಅಷ್ಟೇ ಡಿಸ್ಟೆನ್ಸು, ಯಲಹಂಕಗಿಂದ ಮೆಜೆಸ್ಟಿಕ್ ಹೋದ್ರೆ ಅಷ್ಟೇ ಡಿಸ್ಟೆನ್ಸು, ಸೇಮ್ ರೂಟಲ್ಲಿ ಹೋದರೆ ಅಲ್ವಾ. ಇದು ಥರ್ಡ್ ಒನ್ ಏನು ಹೇಳುತ್ತೆ, ನೀನು ಈ ಯಲಹಂಕದಿಂದ ಮೆಜೆಸ್ಟಿಕ್ ಹೋಗಿ ಕೆಂಗೇರಿಗೆ ಹೋಗೋದು, ಯಲಹಂಕದಿಂದ ಮೆಜೆಸ್ಟಿಕ್ ಡಿಸ್ಟೆನ್ಸ್ ತೊಗೊಂಡು ಆ ಡಿಸ್ಟೆನ್ಸನ್ನ ಇಲ್ಲಿಂದ ಮೆಜೆಸ್ಟಿಕ್ಕಿಂದ ಅಲ್ಲಿಗೆ ಡಿಸ್ಟೆನ್ಸ್ ಹಾಕೋದು ಒಂದೇ. ಇಲ್ಲಿಂದ ನೀನು ಇಲ್ಲಿಂದ ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ ವಾಪಸ್ ಮೆಜೆಸ್ಟಿಕ್ ಬಂದರು ಅದು ಎಷ್ಟು ಡಿಸ್ಟೆನ್ಸ್ ಆಗುತ್ತೋ ಅದು ಒಂದೇ ಡಿಸ್ಟೆನ್ಸು, ಎಲ್ಲ ಒಂದೇ ರೂಟಲ್ಲಿದ್ದರೆ ಮಾತ್ರ. ಓಕೆ, ಆವಾಗ ಓಕೆ. ನೆಕ್ಸ್ಟು ಇನ್ನೊಂದು ಏನಿದೆ, ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಅಂದರೆ ಏನು ಗೊತ್ತಾ, ಅಡಿಟಿವ್ ಐಡೆಂಟಿಟಿ ಅಂದರೆ ಯಾವುದೇ ಒಂದು ನಂಬರು ಅದಕ್ಕೆ ನಾನು 0 ಆಗಿ ಆ್ಯಡ್ ಮಾಡಿದ್ರೆ I will get back the same number even though I add 0 to that number. Okay, 0ನ ಹೇಗೆ ಆ್ಯಡ್ ಮಾಡೋದು ಒಂದೇ, ಎನ 0ಗೆ ಆ್ಯಡ್ ಮಾಡೋದು ಒಂದೇ. ಮಲ್ಟಿಪ್ಲಿಕೇಶನ್ ತೊಗೊಳ್ಳೋಣ. ಈಗ ಮಲ್ಟಿಪ್ಲಿಕೇಶನ್ ತೊಗೊಂಡು ನೋಡೋದಾದರೆ ಈಗ ಅದನ್ನು ಇಲ್ಲಿ ಬರಿತೀನಿ, ಅಸೋಸಿಯೇಟಿವಿಟಿನೂ ಇಲ್ಲಿದೆ, ಐಡೆಂಟಿಟಿ ಇಲ್ಲಿ ಬರಿತೀನಿ. ಓಕೆ, ನಾವು ಮಲ್ಟಿಪ್ಲಿಕೇಶನಲ್ಲಿ ಇದು ಬಂದ್ಬಿಟ್ಟು ಎ ಮಲ್ಟಿಪ್ಲೈಡ್ ಬೈ ಬಿ ಈಸ್ ಈಕ್ವಲ್ಸ್ ಟು ಬಿ ಮಲ್ಟಿಪ್ಲೈಡ್ ಬೈ ಎ, ಸಿಂಪಲ್ಲು. ಆಮೇಲೆ ಅಸೋಸಿಯೇಟಿವಿಟಿ ಫಾರ್ ಮಲ್ಟಿಪ್ಲಿಕೇಶನ್ ಈಸ್ ಎ ಬಿ ಸಿ ಈಸ್ ಈಕ್ವಲ್ಸ್ ಟು ಎ ಬಿ ಸಿ, ವೆರಿ ವೆರಿ ಸಿಂಪಲ್ ಆಯಿತು.
ನೆಕ್ಸ್ಟ್ ಐಡೆಂಟಿಟಿ ಬಂದ್ಬಿಟ್ಟು ಐಡೆಂಟಿಟಿ ಈಸ್ ಆಲ್ಸೋ ವೆರಿ ವೆರಿ ಕ್ವೈಟ್ ಟ್ರಿವಿಯಲ್. ಅದರಲ್ಲಿ ನಮಗೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತಂದರೆ ಒನ್ನನ್ನು ನಾವು ಹೇಗೆ ಮಲ್ಟಿಪ್ಲೈ ಮಾಡೋದು ಅಂದರೆ ಹೇಗೆ ನಾವು 1 ಮಲ್ಟಿಪ್ಲೈ ಮಾಡೋದು ಒಂದೇ. ಓಕೆ, ನೆಕ್ಸ್ಟ್ ನಾವು ಇನ್ವರ್ಸು ಮತ್ತು ಇನ್ವರ್ಸ್ ನೋಡಲಿಲ್ಲ, ಇನ್ವರ್ಸ್ ಮಾಡ್ಬಿಟ್ವಿ. ಇನ್ವರ್ಸ್ ನೋಡೋದು ಹೆಂಗೆ ಅಂತಂದರೆ ಈ ಕಡೆ ಹಿಂಗೊಂದು ಲೈನ್ ಇದೆ, ಬೇರೆ ಕಲರ್ ತೊಗೊಂಡಿದ್ದೀನಲ್ಲ. ಸೊ ಇನ್ವರ್ಸನ್ನು ನಾನಿಲ್ಲಿ ಹಿಂಗೊಂದು ಹಾಕ್ತೀನಿ, ಇನ್ವರ್ಸ್ ಇಲ್ಲಿ ಬರಿತೀನಿ ಅಂತ ಅಂದ್ಕೊಳ್ಳಿ. ಇನ್ವರ್ಸನ್ನು ಇಲ್ಲಿ ಬರೆದ್ರೆ ದಟ್ ಇನ್ವರ್ಸ್ ಏನಾಗುತ್ತೆ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತಂದರೆ ಎ ನ ಬಿ ಮಲ್ಟಿಪ್ಲೈ ಮಾಡಿದ್ರೆ 1 ಸಿಗುತ್ತೆ. ಓಕೆ, ಯಾವುದೇ ಒಂದು ನಂಬರು ಇನ್ನೊಂದು ಬಿ ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ, ಅವೆರಡು ನಂಬರ್ ಬರೆದಾಗ ನನಗೆ 1 ಸ್ಯಾಟಿಸ್ಫೈ ಆಗುತ್ತೆ. ಅಂದರೆ ವಾಟ್ ಈಸ್ ಆ್ಯಕ್ಚುಲಿ ಸೇಸ್ ಈಸ್, ನಮ್ಮ ರಿಯಲ್ ಸೆಟ್ಟಲ್ಲಿ ಯಾವುದೇ ಒಂದು ನಂಬರ್ಗೆ ಎ, ವಾಟ್ ಎವರ್ ದಟ್ ನಂಬರ್ ಈಸ್, ದೇರ್ ಈಸ್ ಆಲ್ವೇಸ್ ಒನ್ ಮೋರ್ ನಂಬರ್ ವಿಚ್ ಇಸ್ ಬಿ. ವೆನ್ ಯು ಮಲ್ಟಿಪ್ಲೈ ದೆಮ್ ಇಟ್ ವಿಲ್ ಗಿವ್ ಯು 1. ಓಕೆ, ಅಂದರೆ ಏನಂದರೆ ಬಿ ಈಸ್ ನಥಿಂಗ್ ಬಟ್ ರೆಸಿಪ್ರೋಕಲ್. ಅಂದರೆ ಏನಾಗುತ್ತೆ, ಯಾವುದೇ ಒಂದು ನಂಬರ್ಗೆ ಅದರ ರೆಸಿಪ್ರೋಕಲ್ ನಂಬರ್ ಇದ್ದೇ ಇರುತ್ತೆ ಯಾವ ಸೆಟ್ಟಲ್ಲಿ, ರಿಯಲ್ ಸೆಟ್ಟಲ್ಲಿ ಅಂತ ಹೇಳ್ತಾ ಇದೆ ಇದು. ಸೊ at the same time ನಮಗೆ additive inverse is also pretty much the same thing, but this is fascinating. ಇಲ್ಲಿ ನಾವು ಇಲ್ಲಿ ಬರಿತೇನೆ additive inverse, ಇಲ್ಲಿದೆ additive inverse. additive inverse ಏನು ಹೇಳುತ್ತೆ ಅಂತಂದರೆ it is just says that a plus b ಎರಡು ಮಾಡಿದಾಗ 0 ಅಂತ ಆಗುತ್ತೆ. ಅಂದರೆ ಏನು ಹೇಳ್ತಿದೆ, ಯಾವುದೇ ಒಂದು ನಂಬರ್ ತೊಗೊಳ್ಳಿ, ಯೂಸ್ ವಾಟ್ ಎವರ್ ನಂಬರ್ ಯು ವಾಂಟ್ ಇನ್ ದ ರಿಯಲ್ ಸ್ಪೇಸ್, in the same real space you will have one more number called b, but when you add it to the original number it will give you 0. ಅಂದರೆ it is now defining subtraction ಅಂದರೆ ಡಿಫೈನ್ ಮಾಡ್ತಾ ಇದೆ ಇದು. ಓಕೆ, ಸೊ ಎನಿವೇ ಇಟ್ ಡಸಂಟ್ ಮ್ಯಾಟರ್ ನಾವು, ಇಟ್ ಡಸ್ ಮ್ಯಾಟರ್, ಬಟ್ ನಾವು ಅರ್ಥ ಮಾಡ್ಕೊಂಡಿದ್ದು ಆಯ್ತಲ್ವಾ, ಇವಾಗ ನಮಗೆ ಒಳಗೆ ಇಳಿದಿದೆ. ಸೊ ನಾವು ವಿ ಡೋಂಟ್ ಹ್ಯಾವ್ ಟು ರಿಯಲಿ ಬಾದರ್ ಟು ಮಚ್ ಅಬೌಟ್ ದೀಸ್ ಸ್ಮಾಲ್ ಥಿಂಗ್ಸ್ ವಿಚ್ ಆರ್ ದಿಸ್ ಬಿಕಮ್ಸ್ ಟ್ರಿವಿಯಲ್ facts for us now. Distributive property ತಗೊಂಡ್ರೆ ನಮಗೆ distributive property is also pretty interesting. Distributive property ಏನು ಹೇಳುತ್ತೆ ನಮಗೆ ಅಂದರೆ it says that a times b plus c is ab plus ac. That's what the distributive property says. And the non-triviality assumption ಏನು ಹೇಳುತ್ತೆ ನಮಗೆ ಅಂತಂದರೆ, non-triviality assumption actually says to us that 1 is not equals to 0 ಅಂತಂದರೆ ಯುನೀಕ್ನೆಸ್ ಬಗ್ಗೆ ಮಾತಾಡುತ್ತೆ. So these are some of the things which we are needed to know from the perspective of requirements for the set to become a field. So thus too, when all these are satisfied, okay, so when all these hold anta baritini, when all these axioms alva, these are axioms, field axioms, all these axioms hold, then R is a field. Okay, it holds for all belonging to R. Therefore R is R satisfies each axiom R is a field. Okay, very very important result. ನಾವು ಸೆಟ್ ಬಿಲ್ಡರ್ ತೊಡೆ ನೋಡಬೇಕು ನಾವು ಬಿಫೋರ್ ವಿ ಗೋ ಫಾರ್ವರ್ಡ್. ಸೆಟ್ ಬಿಲ್ಡರ್ notation. ಓಕೆ, ಇದನ್ನು ನಾವು ಹೌ ಡು ವಿ ರೆಪ್ರೆಸೆಂಟ್ ದಿ ಸೆಟ್ಸ್ ಮ್ಯಾಥಮೆಟಿಕಲಿ ಅಂತಂದರೆ, ಬರೆಯೋದಕ್ಕೆ ಒಂದು ಸಿಂಪಲಿಸಮು ಅಥವಾ ಬರೆಯೋದು ಒಂದು ರೀತಿ ಇರಬೇಕಲ್ಲ, ಅದನ್ನು ನಾವು ಹೇಗೆ ಮರಿಬೇಕು ಇಲ್ಲ ಅಂತಂದರೆ, ನಾವು ಫಾರ್ ಎಕ್ಸಾಂಪಲ್ ವೆನ್ ಎವರ್ ವಿ ಕನ್ಸಿಡರ್ ಅ ಸೆಟ್, ಸೇ ಸೆಟ್ ಆಫ್ ಆರ್ greater
than 4 and less than or equal to 10. ಓಕೆ, ಇದು ನಾನು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀನಿ ಅಂತಂದರೆ, ಐ ವಿಲ್ ಟೇಕ್ ದಿಸ್ ಆಸ್ ಅ ಪ್ರಾಬ್ಲಮ್ ಸೊಲ್ಯೂಷನ್. ಓಕೆ, ನಾವು ಹೇಗೆ ಮಾಡ್ತೀವಿ ಅಂದರೆ, ಲೆಟ್ ಎಕ್ಸ್ ಬಿ ಅನ್ ಎಲಿಮೆಂಟ್ ಆಫ್ ಆರ್. ಅದನ್ನು ಹೀಗೆ ಬರೀತೀನಿ, ಲೆಟ್ ಬಿ ಅನ್ ಎಲಿಮೆಂಟ್ ಆಫ್ ಆರ್ ಅಂತಂದರೆ ಎಕ್ಸ್ ಈಸ್ ಅ ಮೆಂಬರ್ ಆಫ್ ಆರ್, ಅಥವಾ ಎಕ್ಸ್ ಹ್ಯಾಸ್ ದ ಮೆಂಬರ್ಶಿಪ್ ಆಫ್ ಆರ್, ಎಕ್ಸ್ ಹ್ಯಾಸ್ ದ ಮೆಂಬರ್ಶಿಪ್ ಇನ್ ಆರ್, ಹೀಗೆಲ್ಲ ಹೇಳ್ತೀವಿ. ಸೊ ಲೆಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಬಿ ಅ ಸಿಂಪಲ್ ವೇ ಆಫ್ ಸೇಯಿಂಗ್ ಇಟ್. Let x belongs to R. ಈ ಎಲಿಮೆಂಟು ನಮಗೆ ಎಕ್ಸ್ ಲೆಸ್ ದ್ಯಾನ್ 4 ಆಗಿರಬೇಕು, ಆ್ಯಂಡ್ ಎಕ್ಸ್ ಮಸ್ಟ್ ಬಿ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 4 ಆಗಿರಬೇಕು, ಆ್ಯಂಡ್ ಎಕ್ಸ್ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 10. ಅಂದರೆ ಎಕ್ಸ್ ಲೆಸ್ ದ್ಯಾನ್ 10 ಇರಬೇಕು, ಆ್ಯಂಡ್ ಇಟ್ ಶುಡ್ ಆಲ್ಸೋ ಬಿ ಈಕ್ವಲ್ಸ್ ಟು 10. ಸೊ 3 ಕಂಡೀಷನ್ ಇದೆ ಇಲ್ಲಿ ನಮಗೆ. ಸೊ 3 ಕಂಡೀಷನ್ನು ನಾವು ಒಂದೇ ಸಲಿಗೆ ಹೇಳೋದಂದರೆ ಏನಾಗುತ್ತೆ, ಎಕ್ಸ್ ಗ್ರೇಟರ್ ದ್ಯಾನ್ 4 ಆ್ಯಂಡ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 10 ಅಂತ ಆಯಿತು. ಇದು ಎರಡನ್ನೂ ನಾವು ಜೊತೆಗೆ ಹೇಳಬೇಕು ಅಂತಂದರೆ ಇಂಟರ್ವಲ್ ಥರ ಬರೆದ್ರಾಯಿತು. ಇಲ್ಲಿ ಓಪನ್ ಇಂಟರ್ವಲ್ ಫಾರ್ 4 ಬಿಕಾಸ್ 4 is not included, anything less than 4 is excluded, 4 and anything less than 4 is excluded. ಅದಕ್ಕೋಸ್ಕರ ಓಪನ್ ಇಂಟರ್ವಲ್, ಓಪನ್ ಬ್ರ್ಯಾಕೆಟ್ ಫಾರ್ 4, and 10 is included, but anything greater than 4 is 10 is excluded. So ಅದಕ್ಕೆ ನಾನು ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕ್ತೇನೆ. So that's the way of representing our thing, our inequality here. To ಇಲ್ಲಿ 10 1 0 ಇದನ್ನು ನಾನು ಬೇರೆ ರೀತಿಯೂ ಬರಿಬೋದು. I can also write this as x less than or equal to 10 and at the same time greater than 4. ಹೀಗೆ ಬರಿತೇನೆ, x greater than 4 and less than or equal to 10. But in the set notation form ನನಗೆ ಹೇಗೆ ಹೇಳ್ತೀನಿ ಅಂದರೆ, x is defined or x belongs to the open interval 4, 10 ಅಂತ ಬರಿತೇವೆ. ಅದನ್ನು ನಾವು ಸೆಟ್ ಬಿಲ್ಡರ್ ನೋಟೇಷನಲ್ಲಿ x is defined as the set of all x such that x is less than or equals to 10 and greater than 4. So ಹೀಗೆ ಬರೆದ್ರಾಗ ನಮಗೆ ಏನಾಗೋಗುತ್ತೆ, that is the set builder notation. But actually this is the intervals definition ಇದೆ. This is the definition of the interval. ಅದಕ್ಕೆ ನಾನು ಇಲ್ಲೇನು ಬರಿತೀನಿ, 4, 10. ಇದನ್ನು ನಾನು ಹೀಗೆ ಬರಿತೀನಿ, x is now understood to be an element of the R. So if I want you to represent the interval, let us say -10 to +10. ಆವಾಗ ನಾವು ಸೆಟ್ ಬಿಲ್ಡರ್ ನೋಟೇಷನಲ್ಲಿ -10 to +10, because this is actually a set, so you now define this as the set of all x such that x is greater than or equals to -10 and less than or equals to 10. ಹೀಗೆ ಬರಿಬೋದು ನಾವು. ಇದೇ ರೀತಿ ನಾನು ಸ್ವಲ್ಪ ಬೇರೆ ಕನ್ಸಿಡರ್ ಮಾಡಬೇಕಾದ್ರೆ represent the interval, let us say -a and b. ಇದನ್ನು ಮಾತ್ರ ಬರೀಬೇಕು ಅಂದರೆ both open intervals -a and b. ಸೊ ಇದನ್ನು ನಾನು ಹೇಗೆ ಬರಿತೀನಿ, ಡಿಫೈನ್ಡ್ ಆಸ್ ಅಂದರೆ ಇದೆಲ್ಲ ಬಿಟ್ಬಿಡ್ತೀನಿ, I'll just write as is equals to ಅಂದರೆ it is understood that it is actually be defined as. Okay, it's not completely meaningful if I write equals to, because equals to applies only for one number to another number, but this is not just one number, it's a collection of numbers, but we are trying to define what is the set contained between -10 and +10 inclusive of both ends ಅಂತಂದರೆ is defined as a ಬರಿತೀವಿ. But because it becomes mundane after some time, I'm not going to write it after from now on. I'm just going to skip it. ಇನ್ನು ಬೇಕಾಗಿಲ್ಲ, ಅರ್ಥ ಆಗುತ್ತೆ ಅಷ್ಟೇ. So it is now defined as x for all x such that x is less than b and greater than a ಅಂತ ನಾನು ಬರಿತೇನೆ. ಇಲ್ಲಿ ಹೀಗೆ ಬರಿತೇನೆ ನಾನು ಸೆಟ್ ಬಿಲ್ಡರ್ ನೋಟೇಷನಲ್ಲಿ ಹೀಗೆ ಬರೆದಾಯ್ತು. ಹೀಗೆ ಬರೆದಾದ್ಮೇಲೆ ನಾವು ನೆಕ್ಸ್ಟ್ ಏನಕ್ಕೆ ಹೋಗ್ತೀವಿ ನಾವು ಅಂದರೆ, ನೆಕ್ಸ್ಟ್ ನಾವು ಪಾಸಿಟಿವಿಟಿ ಆಕ್ಸಿಯಮ್ಸ್ಗೆ ಹೊರಟೋಗ್ತೀವಿ.
ಪಾಸಿಟಿವಿಟಿ ಆಕ್ಸಿಯಮ್ಸ್ ಕೂಡ ಭಾಳ ಸಿಂಪಲ್ಲು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ಏನು ಹೇಳುತ್ತೆ ಇದರಲ್ಲಿ ಅಂತಂದರೆ, ಇಟ್ ಎಕ್ಸ್ಪ್ಲೈನ್ಸ್ ಆರ್ ಇಟ್ ಗಿವ್ಸ್ ಎ ಡೆಫಿನೆಟ್ ಮೀನಿಂಗ್ ಟು ಇಂಟರ್ವಲ್ಸ್. ಕರಾರುವತ್ತಾಗಿ ಹೇಳೋಕೆ ಒಂದು ಅಪರ್ಚುನಿಟಿ ಅಂತಂದು ಕೊಡುತ್ತಿದ್ದು. ಸೊ ಪಾಸಿಟಿವಿಟಿ ಆಕ್ಸಿಯಮ್ಸ್ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಇದರಲ್ಲಿ 2 ಪಾಸಿಟಿವ್ ಆಕ್ಸಿಯಮ್ಸ್ ಇದೆ, P1 P2. ಇವಾಗ ನಮಗೆ ಯಾವುದೇ ಒಂದು ಸ್ವಲ್ಪ ನಂಬರ್ಸ್, ರಿಯಲ್ ನಂಬರ್ಸ್ ತೊಗೊಂಡಾಗ ಆಬ್ವಿಯಸ್ಲಿ ಕೆಲವೊಂದು ಸಣ್ಣ ಇರುತ್ತೆ, ಕೆಲವೊಂದು 0 ಇರುತ್ತೆ, ಒಂದು 0 ಇರುತ್ತೆ, ಕೆಲವೊಂದು ಗ್ರೇಟರ್ ದ್ಯಾನ್ 0 ಅಂತ ಇರುತ್ತೆ. ಅಂದರೆ ಒಂದು, ಅಥವಾ ಅದೇ ರೀತಿ ಇನ್ನೊಂದು ರೀತಿ ನೋಡಿದ್ರೆ, ಯಾವುದೋ ಒಂದು ಇನ್ನೊಂದಕ್ಕಿಂತ ಸಣ್ಣದಿರುತ್ತೆ, ಒಂದು ಸಣ್ಣದಕ್ಕಿಂತ ಇನ್ನೊಂದಕ್ಕಿಂತ ದೊಡ್ಡದಾಗಿರುತ್ತೆ, ಒಂದು ಮತ್ತೊಂದಕ್ಕೆ ಈಕ್ವಲ್ ಆಗಿರೋಕ್ಕಾಗೋದಿಲ್ಲ ಇನ್ ದ ರಿಯಲ್ ಸ್ಪೇಸ್. ಯಾಕಂದರೆ ಮತ್ತೊಂದು ಎರಡು ಒಂದಾಗಿದ್ದಾಗ ಮಾತ್ರ ಅದೆರಡಕ್ಕೂ ಒಂದು ಈಕ್ವಲ್ ಆಗಿರೋಕ್ಕೆ ಸಾಧ್ಯ, ಇಲ್ಲಾಂದರೆ ಆಗಿರೋಕ್ಕಾಗೋದಿಲ್ಲ. ಅಥವಾ ಒಂದು ವೇರಿಯಬಲ್ನ ಅಟ್ಯಾಚ್ ಮಾಡಿದ್ರೆ, ದೆನ್ ವಿ ಕ್ಯಾನ್ ಹ್ಯಾವ್ ಒನ್ ವೇರಿಯಬಲ್ ಬಿಕಮಿಂಗ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್, ಪ್ರೊವೈಡೆಡ್ ದ ಕಾನ್ಸ್ಟೆಂಟ್ ಆಲ್ಸೋ ಬಿಲಾಂಗ್ ಟು ಅ ರಿಯಲ್ ಸ್ಪೇಸ್. ಸೊ ನಾವು ಪಾಸಿಟಿವಿಟಿ ಆಕ್ಸಿಯಮ್ಸ್ P1 ಅಂತ ತೊಗೊಂಡಾಗ ನಮಗೆ ಇವಾಗ ದೆರ್ ಈಸ್ ಅ ಸೆಟ್ ಆಫ್ ರಿಯಲ್ ನಂಬರ್ಸ್ ಕಾಲ್ಡ್ P. Okay, there is some set of real numbers. Usually it is customary to write sets in calligraphic alphabets. Okay, so P is a set of some real numbers which called as the positive numbers, ಈ ಪಾಸಿಟಿವ್ ನಂಬರ್ಸು ಗೆ ಎರಡು ಪ್ರಾಪರ್ಟೀಸ್ ಇರುತ್ತೆ. ಒಂದು, ಇಟ್ ಹ್ಯಾಸ್ ದಿ P1 ಪ್ರಾಪರ್ಟಿ ನಂಬರ್ 1 ಆ್ಯಂಡ್ P2 ಇಟ್ ಇಸ್ ದ ಪ್ರಾಪರ್ಟಿ ನಂಬರ್ 2. ಈ ಪ್ರಾಪರ್ಟಿ ನಂಬರ್ 1 ಆ್ಯಂಡ್ ಪ್ರಾಪರ್ಟಿ ನಂಬರ್ 2 ಈಸ್ ಡಿಫೈನ್ಡ್ ಬೈ ದೋಸ್ ಆಕ್ಸಿಯಮ್ಸ್. ಓಕೆ, ವಾಟ್ ಈಸ್ ದಟ್ ಆಕ್ಸಿಯಮ್ ಅಂತಂದರೆ, ಇಫ್ ಹಿಂಗೆ ಬೇರೆ ಕಲರಲ್ಲಿ ಬರೀತೀನಿ, ಇಫ್ A and B are positive, that is A greater than B, A greater than 0 and B greater than 0, then A and B put together can be done in two ways. One is A multiplied B and A added to B. Okay, A multiplied by B and A plus B are also positive. Andre, that is AB greater than 0 and A plus B is also greater than 0. So that's what the first axiom says. Very very simple. ಇವಾಗ ನಿಮಗೆ ಒಂದು ನಂಬರ್ನ ಒಂದು ಪಾಸಿಟಿವ್ ನಂಬರ್ಗೆ ಆ್ಯಡ್ ಮಾಡಿದ್ರೆ ಅದು ಪಾಸಿಟಿವ್ ನಂಬರೇ ಸಿಗುತ್ತೆ ಅಲ್ವಾ. ಸೊ ಅದು ದಟ್ ಈಸ್ ವಾಟ್ ಇಸ್ ಬೀಂಗ್ ಸೆಡ್ ಬೈ ದಿಸ್ ಆಕ್ಸಿಯಮ್. ಸೆಕೆಂಡ್ ಒನ್ ಏನಪ್ಪ ಅಂದರೆ, ಫಾರ್ ಎ ರಿಯಲ್ ನಂಬರ್ A, for a real number A, for any real number, okay, for all any real number belonging to a real number R, ಯಾವುದೋ ಒಂದು ಮಾತ್ರ ಅಪ್ಲೈ ಆಗುತ್ತೆ. any one of the following conditions hold true. Okay, or alternative, following any one of the following alternatives hold true. Andre, that is A can be only one of the following ಅಲ್ವಾ. ಅಂದರೆ ಇದು ಯೂನಿಕ್ನೆಸ್ ಇಂದಾನೆ ಬರುತ್ತೆ. A can be less than 0. ಸೆಕೆಂಡ್ ಒನ್ ಬಂದ್ಬಿಟ್ಟು A can either be equal to 0, ಅಥವಾ ಥರ್ಡ್ ಒನ್ ಬಂದ್ಬಿಟ್ಟು A can be greater than 0. ಯಾವುದೋ ಇಟ್ ಕ್ಯಾನ್ ಬಿ ಒಂದು ರಿಯಲ್ ನಂಬರ್, ಇಟ್ ಕ್ಯಾನ್ ನಾಟ್ ಬಿ ಟುಗೆದರ್. ಓಕೆ, A is ಪಾಸಿಟಿವ್, A is ನೆಗೆಟಿವ್. ಈ A is ನೆಗೆಟಿವ್ ಅಂತಿದೆಯಲ್ಲ, ಇಲ್ಲಿ A is ನೆಗೆಟಿವ್ ಅನ್ನೋದಕ್ಕೆ ದಿಸ್ ಇಸ್ ನಥಿಂಗ್ ಬಟ್ A is ಪಾಸಿಟಿವ್. ಇದನ್ನು ನಾನು ಹೆಂಗೆ ಬರಿತೀನಿ, A is ಪಾಸಿಟಿವ್. ಇದನ್ನು ನಾನು ಪಾಸಿಟಿವ್ನೆಸ್ ಇದು ಆಕ್ಸಿಯಮ್ನಲ್ಲಿ ನಾನು ಹೆಂಗೆ ಬರಿತೀನಿ ಬೇರೆ ಥರ ಅಂತಂದರೆ, ಇಫ್ A is ನೆಗೆಟಿವ್ ಮೈನಸ್ A ಶುಡ್ ಬಿ ಪಾಸಿಟಿವ್ ಅಲ್ವಾ, ಮೈನಸ್ A is ಪಾಸಿಟಿವ್ ಹಿಂಗೆ ಬರಿತೀನಿ ನಾನು. ಓಕೆನಾ, ಎಲ್ಲ ಒಂದೇ ಆಯಿತಾ. ಹಿಂಗೆ ತಿನ್ನೋದು ಒಂದೇ, ಹಂಗೆ ತಿನ್ನೋದು ಒಂದೇ, ಎಲ್ಲ ಒಟ್ಟಿನಲ್ಲಿ ಊಟ ಅಂತೂ ಹೋಗೇ ಹೋಗುತ್ತೆ. ಹಿಂಗೆ ಎಡಗೈಯಲ್ಲಿ ತಿನ್ನೋರು ಅಭ್ಯಾಸ ಮಾಡ್ಕೊಂಡವ್ರು ಹಿಂಗೆ ತಿಂತಾರೆ, ಬಲಗೈಯಲ್ಲಿ ತಿನ್ನೋ ಅಭ್ಯಾಸ ಮಾಡ್ಕೊಂಡವ್ರು ಬಲಗೈಯಲ್ಲಿ ತಿಂತಾರೆ ಅಷ್ಟೇ.
ಆದರೆ ಅದರ ವ್ಯತ್ಯಾಸ ಇದ್ದೇ ಇರುತ್ತೆ. ಓಕೆ, ನಾವು ಇನ್ನು ಮುಂದೆ ಹೋಗೋದಾದರೆ ಇದು ನಮ್ಗೆ ಏನಕ್ಕೆ ಬೇಕಾಗುತ್ತೆ, ಇದರಿಂದ ನಾವು ಏನಾಗೋಗ್ಬಿಡುತ್ತೆ, ನಾವು ಆರ್ಡರಿಂಗ್ ಆಗೋಗುತ್ತೆ. ಬಿಕಾಸ್ ಆಫ್ positivity axioms, there is a natural ordering in real numbers. ಈ ನ್ಯಾಚುರಲ್ ಆರ್ಡರಿಂಗ್ ಆಫ್ ರಿಯಲ್ ನಂಬರ್ಸ್ ಅಂತಂದರೆ ಫಾರ್ ಎನಿ ಟು ರಿಯಲ್ ನಂಬರ್ಸ್, ಓಕೆ, for all real numbers a and b, both which belong to R, ನಮಗೆ ಏನಾಗುತ್ತೆ ಅಂದರೆ we define a, when we say a is greater than b, that means that a minus b will be positive, which it implies that a minus b is positive ಅಲ್ವಾ. ಸೊ ಅದೇ ರೀತಿ ನಮಗೆ a greater than or equals to b ಅಂತ ಏನಾದ್ರು ಬಂದುಬಿಟ್ರೆ a minus b ಈಸ್ ಪಾಸಿಟಿವ್ ಅಂತಲೂ ಅರ್ಥ ಆಗುತ್ತೆ. ಅಥವಾ ಇಟ್ ಕ್ಯಾನ್ ಆಲ್ಸೋ ಮೀನ್ a minus b is 0. It can also mean that a minus b is equals to 0. That means it can also means that is it can mean that a is equals to b. Okay, ಎರಡು ಆಗ್ಬೋದು, a is also equal to b. ಇನ್ನೊಂದೇನಪ್ಪ ಆಗುತ್ತೆ ಅಂತಂದರೆ ನಮಗೆ ಇದನ್ನೇ ಸ್ವಲ್ಪ ಇನ್ನೂ ಎಕ್ಸ್ಟೆಂಡ್ ಮಾಡೋದಾದರೆ ವೆನ್ ವಿ ಡಿಫೈನ್ a less than b ಮಾಡಿದಾಗ that means that a minus b is negative, or in other words ನಮ್ಗೆ ಏನಾಗೋಗ್ಬಿಡುತ್ತೆ, mean that b is greater than a. Okay, a minus b is negative, or it also means b minus a is positive, or it also means b is greater than a ಅಂದಂಗೆ ಆಯಿತು. if a is less than b, that means that b should be greater than a. ಸಿಂಪಲ್ ಅಲ್ವಾ. ಸೊ ಅದೆಲ್ಲ ಆರ್ಡ್ರಿಂಗ್ ಮಾಡ್ದಂಗೆ ಆಗ್ತಿದೆ. ಸೊ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್ ವಿ ಆರ್ ನ್ಯಾಚುರಲಿ ಏಬಲ್ ಟು ಆರ್ಡರ್ ಸಮ್ ಥಿಂಗ್ಸ್. ಆ್ಯಂಡ್ ಅದೇ ಥರ ನಮಗೆ ಇವಾಗ a less than or equals to b ಮಾಡಿದಾಗ ಇಟ್ ಆಲ್ಸೋ ಮೀನ್ಸ್ ದಟ್ b ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು a. ಇದರ ಪ್ರೂಫ್ ನಮಗೆ ಅವಶ್ಯಕತೆ ಇಲ್ಲ. ವಿ ವಿಲ್ ಲೀವ್ ದೀಸ್ ಪ್ರೂಫ್ಸ್ ಟು ಪ್ಯೂರ್ ಮ್ಯಾಥಮೆಟಿಷಿಯನ್ಸ್. ವಿ ಆರ್ ನಾಟ್ ಗೋಯಿಂಗ್ towards pure mathematics. We are using these to support our learning in applied advanced engineering mathematics, or engineering mathematics, or the mathematics which is used in applied sciences or applied mathematics ಅಂತ ಅನ್ಕೊಳ್ಳಿ. So that's where we are going towards. We are not going towards pure mathematics. Okay, now it is possible to formally establish a the familiar properties of inequalities. ಓಕೆ, ಅದು ನಮಗೆ ಅದು ಆಗುತ್ತೆ. ಇವಾಗ ಇದನ್ನು ನಾವು ತೊಗೊಂಡು ನಾವೇನು ಮಾಡ್ತೀವಿ, ಜನರಲಿ ಸ್ಪೀಕಿಂಗ್ ವಿ ಪುಟ್ ಆಲ್ ದೀಸ್ ಥಿಂಗ್ಸ್ ಇಂಟು ಇಂಟರ್ವಲ್ಸ್, ದಿ ಸೆಟ್ ಬಿಲ್ಡರ್ ನೊಟೇಷನ್ ಇವಾಗ ತಾನೇ ನೋಡಿದ್ವಿ. ಇಫ್ ಯು ಹ್ಯಾವ್ ಟೂ ನಂಬರ್ಸ್ a b, then that is the interval or the set of all x such that x is less than b and less than a. ಇದು ಅಷ್ಟನ್ನು ಸೇರಿಸಿದಾಗ ಇದೆಲ್ಲ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಎಲ್ಲ ಸೇರ್ಕೊಂಡು ಜೊತೆಯಾಗಿ ನೋಡೋದಾದರೆ you can represent, they formally go into becoming something called as an interval or the set of numbers. ಅದೇ ರೀತಿ ನಾವು a b ತಗೊಂಡಾಗ that's all x such that x is less than or greater than or equals to a, or less than or equals to b ಆಯಿತು. ಆಗ ನಾನು ಇಲ್ಲಿ a b ಹೀಗೆ ತಗೊಂಡ್ರೆ ನಾವು this is set of all x such that it is greater than a but less than or equals to b. a b ಇಲ್ಲಿ ಹಿಂಗೆ ತಗೊಂಡಾಗ ನನಗೆ ಇಟ್ಸ್ ಅ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ x is greater than or equals to a and less than b. ಸೊ ಹೀಗೆಲ್ಲ ನಮಗೆ ಡೆಫಿನೇಷನ್ಸು ಸಿಗುತ್ತೆ. ಕೆಲವೊಮ್ಮೆ ನಮ್ಮ ಇಂಟರ್ವಲ್ಸ್ಗೆ ಬೌಂಡೆಡ್ ಇಂಟರ್ವಲ್ಸು ಅಥವಾ ಬೌಂಡೆಡ್ನೆಸ್ಸನ್ನು ಅಸೋಸಿಯೇಟ್ ಮಾಡಬೇಕು ಅಂತಂದರೆ, ಬೌಂಡೆಡ್ ಇದೆಯೋ ಇಲ್ವೋ ಅಂತ ಹೇಳಬೇಕು ಅಂತಂದರೆ ಒಂದು ಸೆಟ್ಟು, ಆವಾಗ ನಮಗೆ ಕಂಪ್ಲೀಟ್ನೆಸ್ ಥಿಯರಮ್ ಆರ್ ಕಂಪ್ಲೀಟ್ನೆಸ್ ಆಕ್ಸಿಯಮ್ನ ನಾವು ಗಮನಿಸಬೇಕಾಗುತ್ತೆ. ಒಂದು ಏನಪ್ಪ ಇದು ಅಂತಂದರೆ ಕಂಪ್ಲೀಟ್ನೆಸ್ ಆಕ್ಸಿಯಮ್ಮು, ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್ ಬಟ್ ಇಟ್ಸ್ ಅ ವೆರಿ ಕನ್ಫ್ಯೂಸಿಂಗ್ ಥಿಂಗ್. ಭಾಳ ಕನ್ಫ್ಯೂಷನ್ ಇದು. ಒಂದು ಉದಾಹರಣೆಗೆ ಯಾವುದೋ ಒಂದು ನಾನ್ ಎಂಪ್ಟಿ ಸೆಟ್ ಇದೆ ಅಂತ ಅಂದ್ಕೊಳ್ಳಿ. ಈ ನಾನ್ ಎಂಪ್ಟಿ ಸೆಟ್, ಇ ಬಿ ಅ ನಾನ್ ಎಂಪ್ಟಿ ಸೆಟ್.
ನಾನ್ ಎಂಟಿ ಸೆಟ್ ಅಂತಂದರೆ ಇಟ್ ಈಸ್ ನಾಟ್ ಎ ನಲ್ ಸೆಟ್ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ ಝೀರೋ ಇರೋಲ್ಲ ಅಂತ ಅಂದ್ಕೊಳ್ಳಿ, ಅಥವಾ ಯಾವುದೇ ಎಲಿಮೆಂಟ್ ಇಲ್ಲದೇ ಇರೋ ಸಮಸ್ಯೆ ಬರೋಲ್ಲ. ಓಕೆ, ಯಾವ್ದಾದ್ರು ಒಂದು ಸ್ವಲ್ಪ ಎಲಿಮೆಂಟ್ಸ್ ಇದ್ದೇ ಇರುತ್ತೆ. ನಾವು ಈಗ ನಾನ್ ಎಂಟಿ ಸೆಟ್, ಈ ಎಂಟಿ ಸೆಟ್ಟನ್ನು ನಾನು ಈ ಅಂತ ಹಿಂಗೆ ಬರಿತೀನಿ. ಈಗ ಅದರಲ್ಲಿ ಅದರ ಒಂದು ಎಲಿಮೆಂಟ್ ತೊಗೋತೀನಿ, ಲೆಟ್ ದಟ್ ಎಲಿಮೆಂಟ್ ಬಿ ಎಕ್ಸ್. ಆಬ್ವಿಯಸ್ಲಿ ಆ ಎಲಿಮೆಂಟ್ ಇಟ್ ವಿಲ್ ಆಬ್ವಿಯಸ್ಲಿ ಬಿಲಾಂಗಿಂಗ್ ಟು ದಿ ನಾನ್ ಎಂಟಿ ಸೆಟ್ ಇ ಅಲ್ವಾ. ಇನ್ನೊಂದು, ಈಗ ಆಲ್ ದೀಸ್ ಎಕ್ಸಸ್ ವಿ ಆರ್ ಪ್ಲೇಯಿಂಗ್ ಇನ್ ಸೈಡ್ ದಿ ರಿಯಲ್ ಸ್ಪೇಸ್. ಇವು ಒಂದೊಂದು ನಂಬರ್ ಇದೆ ಅಂತ ಅಂದ್ಕೊಳ್ಳಿ, ಇನ್ನೊಂದು ನಂಬರ್ ಯಾವುದೋ ಒಂದು, ಲೆಟ್ ಸೇ ದಟ್ ವಿ ಹ್ಯಾವ್ ಅ ನಂಬರ್ ಎ ಆ್ಯಂಡ್ ವಿ ಹ್ಯಾವ್ ಒನ್ ಮೋರ್ ನಂಬರ್ ಬಿ, ಆಯಿತಾ. ಈ ಥರ ಎರಡು ನಂಬರ್ ಇದೆ. ಈ ಎರಡು ನಂಬರಲ್ಲಿ ಇಫ್ ನಾನು ಐ ವಿಲ್ ಕನ್ಸಿಡರ್ ಬಿ ಫಾರ್ ಎಕ್ಸಾಂಪಲ್ ಫಾರ್ ದ ಫಸ್ಟ್ ಟೈಮ್. ಒಂದು ವೇಳೆ ಈ ನಮ್ಮ ಎಲಿಮೆಂಟು ಈ ಚೋಸನ್ ಬಿಗಿಂತ ಕಡಿಮೆ ಅಥವಾ ಈಕ್ವಲಿಟಿ ಇರ್ಬೋದು ಫಾರ್ ಎನಿ ನಂಬರ್ ಆಫ್ ಬಿಲಾಂಗಿಂಗ್ ಟು ಆರ್, that is also belonging to real space. There will always exist a number b inside the real space such that any number in E will always be less than or equals to that number which you have selected. ಅಂದರೆ ಇವಾಗ ಉದಾಹರಣೆಗೆ ಈಗ ನೋಡಿ, ನನ್ನ ಬ್ಯಾಂಕ್ ಅಕೌಂಟಲ್ಲಿ ನನ್ನ ದುಡ್ಡು ಎಕ್ಸ್ ಇದೆ ಅಂತ ಅಂದ್ಕೊಳ್ಳಿ. ಈ ಬ್ಯಾಂಕಿನ ದುಡ್ಡಿನಲ್ಲಿ ಬಿ ರುಪೀಸ್ ಇದೆ ಅಂತಂದರೆ, ಆ ಬಿ ರುಪೀಸ್ 1 ರೂಪೀನೂ ಇರ್ಬೋದು, 1 ಮಿಲಿಯನ್ ರುಪೀಸು ಇರ್ಬೋದು. ಆ 100 lakh rupees is one of the value of b which is such that the money which I have will always be less than any available value inside the higher set or the set of all the monies that the bank holds. ಅದಲ್ಲ. ಸೊ ಇದನ್ನು ನಾನು ಏನು ಬರಿತೀನಿ, ಇದನ್ನು ಇಲ್ಲಿ ನಾನು ನಾನ್ ಎಂಟಿ ಸೆಟ್ ಅಂತ ಬರ್ತಿದ್ದೀನಲ್ಲ, ದಿಸ್ ನಾನ್ ಎಂಟಿ ಸೆಟ್ ಆಲ್ ಎಕ್ಸಸ್ ಬಿಲಾಂಗ್ಸ್ ಟು ಆರ್. ಓಕೆ, ಅಂದರೆ ಇನ್ ಆರ್. ಓಕೆ, ನಾನ್ ಎಂಟಿ ಸೆಟ್ ಬಿಲಾಂಗಿಂಗ್ ಟು ಆರ್, ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂತಲೇ ಹಾಕೋಣ. ಆಫ್ ರಿಯಲ್ ನಂಬರ್ಸ್ ಬಿಲಾಂಗಿಂಗ್ ಟು ಸೆಟ್ ಆಫ್ ಆಲ್ ಆರ್ ಫಾರ್ ಆಲ್ ಬಿಲಾಂಗಿಂಗ್ ಟು ಆರ್ ಅಂತ ಹಿಂಗೆ ಬರೀತೀನಿ. ಸೊ ದಟ್ ಮೇಕ್ಸ್ ಇಟ್ ಮೋರ್ ಕ್ಲಿಯರ್. ಸೊ ಈ ರೀತಿ ನಮಗೆ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಅಂತ ಒಂದು ನಂಬರ್ ಎಸ್ಟಾಬ್ಲಿಷ್ ಆಯಿತು. ಈ ಥರ ಒಂದು ನಂಬರ್ ಇದ್ದರೆ ಈ ಸೆಟ್ ಇಗೆ ಈ ಅಥವಾ ಯಾವ್ದಾದ್ರು ಒಂದು ಬಿ ಅನ್ನುವ ನಂಬರ್ ಅಸೋಸಿಯೇಟ್ ಮಾಡೋಕ್ಕೆ ಸಾಧ್ಯತೆ ಇದ್ದರೆ ಆವಾಗ ನಾವು ಅಪ್ಪರ್ ಬೌಂಡ್ ಅಂತ ಹೇಳ್ತೀವಿ. ಓಕೆ, ಆವಾಗ ನಾವು ಬೌಂಡೆಡ್ ಅಂತ ಹೇಳ್ಬೋದು. ಅಪ್ಪರ್ ಬೌಂಡೆಡ್ ಅಬವ್ ಅಂತ ಹೇಳ್ತೀವಿ. ದೆನ್ if it is possible to define x less than or equals to b, then we say that the original set E that we started off with is bounded above, and B itself is called the upper bound. ಇದನ್ನು ನಾವು ಅಪ್ಪರ್ ಬೌಂಡ್ ಅಂತ ಹೇಳ್ಬಿಡ್ತೇವೆ. ಓಕೆ, ನೆಕ್ಸ್ಟ್ ಇದೇ ರೀತಿ ನಾವು ಬೌಂಡೆಡ್ ಬಿಲೋ ಅಂತಾನು ತಗೋಬೋದು. ಇವಾಗ ಅಂತಂದರೆ ಲೆಟ್ ದಟ್ ಸೆಟ್ be a set of R for all R's values which belongs to R, capital R, ಅಂದರೆ real numbers. Let X be an element in E, ಅಂದರೆ X also belongs to R because E has R which has all values belonging to R. Therefore X ಇದೆರಡನ್ನು ನೋಡೋದಾದರೆ ವಸ್ತುತಃ ನಿಮಗೆ ಎಕ್ಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್, ಬಟ್ ದಟ್ ಈಸ್ ನಾಟ್ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ರೈಟ್ ನೌ. ನಮಗೆ ಏನು ಇಂಪಾರ್ಟೆಂಟ್ ಅಂತಂದರೆ ಎ ಮತ್ತು ಎ ಆಲ್ಸೋ ಈಸ್ ಅ ನಂಬರ್ ವಿಚ್ ಈಸ್ ಅನ್ ಎಲಿಮೆಂಟ್ ಇನ್ ಆರ್. ಓಕೆ, ಸೊ ದಟ್ ಮೀನ್ಸ್ there will be an element A. Okay, there will be a number A such that the number in E, any number in E
ವಿಲ್ ಆಲ್ವೇಸ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎ. ಇಲ್ಲಿ ನಾವು ಹೋದ್ಸಲ ಏನು ಬರ್ದಿದ್ವಿ, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಬಿ ಬರ್ದಿದ್ವಿ. ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎ. ಓಕೆ, ಅಂತಂದರೆ ಈಗ ಉದಾಹರಣೆಗೆ ಏನು ತಗೋಬೋದು, ಓಕೆ, ಸೊ ಒಳ್ಳೆ ಉದಾಹರಣೆ ಸಿಗ್ತಿಲ್ಲ ನನಗೆ, ನಂತರ ಕೊಡ್ತಾರೆ. ಎಕ್ಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಎ ಅಂತ ಬರಿಬೋದು. ನಾವು ಈ ರೀತಿ ಬರೆದಾಗ ನಮಗೆ ಏನಾಗೋಯ್ತು ಇಲ್ಲಿ ನಮಗೆ, ವಿ ಆರ್ ನೌ ಸೇಯಿಂಗ್ ದಟ್ ದೆರ್ ಈಸ್ ಎಕ್ಸ್ಗಿಂತ ಯಾವುದೋ ಒಂದು ನಂಬರ್ ಎ ಇದೆ, ಅದು ಎಕ್ಸ್ಗಿಂತ ಕಡಿಮೆನೂ ಇರ್ಬೋದು, ಎಕ್ಸ್ಗೆ ಈಕ್ವಲು ಇರ್ಬೋದು, ಪ್ರೊವೈಡೆಡ್ ದಟ್ ಎಕ್ಸು ಎ ಎರಡೂ ಇಟ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಹೌ ದಟ್ ಇಸ್ ಇಟ್ ಬಿಲಾಂಗ್? A directly belongs to real number set, but E is the set which contains X, or X belongs to the set E. So ಈ ರೀತಿ ಕಂಡೀಷನ್ಸ್ ಸ್ಯಾಟಿಸ್ಫೈ ಆದಾಗ ನಾವು ಅವಾಗ ಏನು ಮಾಡ್ತೀವಿ, then if for the set E we can write x greater than a for all x belongs to E and a belongs to R. Okay, then the set E is lower bounded or bounded below ಅಂತ ಹೇಳ್ಬೋದು. Okay, and that number a ಇದೆಯಲ್ಲ, that value of that a itself is called the lower bound. ಇದನ್ನು ನಂಬರ್ ಲೈನಲ್ಲಿ ನೋಡಿದ್ರೆ ನಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಈಗ ಸೆಟ್ ಇ ಇದೆ ಅಂತ ಅಂದ್ಕೊಳ್ಳಿ, ಒಂದು ನಂಬರ್ ಲೈನ್ ಇಷ್ಟಿದೆ ನಮ್ಮ ಸೆಟ್ಸ್, ಇದು ಕೆಳಗಡೆ ಇನ್ನೊಂದು ಸೆಟ್ ಆರ್, ಇದು ಹೋಗ್ತಾ ಇರುತ್ತೆ ಎರಡು ಕಡೆಗೂ. ಓಕೆ, ಇಲ್ಲೊಂದು ನಂಬರ್ ಎ ಇದೆ, ಇಲ್ಲೊಂದು ನಂಬರ್ ಬಿ ಇದೆ, ಇದು ಸೆಟ್ ಇ. ಲೆಟ್ ದಟ್ ಬಿ ಎಕ್ಸ್. ದಿಸ್ ಈಸ್ ಸೆಟ್ ಆಫ್ ರಿಯಲ್ ನಂಬರ್ಸ್. ಓಕೆ, ಅಂದರೆ ಇದನ್ನು ನಾವು ಇದೆರಡರದ್ದು ರಿಲೇಷನ್ಶಿಪ್ಪಲ್ಲಿ ತಗೊಂಡು ನೋಡೋದಾದರೆ ಏನಾಯಿತು ನಮಗೆ, ವಿ ಹ್ಯಾವ್ ಅ ಪಾಸಿಬಿಲಿಟಿ ವೇರ್ ಎಕ್ಸ್ ಕ್ಯಾನ್ ಐದರ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎ. ವೆನ್ ಕ್ಯಾನ್ ಇಟ್ ಬಿ? ಬಿಕಾಸ್ ದಿಸ್ ಇಸ್, ನಾನು ಸುಮ್ಮನೆ ಇಲ್ಲಿ ಆರ್ಬಿಟ್ರರಿ ಪೊಸಿಷನ್ ಇರ್ತಿದ್ದೀನಿ ಅಷ್ಟೇ. ಈ ಲೈನ್ ಇಲ್ಲೂ ಇರ್ಬೋದಲ್ಲ, ಈ ಲೈನ್ ಇಲ್ಲೂ ಇರ್ಬೋದು, ಈ ಲೈನ್ ಇಲ್ಲೂ ಇರ್ಬೋದು, ಅಥವಾ ಈ ಲೈನು ಇಲ್ಲಿಂದ ಇಲ್ಲಿವರೆಗೂ ಇರ್ಬೋದು. ಓಕೆ, ಸೊ ಈ ರೀತಿ ಕಂಡೀಷನ್ಸ್ ಎಲ್ಲ ಆಗಿದ್ದಾಗ there will always be a situation where this condition will be available. There will be a situation where this can be available, and ಇಲ್ಲಿ ಎಕ್ಸ್ ಇದೆಯಲ್ಲ, ಈ ಎಕ್ಸ್ಗೂ ಈ ಬಿಗೂ ನಾವು ರಿಲೇಷನ್ಶಿಪ್ ಹಾಕ್ಬಿಟ್ಟು ಅವಾಗಲೂ ಹೇಳ್ಬೋದು, ಇಟ್ ಈಸ್ ಸಚ್ ದಟ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಬಿ ಅಂತ ಹೇಳ್ಬೋದು. ಆವಾಗ ನಾವೇನಾಗುತ್ತೆ, it is another way of defining, saying that E is a subset of R. Okay, ಹಾಗೆ ಹೇಳ್ಬೋದು. ಬಟ್ ಇನ್ ಎನಿ ಕೇಸ್ ವಿ ಸೇ ದಟ್ ಇಟ್ ಹ್ಯಾಸ್ ಬೀನ್ ಬೌಂಡೆಡ್ ಅಂತ ಹೇಳ್ತೀವಿ ನಾವು. ಇಟ್ ಈಸ್ ನೌ ಬೌಂಡೆಡ್. ಸೊ ಇವಾಗ ನಮಗೆ ಇಲ್ಲಿ ತೊಗೊಂಡ್ರೆ ನಮಗೆ ಇದು ಒಂದು ಬಿನೇ, this is also one sort of v. Obviously this x is also less than or equals to this b, it's also less than or equals to this b ಅಲ್ವಾ. ಸೊ ಈ ರೀತಿ ಎಲ್ಲ ಇದ್ದಾಗ ನಮಗೆ ಇನ್ನೊಂದು ಬರುತ್ತೆ, ಲೋವೆಸ್ಟ್ ಅಪ್ಪರ್ ಬೌಂಡ್ ಅಂತಲೂ ಬರುತ್ತೆ, ಲೀಸ್ಟ್ ಅಪ್ಪರ್ ಬೌಂಡ್. ಇಲ್ಲಿ ಇವಾಗ ಇಲ್ಲಿ ದಿಸ್ ಈಸ್ ದಿ ವ್ಯಾಲ್ಯೂ ವಿಚ್ ಕರೆಸ್ಪಾಂಡ್ಸ್ ಇರಲ್ಲ, ದ ವ್ಯಾಲ್ಯೂ ವಿಚ್ ಕಮ್ಸ್ ಹಿಯರ್. ಓಕೆ, ಈ ವ್ಯಾಲ್ಯೂಗೆ ಇಲ್ಲಿ ಕರೆಸ್ಪಾಂಡ್ ಆಯ್ತಲ್ಲ, ಇಲ್ಲಿ ಈ ವ್ಯಾಲ್ಯೂಗೆ ಇಲ್ಲಿ ಕರೆಸ್ಪಾಂಡ್ ಆಗಲ್ಲ. ದಿಸ್ ಬಿ ಈಸ್ ಕಾಲ್ಡ್ ದ ಲೀಸ್ಟ್ ಅಪ್ಪರ್ ಬೌಂಡ್ ಅಂತ ಹೇಳ್ತೀವಿ, ಅಂದರೆ ಲೀಸ್ಟ್ ಅಪ್ಪರ್ ಬೌಂಡ್. ಓಕೆ, ಅದನ್ನು ನಾನು ಇವಾಗ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸದ್ಯಕ್ಕೆ ಇಷ್ಟು ನೋಡೋಣ. ಈಗ ನಾವು ಕಂಪ್ಲೀಟ್ನೆಸ್ ಆಕ್ಸಿಯಮನ್ನು ಸ್ಟೇಟ್ ಮಾಡಬೇಕು. ನಾವು ಕಂಪ್ಲೀಟ್ನೆಸ್ ಆಕ್ಸಿಯಮ್ ಸ್ಟೇಟ್ ಮಾಡೋದಕ್ಕಿಂತ ಮುಂಚೆ ವಿ ಲರ್ನ್ಡ್ ಅಬೌಟ್ ಸಮ್ ಥಿಂಗ್ಸ್. ಒನ್ ಈಸ್ ಬೌಂಡೆಡ್ ಅಬೌವ್,
ಅನ್ನೋ ಒಂದು ಟರ್ಮ್ ಕಲ್ತ್ಕೊಂಡ್ವಿ, bounded above, and we also learnt about bounded below. If the set is bounded above, awaga namge we will have an upper bound. If the set is bounded below, we will have a lower bound. Okay, we will have an upper bound and we'll also have a lower bound. Completeness axiom ಏನು ಹೇಳುತ್ತೆ ಗೊತ್ತಾ? Completeness axiom ಏನು ಹೇಳುತ್ತೆ ಅಂದರೆ, I will write it exactly as it is. Okay, let E, ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. Let E be a ಈ ನಾನ್ ಎಂಟಿ ಸೆಟ್ಸು ಏನು ಅವೆಲ್ಲ ಅದು ನಾನು ಸ್ವಲ್ಪ ಸೆಟ್ ಥಿಯರಿಗೆ ಮುಂದಿನ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ, ಆಗ ನಿಮ್ಗೆ ಅದು ಅರ್ಥ ಆಗುತ್ತೆ. ಬಿ ಎ ನಾನ್ ಎಂಟಿ ಸೆಟ್, ಓಕೆ, ಆಫ್ ರಿಯಲ್ ನಂಬರ್ಸ್. Of real numbers that is bounded above ನಾವು ಪಾಸಿಟಿವ್ ಮಾತ್ರ ನೋಡ್ಕೊಳ್ತೀವಿ ಅಷ್ಟೇ. that is bounded above, then among the set of upper bounds, then among the set of upper bounds for E, there is a smallest or least upper bound. ಇದನ್ನು ನಾವು ಇಷ್ಟು ಅರ್ಥ ಮಾಡ್ಕೊಂಡಿದ್ವಿ. ಇದನ್ನು ನಾವು ಕಂಪ್ಲೀಟ್ನೆಸ್ ಆಕ್ಸಿಯಮ್ ಅಂತ ಒಂದು ಫಾರ್ಮಲ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಬರೆದ್ಬಿಡ್ತೀವಿ. ಓಕೆ, ಇವಾಗ ನಮಗೆ ಲೀಸ್ಟ್ ಅಪ್ಪರ್ ಬ್ಯಾಂಡ್ ಗೊತ್ತಾಗೋಯ್ತು. ಲೀಸ್ಟ್ ಅಪ್ಪರ್ ಬ್ಯಾಂಡ್ ಆಫ್ ಇ ಈಸ್ ಕಾಲ್ಡ್ ಆಸ್ ಅ ಸುಪ್ರೀಮಮ್ ಆಫ್ ಇ ಅಂತ ಹೇಳ್ತೇವೆ. ಓಕೆ, ಲೀಸ್ಟ್ ಅಪ್ಪರ್ ಬೌಂಡ್ ಆಫ್ ದಟ್ ವ್ಯಾಲ್ಯೂ ಅಂದರೆ ಇಲ್ಲಿ ಬಿ ಇದೆಯಲ್ಲ, ಆ ಬಿ ಇದೆಯಲ್ಲ, ಈ ಕರೆಸ್ಪಾಂಡ್ ಆಗಿರೋದು ಬಿ, ಈ ಬಿನ ನಾವು ಸುಪ್ರೀಮಮ್ ಅಂತ ಕರಿತೀವಿ. ಇದನ್ನು ಸುಪ್ರೀಮಮ್ ಅಂತ ಹೇಳ್ತೀವಿ. ಆ್ಯಂಡ್ ನಾಟ್ ಇಟ್ ಫಾಲೋಸ್ ಅದು ಆಯಿತಾ. ಆಮೇಲೆ ನಮಗೆ ಗ್ರೇಟೆಸ್ಟ್ ಲೋವರ್ ಬೌಂಡು ಕೂಡ ನಮಗೆ ಯಾವ ರೀತಿ ನಮಗೆ ಗ್ರೇಟೆಸ್ಟ್ ಲೋಯೆಸ್ಟ್ ಅಪ್ಪರ್ ಬೌಂಡ್ ಇದೆಯೋ, ನಮಗೆ ಅದೇ ರೀತಿ ನಮಗೆ ಗ್ರೇಟೆಸ್ಟ್ ಲೋವರ್ ಬೌಂಡು ಇರುತ್ತೆ. ಗ್ರೇಟೆಸ್ಟ್ ಲೋವರ್ ಬೌಂಡ್, ದಿಸ್ ಈಸ್ ಕಾಲ್ಡ್ ಆಸ್ ದಿ ಗ್ರೇಟೆಸ್ಟ್ ಲೋವರ್ ಬೌಂಡ್. ಅದೇ ರೀತಿ ನಮಗೆ ಇಲ್ಲಿ ಬಂದ್ಬಿಟ್ಟು ದಿಸ್ ಇಸ್ ದಿ ಲೀಸ್ಟ್ ಅಪ್ಪರ್ ಬೌಂಡ್ ಅಂತ ನಾವು ಕರ್ಕೋತೀವಿ. ಆವಾಗ ನಮಗೆ ಇಲ್ಲಿ ಲೀಸ್ಟ್ ಅಪ್ಪರ್ ಬೌಂಡಿಗೆ ಕರೆಸ್ಪಾಂಡ್ ಆಗಿರೋ ನಂಬರ್ನ ನಾವು ಸುಪ್ರೀಮಮ್ ಅಂತ ಕರಿತೀವಿ. ಗ್ರೇಟೆಸ್ಟ್ ಲೋವರ್ ಬೌಂಡಿಗೆ ಕರೆಸ್ಪಾಂಡ್ ಆಗಿರೋ ನಂಬರ್ನ ನಾವು ಇನ್ಫಿನಮ್ ಅಂತ ಕರಿತೀವಿ. ಓಕೆ, ಇನ್ಫಿನಮ್ನ ನಾವು ಹೆಂಗೆ ಬರಿತೀವಿ? ಇನ್ಫಿನಮ್ನ INFE ಅಂತ ನಾವು ಬರಿತೀವಿ. ಇನ್ಫಿನಮ್ ಆಫ್ ಇ ಅಂತ ಬರೆದ್ಬಿಡ್ತೇವೆ ಅಷ್ಟೇ. ಇಟ್ಸ್ ಅಸ್ ಸಿಂಪಲ್ ಆಸ್ ದಟ್. ಡಿನೋಟೆಡ್ ಅನ್ನೋ ಇದಕ್ಕೆ ನಾವು LUBನ ಸುಪ್ರೀಮಮ್ ಆಫ್ ಎಸ್ ಅಂತ ಸುಪ್ರೀಮಮ್ಗೆ ಅಂತ ಹಾಕ್ಬಿಡ್ತೀವಿ. ಇದನ್ನು ಮಾತ್ರ ನಾವು INFE ಅಂತ ಬರಿತೀವಿ. ಸೆಟ್ ಟು ಬಿ ಬೌಂಡೆಡ್ ಒಂದು ಇದರಿಂದ ನಮ್ಗೆ ಇವೆರಡನ್ನು ತೊಗೊಂಡ್ಬಿಟ್ಟಾಗ ಏನಾಗೋಗ್ಬಿಡುತ್ತೆ, ಈ ಕಂಪ್ಲೀಟ್ನೆಸ್ ಆಕ್ಸಿಯಮ್ ಇಂದ ನಮಗೆ ಏನು ಅರ್ಥ ಆಗುತ್ತೆ ಅಂತಂದರೆ, ಸೆಟ್ ಇ, ಓಕೆ, a non-empty set, non-empty set is said to be bounded, okay, provided it is bounded above and bounded below. Okay, within the confines of the real space, this is applying, but in the extended real space, where minus infinity and plus infinity also gets included, obviously then there are changes happening to the completeness axiom, but nevertheless it is thought to apply.
ಓಕೆ, ನಾವು ಇದೇ ರೀತಿ ನಾವು ಇವಾಗ ಮುಂದೆ ಹೋಗಿ ನಾವು ವಿ ವಿಲ್ ನೌ ಲುಕ್ ಅಟ್ ಸಮ್ ಡೆಫಿನೇಷನ್ಸ್ ಇನ್ಸೈಡ್ ಸೆಟ್ಸ್. ಹಾಂ, ಈಗ ನಾವು ಸೆಟ್ಸಲ್ಲಿ ಸ್ವಲ್ಪ ಮಿಕ್ಕಿದ್ದು ಪಾಯಿಂಟ್ಸನ್ನು ನಾವು ಕನ್ಸಿಡರ್ ಮಾಡಿ ವಿ ವಿಲ್ ವ್ರ್ಯಾಪ್ ದಿಸ್ ಲೆಸನ್. ಎಲಿಮೆಂಟ್ಸ್ ಆಫ್ ಎ ಸೆಟ್ ಅಂತಂದರೆ ಎನಿ ಸೆಟ್, ಫಾರ್ ಎಕ್ಸಾಂಪಲ್ ಯು ಕನ್ಸಿಡರ್ ಎ ಅಥವಾ ಇರ್ಬೋದು ಬಿ ಇರ್ಬೋದು, ಸೆಟ್ ಎ ಇರ್ಬೋದು, ಸೆಟ್ ಎ ಬಿ ಇರ್ಬೋದು, ಎನಿ ಎಲಿಮೆಂಟ್ ಆರ್ ಎನಿ ಎಂಟಿಟಿ ವಿಚ್ ಬಿಲಾಂಗ್ಸ್ ಆರ್ ವಿಚ್ ಈಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿಸ್ ಸೆಟ್ is called as an element. We usually call that as x. If how do we say that x actually is an element of a? Now we write that x belongs to a anta baritive, andre x is a member, x has the membership of a anta ನಾವು ಬರಿಬೋದು. ಓಕೆ, ಅದನ್ನು ನಾವು ಇನ್ನೊಂದು ರೀತಿಯಿಂದ ನೋಡ್ಬೋದು ಅಂತಂದರೆ ವಿ ಆಲ್ಸೋ ಸೇ ದಟ್ ದಿ ನಾನ್ ಮೆಂಬರ್ಶಿಪ್ ಆರ್ ಮೆಂಬರ್ಶಿಪ್ ಆಫ್ ಆನ್ ಎಲಿಮೆಂಟ್ with respect to a set is defined by its presence inside that set that we are talking about. ಹೌದಲ್ಲ? ಸೊ ಈಗ ನಾನ್ ಮೆಂಬರ್ಶಿಪ್ ಅಂತಂದರೆ ಎಕ್ಸ್ ನಾನ್ ಮೆಂಬರ್ಶಿಪ್ ಅಂತಂದರೆ ಎಕ್ಸ್ ಇಸ್ ನಾಟ್ ಮೆಂಬರ್ಶಿಪ್ ಆಫ್ ಎ ಅಂತ ನಾವು ಬರಿಬೋದು. ಅಥವಾ ನಾವು ಒಂದು ವೇಳೆ ಬಿನಲ್ಲಿಲ್ಲ ಅಂತಂದರೆ ಎಕ್ಸ್ ಹ್ಯಾಸ್ ನೋ ಮೆಂಬರ್ಶಿಪ್ ವಿತ್ ಬಿ, ಅಥವಾ ಎಕ್ಸ್ ಡಸ್ ನಾಟ್ ಬಿಲಾಂಗ್ ಟು ಬಿ ಅಂತ ಸಿಂಪಲಾಗಿ ಬರಿತೀವಿ. ಸಬ್ಸೆಟ್ ಅಂತಂದರೆ ಏನು ಗೊತ್ತಾ? ಸಬ್ಸೆಟ್ ಅಂತಂದರೆ ಇಫ್ ಎ ಬಿ, ಓಕೆ ಇಲ್ಲಿ ನೋಡಿ, ಈಗ ಇಫ್ ಬೇರೆ ಥರ ಬರಿತೀನಿ ಇದನ್ನು, ಸೆಟ್ ನೊಟೇಷನಲ್ಲೇ ಬರಿತೇನೆ. ಇಫ್ let A be has let be a set of A for all A belongs to R ಅಂತ ಹೇಳಿದ್ರೆ, let P and Q belongs to R, let there be two numbers. ಈಗ ನಾವು let capital P and capital Q also belongs to R. Let P and Q be the lower bound and upper bound of another set called B. Okay, for all having elements for all B belongs to B such that B is also belonging to R. ಹೀಗೆ ಬರೀತೀನಿ ನಾನು ಸೆಟ್ ಡೆಫಿನೇಷನ್. ಆಮೇಲೆ ಲೆಟ್ ಪಿ ಆ್ಯಂಡ್ ಬಿ ಬಿ ಲೋವರ್ ಬೌಂಡ್ ಆ್ಯಂಡ್ ಅಪ್ಪರ್ ಬೌಂಡ್. ಓಕೆ, ಇವಾಗ but another condition is P is always greater than or equals to small p, and Q is always P is always less than or equals to small p, and capital Q is always less than or always greater than or equals to small q ಅಂತ ಇಟ್ಕೊಳ್ತೇನೆ ನಾನು. ಇದೇ ರೀತಿ ನಾನು let P and Q be the lower bound and upper bound of A, okay, for all A belongs to A such that A belongs to R. Okay, now ಇದನ್ನು ಸೆಟ್ ಡಿಫೈನ್ ಮಾಡಿದ್ದಾಯ್ತು. ಟೆಕ್ನಿಕಲಿ ದಿಸ್ ಇಸ್ ಜಸ್ಟ್ ಅನ್ ಎಕ್ಸ್ಟೆಂಡೆಡ್ ಡೆಫಿನೇಷನ್ ಆಫ್ ದ ಫಸ್ಟ್ ಸೆಂಟೆನ್ಸ್. ಓಕೆ, ಈಗ ನಾವು ಬಿಕಾಸ್ ಆಫ್ ದೀಸ್ ಟೂ ಕಂಡೀಷನ್ಸ್, ಬಿಕಾಸ್ this P is always greater than or equals to P and Q will always be less than or equals to capital Q, we have the all we have we have A belonging to B. Let B for all
A belonging to A. ಓಕೆ, ಅಂದರೆ ಎನಲ್ಲಿ ಯಾವ ಎಲಿಮೆಂಟ್ಸ್ ಇದೆಯೋ ಅದಷ್ಟು ಬಿಗೂ ಬಿಲಾಂಗ್ ಆಗುತ್ತೆ ಅಂತ ಹೇಳ್ದಂಗೆ ಆಯಿತು ಅಷ್ಟೇ, ಇನ್ನೇನು ಇಲ್ಲ. ಇಲ್ಲಿ ಹೇಳ್ತಾ ಇರೋದು ಸಬ್ಸೆಟ್. ಈಗ ನಂಬರ್ ಲೈನಲ್ಲಿ ನೋಡಿಬಿಟ್ರೆ ತುಂಬ ಸಿಂಪಲ್ ಆಗೋಗ್ಬಿಡುತ್ತೆ. ನಂಬರ್ ಲೈನಲ್ಲಿ ವಾಟ್ ಇಟ್ ಮೀನ್ಸ್ ಇಸ್ ದಿಸ್ ಈಸ್ ದ ಸೆಟ್, ಒನ್ ಸೆಟ್ ದಟ್ ಈಸ್ another set. This is the set of defined by P and Q. Oops, not the right fence. That's P and Q, and this is P and Q. So ಈ ರೀತಿ ನಮಗೆ ಇದ್ದಾಗ let's say that these are some numbers, and let that number be this is as you have seen, that is the set A, and as you have also seen, this is the set B that I have. So ಈ ರೀತಿ ಇದ್ದಾಗ let's say that that is A, and the points over here are set or elements B. Okay, so so there is a possibility for some values, for some values of B can be A, some B can be A, but all A will be B. Alva, any value that A can assume, it can also be B, because B can have all the values that A can assume. Andre B can have all the values that A can assume. ಸೊ ಹೀಗೆ ಬರ್ದಿದ್ದೀವಿ ನಾವು. ಹೀಗೆ ಬರೆದಾಗ ನಮ್ಗೆ ಏನಾಗೋಯ್ತು, therefore A has A belonging to A such that A also belongs to B. Therefore A is a subset of B. ಅರ್ಥ ಆಯ್ತಲ್ಲ? ಸೊ ಹೀಗೆ ನಮಗೆ ಸಬ್ಸೆಟ್ ಅಂತಂದರೆ, ಪ್ರಾಪರ್ ಸಬ್ಸೆಟ್ ಅಂದರೆ ಏನು ಗೊತ್ತಾ, ಈಗ ನಮಗೆ ಒಂದು ಲೈನ್ ಬರೆದಿರ್ತಾನೆ ಅನ್ಕೊಳ್ಳಿ, ಈಗ ಲೈನ್ ಒಂದು, ಇಲ್ಲಿ ಇನ್ನೊಂದು ಬೇರೆ ಕಲರಲ್ಲೇ ಬರೀತೀನಿ. So this is, as we started off earlier, that was set A, and so as we said, that was set B, and that was P, that was Q, and this was P, and that was Q. Okay, now we said that P will be greater than or equals to P, and we also said that Q will be less than or equals to Q. Now when P is equals to P and Q is equals to Q, then ಎರಡು ಒಂದೇ ಆದ, ಇದು ಈ ಪಾಯಿಂಟು ಇಲ್ಲೇ ಬಂದು ನಿಂತ್ಕೊಂಡು, ಈ ಪಾಯಿಂಟು ಇಲ್ಲೇ ಬಂದು ನಿಂತ್ಕೊಂಡ್ರೆ ಎಗೂ ಬಿಗೂ ಡಿಸ್ಟಿಂಕ್ಷನ್ನೇ ಇಲ್ಲ, ಎರಡು ಒಂದೇ ಆಗೋಯ್ತು. ದೆನ್ ದ ಸೆಟ್ ಎ ಬಿಕಮ್ಸ್ ಈಕ್ವಲ್ಸ್ ಟು ಸೆಟ್ ಬಿ ಅಲ್ವಾ. ಅಂದರೆ ಇವಾಗ ನೋಡಿ, ದ ಸಬ್ಸೆಟ್ ಇನ್ ಅ ಡೆಫಿನೇಷನ್, ಇಟ್ ಅಲೌಸ್ ಫಾರ್ ದ ಟೂ ಸೆಟ್ಸ್ ಟು ಬಿ ಈಕ್ವಲ್. ದೇರ್ ಫೋರ್ every set is also a subset of itself alva. Iga when, if okay is not is the condition, then the
A, then the set A is a proper set ಅಂತಾರೆ. Proper set is of B. Okay, that is called a proper set of A, B ಅಂತ ಆಗೋಗುತ್ತೆ. ನೆಕ್ಸ್ಟ್ ನಾವು ಮುಂದೆ ಏನು ನೋಡ್ತೀವಿ ನಾವು, we are now looking at union. Okay, union ಅಂತ ನೋಡ್ತೀವಿ ಈಗ. ಯೂನಿಯನ್ ಅಂದರೆ ಏನು ಗೊತ್ತಾ? Let's consider union now. Let's say that we have set A and set B. Okay, ಯೂನಿಯನ್ ನಾವು ಹೇಗೆ ಬರಿತೀವಿ ಅಂತಂದರೆ A, set A union set B, set A union set B ಅಂತಂದರೆ ನಾವು ಹೇಗೆ ಬರ್ತೀವಿ? This is defined as a set. This is defined as a set. Okay, X such that X belongs to A, or okay, X can also belongs to B. Okay, so hige this is the definition for union. ಏನಿದೆ ಅದರ ಅರ್ಥ ಅಂದರೆ it is the collection of all those sets. So A is a set. A is a set. A is a set. B is a set. A union B is another set. Now, what does this contain? This contain all those elements which are either in A or in B, which are in A or in B, and non-exclusive ಆಗ್ಬರ್ತಿದೆ. So this is the definition of union. So ಇಲ್ಲಿ ನಮಗೆ ಎಕ್ಸ್ಟ್ರಾ ಇದಕ್ಕೆ ಪ್ರಾಪರ್ ಸಬ್ಸೆಟ್ ಆರ್ ಸಬ್ಸೆಟ್ಗೆ ನಾವು ಇದು ಕೊಡಲಿಲ್ಲ ನಾನು. ಸಬ್ಸೆಟ್ಗೆ ನಾವು ಡೆಫಿನೇಷನ್ ಬರೆಯೋ ರೀತಿ ಹೇಗೆ ಅಂತಂದರೆ, ಸಬ್ಸೆಟ್ ಈಸ್ ಡಿಫೈನ್ಡ್ ಆಸ್ A is a subset of B ಅಂದಂಗಾಯಿತು. A is a subset of B. This is the symbol used for denoting subsets. Fine. Okay, union. Next we go to intersection. Okay, ಒಂದು diagram ಅಲ್ಲಿ ಹಾಕ್ಬರೋಣ. Let's say that this is A and that is B set. Illi we have some points here, -4, -3, -2, -1, 0 and 1. Here what I have here is -5, -4, -3, -2, -1, 0, 1, 2, 3. So what are the elements which are in A, which are which belong to both A and B? Okay, now what are the things which contains in both of them? So it is this one. So number one, this is there, that's there, that's there, that's there, that's there. In hortage we also have these numbers. So all these things which we write down, say for example we have A union B is now this set which is -5, -4 all the way up to 3, everything inclusive. Okay, now ಅದೇ ರೀತಿ ನಮಗೆ ಇವಾಗ ನಾವು ಇಂಟರ್ಸೆಕ್ಷನ್ ಆಗಿ ನೋಡ್ತೇವೆ. Okay, for set A and set B,
A intersection B is defined as the set of X such that X belongs to A, okay, and X also belongs to B. If your A is a set of 1, 2, 10, 12, and set B is a set of 3, 4, 10, and 12, and 14, then A intersection B is what is common here amongst and ಅಂದರೆ ಇದರಲ್ಲೂ ಇರಬೇಕು ಇದರಲ್ಲೂ ಇರಬೇಕು 10 and 12 ಇಲ್ಲೂ ಇದೆ 10 and 12 ಇಲ್ಲೂ ಇದೆ ಸೊ ಆನ್ಸರ್ ಬಂದ್ಬಿಟ್ಟು 10 12 ಸೊ ಹಿಂಗಾಯ್ತು ಇದು ಇಂಟರ್ಸೆಕ್ಷನ್ ಡಿಫೈನ್ ಆಯಿತು ನಾವು ಆಫ್ಟರ್ ವಿ ಹ್ಯಾವ್ ಡಿಫೈನ್ಡ್ ಇಂಟರ್ಸೆಕ್ಷನ್ ದ ನೆಕ್ಸ್ಟ್ ಥಿಂಗ್ ದಟ್ ವಿ ಆರ್ ಲುಕಿಂಗ್ at is complement. Okay, complement of A in B is denoted as like so, okay, is the set of all elements in B which are not in A. As simple as that. Okay. ಅಂದರೆ ನನ್ನ ಹತ್ರ ಒಂದು ಸ್ವಲ್ಪ ಸಾಮಾನಿದೆ, ನಿನ್ನ ಹತ್ರ ಒಂದು ಸ್ವಲ್ಪ ಸಾಮಾನಿದೆ. ನಿನ್ನ ಹತ್ರ ಇರೋ ಸಾಮಾನು ನನ್ನ ಹತ್ರನೂ ಇರುತ್ತೆ, ಅದನ್ನು ಹೊರತಾಗಿ ನನ್ನ ಹತ್ರ ಇನ್ನು ಸ್ವಲ್ಪ ಸಾಮಾನು ಇರುತ್ತೆ. ಆ ಸಾಮಾನುಗಳು ಕಾಂಪ್ಲಿಮೆಂಟ್ ಆಫ್ your complement of you in me, that is the remaining. Okay, andre B A is also a set. Idanna ನಾವು ಹೆಂಗೆ ಬರಿತೀವಿ? B complement A is now written as, is now defined as a set of all X such that X must belong to B and X should not belong to A. So this is the rule that we apply. Okay, now that is the complement of A anta ನಾವು ಬರಿತೀವಿ. Okay, complement of a set. After we have done with the complement of set, the next one that we are looking at is ನಾವು ಏನೇನು ತಗೋತೀವಿ ನಾವು empty set to singleton set to power set. Empty set, singleton set, power set. Okay, empty set andre it has nothing in it. Okay, no members. There are no members in it. A set with no members. Set no members na ನಾವು empty set ಅಂತ ಹೇಳ್ತೀವಿ. A set with a single member. Okay, a set with a single member is called as the singleton set. ಅದನ್ನು ನಾವು ಇದನ್ನು ನಾವು ಇಲ್ಲಿ ಝೀರೋ ನಲ್ ಸೆಟ್ ಅಂತ ಕರೀತಾರೆ. ಸಿಂಗ್ಲೆಟಾನ್ ಸೆಟ್ಟು. ಆಮೇಲೆ ನೆಕ್ಸ್ಟು ಸೆಟ್ ಆಫ್ ಆಲ್ ಸಬ್ಸೆಟ್ಸ್ ಆಫ್ ಎಕ್ಸ್. ಓಕೆ, ಒಂದು ವೇಳೆ ದೆರ್ ಈಸ್ ಅ ಸೆಟ್ ಎಕ್ಸ್. ಓಕೆ, ಈ ಒಂದು ಸೆಟ್ ಇತ್ತು, ದ ಸೆಟ್ ಆಫ್ ಆಲ್ ಸಬ್ಸೆಟ್ಸ್ ಆಫ್ ಎಕ್ಸ್. ನಾವು this is written by let's say x1, x2, x3, x4 up to so many things. ನಾನು ಏನು ಮಾಡ್ತೀನಿ ಅಂದರೆ ಇದಷ್ಟನ್ನು ಮಾತ್ರ ತೊಗೊಂಡು ನಾನು ಇನ್ನೊಂದು x 1 2 3 ಅಂತ ಒಂದು ಸಬ್ಸೆಟ್ ಮಾಡ್ತೀನಿ.
ಇದಷ್ಟನ್ನು ಮಾತ್ರ ತೊಗೊಂಡು ನಾನು ಎಕ್ಸ್ 4 to 10 ಅಂತ ಇನ್ನೊಂದು ಸಬ್ಸೆಟ್ ಮಾಡ್ತೇನೆ. ಸೊ ನಾವು ಇದನ್ನೇನು ಮಾಡ್ತೀನಿ ಅಂದರೆ ಈ ಎಕ್ಸನ್ನು ಐ ರೈಟ್ ಇಟ್ ಆಸ್ ಅ ಸೆಟ್ ಆಫ್ ಸಬ್ಸೆಟ್ಸ್ x1 3 x4 10 ಆ್ಯಂಡ್ ಸೊ ಆನ್. ಸೊ ಈ ರೀತಿ ಸಬ್ಸೆಟ್ ಆಫ್ ಸೆಟ್ಸ್ ಬರ್ಬಿಟ್ಟಾಗ ನಮಗೆ that is something what I call it as a power set. So then this is now called as a power set. ಈ ಥರ ಬರೆದಾಗ ಇದನ್ನು ಪವರ್ ಸೆಟ್ ಅಂತ ನಾವು ಕರಿತೀವಿ. ಇದನ್ನು ಡೊನೇಷನ್ ಬಂದ್ಬಿಟ್ಟು ಇದು ನೊಟೇಷನ್ ಬಂದು ವಿ ರೈಟ್ ಇಟ್ ಆಸ್ ಪಿ ಎಕ್ಸ್ ಅಂತ ಬರಿತೀವಿ, ಕ್ಯಾಪಿಟಲ್ ಎಕ್ಸ್ ಪಿ ಎಕ್ಸ್. ಅನದರ್ ನೊಟೇಷನ್ ಈಸ್ 2x ಅಂತ ನಾವು ಬರಿತೀವಿ. ಓಕೆ, ದಟ್ ಇಸ್ ಕಾಲ್ಡ್ ಆಸ್ ದಿ ಪವರ್ ಸೆಟ್. ಓಕೆ, ಸೊ ಐ ಥಿಂಕ್ ಇವಾಗ ನಾವು ಇಲ್ಲಿಗೆ ಪಾಠ ನಿಲ್ಲಿಸ್ಬೋದು. ಪಾಠ ನಿಲ್ಲಿಸ್ಬಿಟ್ಟು ಆಮೇಲೆ ಮುಂದಿಂದು ಮತ್ತೆ ನಾವು ಆರ್ ಗೋಯಿಂಗ್ ಇನ್ ಟು ಸ್ಟ್ರೈಟ್ ಹೆಡ್ ಫಾಸ್ಟ್ ಇಂಟು ನಾವು ಇನ್ನು ಸ್ವಲ್ಪ ಮೋರ್ ರಿಲೇಟೆಡ್ ಕಂಟೆಂಟ್ಸ್ ರಿಲೇಟೆಡ್ ಟು ಕ್ಯಾಲ್ಕುಲಸ್. ಇಲ್ಲಿ ಬರ್ದಿರೋದೆಲ್ಲ ನಮಗೆ ಒಂದೊಂದಾಗಿ ನಮಗೆ ಉಪಯೋಗಕ್ಕೆ ಬರ್ತಾ ಹೋಗುತ್ತೆ. ಎಲ್ಲೆಲ್ಲಿಗೆ ಹೇಗೆ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ತೇನೆ. ಮುಂದಿನ ಕ್ಲಾಸಲ್ಲಿ ಸಿಗೋಣ. ನಮಸ್ಕಾರ.